ನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ ದೇವರನ್ನ ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಡ್ತ ಮಹಾಕೃಪೆಗೆ ದೇವ್ರಿಗೆ ಕೃತಜ್ಞರಾಗೋಣ. ಕರ್ತನಲ್ಲಿ ಪ್ರೀತಿ ಅನ್ಸೋರ್ಗಳೇ, ಇವತ್ತಿನ ಪಾಠ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಪಾಠ. ಅದರಿಂದ ಯಾಕಂದ್ರೆ ನಾವು ಇವತ್ತು ಒಂದು ಟೂರ್ಗೆ ಹೋಗ್ತಾ ಇದ್ದೀರಿ. ಎಲ್ಲಿಗೆ ಟೂರ್ಗೆ ಹೋಗ್ತಾ ಇದ್ದೀರಿ? ನರಕಕ್ಕೆ ಹೋಗ್ತಾ ಇದ್ದೀರಿ. ಅಂದ ನರಕಕ್ಕೆ ಹೋಗ್ಬೇಕಾದ್ರೆ ಯಾರು ಭಯ ಪಡ್ಕೊಂಬೇಡಿ, ದೈವಗಿರಿ. ನಮ್ಮ ಸಂಗಡ ಕರ್ತನಿದ್ದಾನೆ ಅದರ. ಸೊ ಕರೆಕ್ಟಾಗಿ ಅವರೆಲ್ಲ ನಡೆಸ್ಕೊಡ್ತಾರೆ. ಸೊ ನೀವೆಲ್ಲ ಟಿಕೆಟ್ ತೊಗೊಂಡಿದ್ದೀರಿ ಅಂತ ನಂಬ್ತೀನಿ. ಸೊ ಟಿಕೆಟ್ ಇಲ್ಲದೆ ಯಾವ ಪ್ರಯಾಣ ಮಾಡಕ್ ಹೋಗ್ಬಿಡಿ, ಓಕೆನಾ? ಸರಿ, ಅದಕ್ಕೆ ನಾವು ಇವತ್ತು ಏನ್ರಿ ನರಕ ಬಗ್ಗೆ ನಾವೇನ್ ಮಾಡೋಣ. ಯಾಕಂದ್ರೆ ನಾವು ಆತ್ಮ ಬಗ್ಗೆ ಅನೇಕ ವಿಚಾರಗಳನ್ನ ನೋಡಿದ್ಮೇಲೆ ಆತ್ಮ ಸಾಯ್ತಾರೆ ಅನ್ನೋದು ಸ್ಪಷ್ಟವಾಗಿ ಬೈಬಲ್ ಗೊತ್ತಾಗಿರ್ಬೇಕು. ಹಾಗೆ ನೆಕ್ಸ್ಟ್ ಒಂದು ಪ್ರಶ್ನೆ ಸಾಮಾನ್ಯವಾಗಿ, ನರಕ ಅಂದ್ರೆ ಏನು? ಅದರ ನರಕ ಅಂದ್ರೆ ಏನಪ್ಪ? ನರಕಕ್ಕೆ ಯಾರು ಹೋಗ್ತಾರೆ? ಅಲ್ಲ, ಆತ್ಮನೇ ಸತ್ತಿದ್ಮೇಲೆ ನರಕಕ್ಕೆ ಏನು ಹೋಗ್ತದೆ? ನರಕ ಏನು ಅಂತ ಬಿಟ್ಟದ್ರ. ಅದಕ್ಕೆ ಇವತ್ತು ನಾವು ಸತ್ಯವೇದರ ಮುಖಾಂತರ ನೋಡೋಣ. ಅಂದ್ರ ನರಕ ಅಂದ್ರೆ ಏನು? ನರಕ ಅಂತಂದ್ರೆ ಸಾಮಾನ್ಯವಾಗಿರೋಂಥ ಅಭಿಪ್ರಾಯ ಅಂತ ಒಂದು ಚಿತ್ರ ವೇದನೆಯ ಒಂದು ಸ್ಥಳ, ಭಯಂಕರ ಏನ್ರಿ ಹಿಂಸೆ ಕೊಡೋಂಥ ಸ್ಥಳ. ಅದರ ಏನಪ್ಪ ಮಾಡ್ತಾರೆ? ಅಗ್ನಿ ಇರ್ತಾರೆ, ಅಲ್ಲಿ ಬೆಂಕಿಯಲ್ಲಿ ಹಾಕಿ ಏನ್ ಮಾಡ್ತಾರೆ? ಎಲ್ಲಾ ಪಾಪಿಗಳನ್ನ ಹಾಕಿ ಸುಡ್ತಾರೆ. ದಿನ ಏನ್ ಮಾಡ್ತಾರೆ? ಅವ್ನಿಗೆ ಚಿತ್ರ ಹಿಂಸೆ ಕೊಡ್ತಾರೆ, ವೇದನೆ ಕೊಡ್ತಾರೆ. ಅದಕ್ಕೆ ಅಗ್ನಿಯ ಒಂದು ಕೆರೆ ಏನಾಗಿದೆ, ಬೆಂಕಿಯ ಕೆರೆ ಏನಾಗಿದೆ ಅಲ್ಲಿದೆ. ಆ ಬೆಂಕಿ ಕೆರೆಯಲ್ಲಿ ಏನ್ ಮಾಡ್ತಾರೆ? ಎಲ್ಲಾ ಪಾಪಿಗಳನ್ನ ಹಾಕಿ ಏನ್ ಮಾಡ್ತಾರೆ? ಅವ್ರಿಗೆ ಚಿತ್ರ ಹಿಂಸೆ ಕೊಡ್ತಾರೆ. ಅವ್ರು ಎಷ್ಟೇ ಗೋಳಾಡಿದ್ರು ಅವ್ರಿಗೆ ಏನ್ ಮಾಡಲ್ಲ, ಅವ್ರಿಗೆ ವಿಮೋಚನೆ ಇಲ್ಲ ಅಂತ ಹೇಳೋದಾರಪ್ಪ ಅಂತಂದ್ರೆ ಒಂದು ನರಕ. ಅದರ ಅದಕ್ಕೆ ಅಲ್ಲಿ ವಿಧವಾದಂತ ರೀತಿಯಲ್ಲಿ ಏನ್ ಮಾಡ್ತಾರೆ? ಹಿಂಸೆಗಳನ್ನ ಕೊಡ್ತಾರೆ. ಏನ್ರಿ ಕುದಿಯಂತ ಎಣ್ಣೆಗೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ? ಅಲ್ಲಿ ಹಾಕಿ ಫ್ರೈ ಮಾಡ್ತಾರೆ, ಕಬಾಬ್ ಮಾಡ್ದಂಗೆ, ಬೋಂಡ ಫ್ರೈ ಮಾಡೋದು ಆ ಥರ ಏನ್ ಮಾಡ್ತಾರೆ? ಫ್ರೈ ಮಾಡ್ತಾ ಇರ್ತಾರೆ. ಆಮೇಲೆ ಬಿಸಿ ಬಿಸಿ ನೀರ್ಗೆ ಹಾಕಿ ಏನ್ ಮಾಡೋದು? ಅಲ್ಲಿ ಅಲ್ಲಿ ಕುದಿಯ ನೀರಿಂತ ನೀರ್ಗೆ ಹಾಕ್ಬಿಟ್ಟು ಏನ್ ಮಾಡೋದು? ಹಿಂಸೆ ಕೊಡೋಂಥದ್ದು. ಅದರ ನಾಲ್ಗೆ ಕೀಳೋದು, ಹಲ್ ಕಿತ್ತಾಕೋದು, ಕಣ್ಣ ಕಿತ್ತಾಕೋದು, ಚರ್ಮ ಸುಳಿಯೋದು, ವಿಷ ಸರ್ಪಗಳಿಗೆ ಏನ್ ಮಾಡೋದು? ಹಾಕೋದು. ಭಯಂಕರವಾಗಿಂತ ಲೇಬರ್, ಭಯಂಕರ ಕಷ್ಟ, ಭಯಂಕರ ಮೋಸವಾಗಿ ಏನ್ ಮಾಡೋದು? ಎಷ್ಟೇ ಕೊಡ್ತಾರೆ ಏನ್ ಮಾಡೋದು? ಕಷ್ಟಪಡಿಸಿ ಕೆಲಸ ಮಾಡಿಸ್ಕೊಡೋಂಥದ್ದು, ಚಿತ್ರ ಹಿಂಸೆ ಕೊಡೋಂಥದ್ದು. ಏನ್ರಿ ಅದರ ಅದಕ್ಕೆ ನೋಡ್ಬೇಕಾದ್ರೆ ಅಲ್ಲಿ ಎಂಥ ಒಂದು ಮೋಸವಾಗಿರೋಂಥ ಸನ್ನಿವೇಶ ಅಂತಂದ್ರೆ, ಅಲ್ಲಿ ಹುಳಗಳು ಏನಾಗೋದಿಲ್ಲ, ಅಲ್ಲಿ ಸಾಯೋದೇ ಇಲ್ಲ. ಬೆಂಕಿ ಆರೋದಿಲ್ವಂತೆ, ಆರದೆ ಅಂತ ಬೆಂಕಿ ಅಂತ ಹುಳ ಸಾಯೋದಿಲ್ವಂತೆ. ಹುಳ ಬರ್ತಾನೆ ಇರ್ತಾರೆ. ಅಲ್ಲಿ ಏನ್ರಿ ಬೆಂಕಿ ಆರ್ತಾನೆ ಇಲ್ಲ ಅಂತೆ, ಬೆಂಕಿ ಬರ್ತಾನೆ ಇರ್ತಾರೆ. ಈ ತರ ಕಷ್ಟ ಭಯಂಕರ ಅಂತ ಏನ್ರಿ ಒಂದು ವೇದನೆ. ಸರಿ, ಈ ಒಂದು ನರಕದಲ್ಲಿ ಈ ತರ ಪಾಪಿಗಳೆಲ್ಲ ಇಷ್ಟು ಹಿಂಸೆ ಪಡ್ತಾರೆ, ಇಷ್ಟು ವೇದನೆ ಪಡ್ತಾ ಇದ್ರೆ ಅವರು ಕೂಗ್ತಾ ಇರ್ತಾರೆ, ದೇವರೇ ನಮ್ಮನ್ನ ಕಾಪಾಡು, ಅಯ್ಯೋ ನಮ್ಮ ಕ್ಷಮಿಸ್ಬಿಡು, ನಾನು ತಪ್ಪಾಗಿತ್ತು, ನಾನು ಬಿಟ್ಬಿಡು ಅಂತ ಹೇಳಿದ್ರು ಸರಿ. ಈ ನರಕದಲ್ಲಂತ ವ್ಯಕ್ತಿಗಳ ಕೂಗಳನ್ನ ಯೇಸು ಕ್ರಿಸ್ತು ಕೇಳದೇ ಇಲ್ಲಂತೆ. ಯೇಸು ಕ್ರಿಸ್ತು ಅವಾಗ ಏನ್ ಮಾಡ್ತಾರೆ? ನರಕಕ್ಕೆ ಹೋಗ್ತಾ ಇರ್ತಾರೆ, ನರಕಕ್ಕೆ ಹೋಗಿರ್ತಾರೆ, ಕೇಳ್ತಾ ಇರ್ತಾರೆ. ಅದ್ರ ಕೇಳಿದ್ರು, ಕಾಲು ಇಟ್ಕೊಂಡ್ರು, ಕೈ ಇಟ್ಕೊಂಡ್ರು ಸರಿ. ಯೇಸು ಕ್ರಿಸ್ತು ಒಂದೇ ಮಾತು ಹೇಳಿದ್ರು, ಕಂದ ನಿನ್ಗೆ ಒಳ್ಳೆ ಕಾಲ ಇತ್ತು, ಅವಾಗ ನೀನು ದುರುಪಯೋಗ ಪಡಿಸ್ಕೊಂಡ್ಬಿಟ್ಟೆ, ಅದನ್ನ ಇವಾಗ ನಿನ್ಗೆ ಕೆಟ್ಟ ಕಾಲ ನಡೆದಿದೆ, ಅದನ್ನ ಅನುಭವಿಸು, ವೇದನೆ ಪಡುವಂಟು ಕ್ರಿಸ್ತನ ಏನ್ ಮಾಡ್ತಾ ಇದ್ದ ಅವ್ರನ್ನ ಹಂಗೆ ಬಿಟ್ಟು ಹೋಗ್ಬಿಡ್ತಾರೆ ಅಲ್ದರ. ಅದಕ್ಕೆ ಈ ನರಕಕ್ಕೆ ಇನ್ಚಾರ್ಜ್ ಯಾರಪ್ಪ? ಈ ನರಕದ ಬಿಗಿದ್ಕೈ ಯಾರಪ್ಪ ಇದೆ ಅಂತಂದ್ರೆ ಏನ್ರಿ, ಮರಣ ಮತ್ತೆ ಪಾತಾಳದ ಬಿಗಿದ್ಕೈ ಕ್ರಿಸ್ತನ ಹತ್ರ ಇದೆ. ಆದ್ರೆ ಕ್ರಿಸ್ತನ ಇದು ಯಾರಿಗಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ನರಕದ ಅಧಿಪತಿ ಸೇತಾನ. ಅವನ್ ಕೆಲ ಏನ್ ಮಾಡೋರಂತೆ, ಇನ್ನ ಕೊಟ್ಟಾರಂತ ಇದಾರ. ಅದು ಸೇತಾನ ಕೆಲಸ ಏನಪ್ಪಾ ಅಂತಂದ್ರೆ, ದಿನಾ ಲೋಕದಲ್ಲಿ ಯಾರು ಸಾಯ್ತಾರೋ ಆ ಆತ್ಮಗಳನ್ನ ಏನ್ರಿ ಕರ್ಕೊಂಬರೋದು ಯಾರ ಕೆಲಸ ಅಂತಂದ್ರೆ ಇವ್ರ ಕೆಲಸ ಅಂತೆ. ನ್ಯಾಯ ತೀರ್ಪಾಗ್ತದೆ. ಆ ನ್ಯಾಯ ತೀರ್ಪಲ್ಲಿ ಏನ್ರಿ ಒಳ್ಳೆಯವ್ರಿಗೂ ಕೆಟ್ಟವ್ರಿಗೆ ಏನ್ ಮಾಡ್ತಾರೆ? ಇಬ್ರಿಗೂ ತೀರ್ಪು ಮಾಡ್ತಾರೆ. ಒಳ್ಳೆಯವ್ರಿಗೆಲ್ಲ ಏನ್ ಮಾಡ್ತಾರೆ? ಒಂದು ತೀರ್ಪು ಕೊಟ್ರೆ, ಕೆಟ್ಟವ್ರಿಗೆಲ್ಲ ಏನ್ರಿ ಬೆಂಕಿ ಕೆರೆಗೆ ಹಾಕ್ತಾರೆ. ಏನ್ರಿ ಸಾಯ್ದಿರಂತ ಉಳಕ್ ಹಾಕ್ತಾರೆ. ಇದನ್ನ ಕರ್ಕೊಂಬಂದು ಬಿಡುವಂಥದ್ದೇ ಯಾರ್ದಪ್ಪ ಜವಾಬ್ದಾರಿ ಅಂದ್ರೆ ಸೇತಾಂದು ಅಲ್ದರ. ಅದಕ್ಕೆ ನೋಡ್ಬೇಕಾರೆ ಒಳ್ಳೆ ಕೆಲಸ ಮಾಡೋರ್ಗೆ ಏನ್ರಿ ಅವರು ಪರಲೋಕ, ಅದಕ್ಕೆ ನ್ಯಾಯ ತೀರ್ಪು ಹಾಕ್ತಾರೆ. ಏನ್ರಿ ನರಕ ಮತ್ತೆ ಸ್ವರ್ಗ. ಅದರ ನರಕಕ್ಕೆ ಹೋಗ್ಬಿಟ್ಟು ಇವೆಲ್ಲ ನರಕದಂತ ಎಲ್ಲಾ ಒಂದು ವ್ಯಕ್ತಿಗಳಿಗೆ ಸರಿಯಾದ ರೀತಿಯಲ್ಲಿ ಹಿಂಸೆ ಕೊಟ್ಟು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಜವಾಬ್ದಾರಿ ಯಾರ್ದಪ್ಪ ಅಂದ್ರೆ ಸೇತಾಂದು. ಅವನೇ ಸಾಲಿದ್ಕೆ ಸೇತಾನ ಅವಾಗ ಏನ್ ಮಾಡ್ತಾನೆ ಅಂತಂದ್ರೆ ಇವೆಲ್ಲಾ ಲೆಕ್ಕಾಚಾರಗಳನ್ನ ಯಾರ ಹತ್ರ ಬಂದು ಒಪ್ಪಿಸ್ತಾನಂತೆ? ಅಲ್ಲಿ ದೇವತ್ರ ಬಂದು ಒಪ್ಪಿಸ್ತಾನಂತೆ ಅಲ್ವರ. ಅದಕ್ಕೆ ದೇವ್ರು ಕೇಳ್ತಾನೆ, ಏನಪ್ಪಾ ಏನ್ ಸಮಾಚಾರ, ಎಲ್ಲಿಂದ ಬಂದೆ? ಎಲ್ಲಾ ದೇವದೂತರು ದೇವ್ರ ಸಂಧಾನಕ್ಕೆ ಬಂದ್ಬಿಟ್ಟು ಲೆಕ್ಕಾಚಾರ ಕೊಡ್ಬೇಕು, ಸೇತಾನ್ ಕೂಡ ಬಂದಂತೆ. ಇದಕ್ಕೆ ಯಾವ ಆಧಾರ ಅಂತಂದ್ರೆ ಯೋಬನ ಬರೆದಂತ ಗ್ರಂಥದಲ್ಲಿ ಇರೋಂಥ ಒಂದು ವಾಕ್ಯದ ಆಧಾರ ತಗೊಂತಾರೆ. ಆ ವಾಕ್ಯನ ಓದ ನೋಡಿದ್ರಿ ಎಲ್ಲಪ್ಪ ಅಂದ್ರೆ ಯೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 6 ಮತ್ತು 7 ಓದಿ. ಜೋಬ್ ಫಸ್ಟ್ ಚಾಪ್ಟರ್ 6 and 7 ಓದಿ. ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ
ಬರಲಾಗಿ ಸೈತಾನನು ಎಂಬ ಆಪದಕ ದೂತನು ಅವರ ಜೊತೆಯಲ್ಲಿ ಬಂದನು. ನೋಡ್ರ, ಎಲ್ಲಾ ಯೆಹೋವನ್ ದೇವದೂತರು ಬರ್ಬೇಕಾದ್ರೆ ಆಪಾದಿಕ ದೂತ ಕೂಡ ಬಂದಂತೆ ಅಲ್ಲಿ. ಆಮೇಲೆ ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು, ಸೈತಾನನು ಯೆಹೋವನಿಗೆ, ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ನೋಡ್ರ, ಅದಕ್ಕೆ ದೇವ್ರು ಕೇಳ್ತಾ ಎಲ್ಲಪ್ಪ ಬಂದಿದ್ದ ಭೂಲೋಕ ಅಲ್ಲಿಂದ ತಿರುಗ್ತಾ ಬರ್ತೀವಿ. ಅಲ್ಲಿಂದ ತಿರುಗ್ತಾ ಏನಪ್ಪ ಮಾಡ್ತಿದೆ ಅಂದ್ರೆ ಎಲ್ಲಾ ಆತ್ಮಗಳನ್ನ ತೊಗೊಂಡೋಗ್ ಬರ್ತಾ ಇದ್ದಂತೆ. ಹೆಂಗೆ ಮೋಸೆ ಸೇವನ ಎತ್ಕೊಂಬರಕ್ ಹೋದ ಗೊತ್ತಾ? ಏನು ಸೇತಾನ ಅದೇ ತರ ಇವ್ರನ್ನೆಲ್ಲ ಏನ್ರಿ ಮನುಷ್ಯರುಗಳನ್ನ ನರಕ ಕರ್ಕೊಂಬಂದ್ ಹಾಕಿ ಅವ್ರಿಗೆಲ್ಲಾ ರೀತಿ ಹಿಂಸೆ ಕೊಡೋದು ಯಾರಪ್ಪ ಜವಾಬ್ದಾರಿ ಅಂತ ಸೇತಾನ. ಯೋಚನೆ ಮಾಡಿ, ನರಕದಲ್ಲಿ ಹಾಕ್ಬಿಟ್ಟು ಯಾರಿಗೆ ಹಿಂಸೆ ಕೊಡ್ತಾನೆ ಸೇತಾನು? ಅಂದ್ರೆ ಪಾಪಿಗಳಿಗೆ. ಅಲ್ರ, ಏನೋ ಪಾಪಿಗಳಂದ್ರೆ ದೇವ್ರಿಗೆ ಪಾಪ ಮಾಡಿರೋದು. ಇವಾಗ ಎಲ್ಲಾ ಪಾಪಿಗಳಲ್ಲಿ ತುಂಬಾ ದೊಡ್ಡ ಪಾಪಿ ಯಾರಪ್ಪ ಹೇಳಿ? ಎಲ್ಲಾ ಪಾಪಗಳಲ್ಲಿ ಸೈತಾನ. ಸೇತಾನೆ. ಅವನೇ ದೊಡ್ಡ ಪಾಪಿ. ಅವನ್ಕಿಂತ ಯಾರಿದ್ದಾರೆ? ಅವನೇ ತಾನೆ ಫೌಂಡರ್ ಆಫ್ ಸಿನ್. ಅದರ ಹಂಗಾರೆ ಆಕ್ಚುಲಿ ನರಕಕ್ಕೆ ಪಾಪಿಗಳನ್ನ ಹಾಕೋದಕ್ಕಿಂತ ಫಸ್ಟ್ ಇವನ್ ಹಾಕ್ಬೇಕು ನೋಡ್ರಿ. ಇವನು ಆ ಬಿದ್ದೋಗಿರೋ ಹಾಕ್ಬಿಡಿ ಮಾಡ್ಕೋ, ದಿನ ಸಖತ್ತಾಗಿ ಹಿಂಸೆ ಕೊಡ್ಬೇಕು. ಆತರ ಎಲ್ಲ ರೈತ ಬೈಬಲಲ್ಲಿ ಆತರ ಇಲ್ವೇ ಇಲ್ಲಲ್ಲ. ಅದು ಬದಲಾಗಿ ಇವನು ಎಲ್ಲಾ ದುಷ್ಟ ಆತ್ಮಗಳನ್ನ ಕರ್ಕೊಂಬತ್ತಂತೆ ನರಕದಲ್ಲಿ ಹಾಕಿ ಏನ್ ಮಾಡ್ತಾನೆ ಅವನು? ಅವ್ನು ಹಿಂಸೆ ಕೊಡ್ತಾನೆ. ಇದೇನ್ ನ್ಯಾಯ ಅಲ್ವರ? ಅದ್ ಮಾತ್ರ ಅಲ್ಲ ರೀ. ಆಮೇಲೆ ಈ ನರಕದಲ್ಲಿ ಕೊಡಂತ ಹಿಂಸೆ ಹೆಂಗಪ್ಪ ಇದೆ ಅಂತಂದ್ರೆ ಇದೇನ ಒಂದಿನ 2 ದಿನ ಅಲ್ಲ ರೀ, ಯುಗ ಯುಗಾಂತರಗಳವರೆಗೆ ಶಾಶ್ವತ ರೀ. ಏನ್ರಿ, ಎಷ್ಟು ಕೋಟಿ ಕೋಟಿ ವರ್ಷಗಳಾದ್ರೂ ಸರಿ ಅವನಿಗೆ ಅದರಿಂದ ಏನಿಲ್ಲಂತೆ, ಮುಕ್ತಿನೇ ಇಲ್ಲ ಅಂತೆ. ಏನ್ರಿ, ಏನು ಬೆಂಕಿಯಲ್ಲಿ ಹತ್ತಾನೆ ಇರ್ತಾರೆ, ನೋವಾಗ್ತಾನೆ ಇರ್ತಾರೆ, ಆದ್ರೆ ಸಾವು ಬರಲ್ಲ ರೀ. ಅದರ ಚರ್ಮ ಸುಳಿತಾನೆ ಇರ್ತಾರೆ, ಅದೇನಾಗಲ್ಲ ಅವನಿಗೆ ಸಾವು ಮಾತ್ರ ಬರಲ್ಲ. ಭಯಂಕರ ನೋವು ಇರ್ತದೆ, ಭಯಂಕರ ವೇದನೆ ಇರ್ತದೆ, ಆದ್ರೆ ಸಾವು ಮಾತ್ರ ಬರಲ್ಲ. ಎಂತ ಒಂದು ವೇದನೆಪ್ಪ, ಎಂತ ಒಂದು ನೋವಪ್ಪ. ಚರ್ಮ ಕಿತ್ತಾಕ್ಬಿಟ್ರು ಏನಾಗಲ್ಲ, ಪ್ರಾಣ ಮಾತ್ರ ಹೋಗಲ್ಲ ರೀ. ಕಣ್ಣು ಕಿತ್ತಾಕಿದ್ರು ಪ್ರಾಣ ಆಗಲ್ಲ, ಉಗುರು ಕಿತ್ತಾಕಿದ್ರು ಪ್ರಾಣ ಆಗಲ್ಲ, ಕೈ ಕಾಲನ್ನೆಲ್ಲ ಪೀಸ್ 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 ಮಾಡಾಕಿದ್ರು ಏನಾಗಲ್ಲ, ಪ್ರಾಣ ಮಾತ್ರ ಹೋಗಲ್ಲ, ನೋವು ಮಾತ್ರ ಏನಾಗ್ತಿರ್ತದೆ, ಬರ್ತಾನೆ ಇರ್ತದ್ರಿ. ಇದೆಂತ ಟಾರ್ಚರಪ್ಪ. ಯೋಚನೆ ಮಾಡಿರ್ತೀನಿ. ಇದು ನ್ಯಾಯನಾ ಅಂತ ಸ್ವಲ್ಪ ನಾವೇನ್ ಮಾಡೋಣ, ಸ್ವಲ್ಪ ಥಿಂಕ್ ಮಾಡೋಣ. ಒಬ್ಬ ಮನುಷ್ಯ ಎಷ್ಟು ಪಾಪ ಮಾಡ್ಬೋದು ನೋಡಿ? ಒಬ್ಬ ಮನುಷ್ಯ ಎಕ್ಸಾಂಪಲ್ 100 ವರ್ಷ ಇರ್ತಾನೆ ಅಂತಂದ್ರೆ ಏನ್ರಿ, ಏನ್ ಮಾಡ್ಬೋದು ಲೆಕ್ಕ ಹಾಕಲ್ಲ. ಒಂದಿಂದಲ್ಲಿ 24 ಅವರ್ ಇದೆ. 24 ಅವರ್ 8 ಅವರ್ ನಿದ್ದೆ ಮಾಡ್ತೀರಿ ಬಿಡಿ ನಾವು, ಇನ್ನು 8 ಅವರ್ ಕೆಲಸ ಮಾಡ್ತೀರಿ, ಇನ್ನು 8 ಅವರ್ ಬಾಕಿ ಫ್ರೀ ಇರೋ ಟೈಮ್. ಆ 8 ಅವರ್ ಬರೀ ಪಾಪ ಮಾಡ್ತೀರಿ ಅಂತಾನೆ ಲೆಕ್ಕ ತಗೊಳ್ಳೋಣ. 8 ಅವರ್ ಪಾಪ ಮಾಡಿದ್ರೆ ಏನ್ ಲೆಕ್ಕ ಅಂದ್ರೆ ಒಬ್ಬ ಮನುಷ್ಯ ತನ್ನ ಜೀವಿತದಲ್ಲಿ 34% ಬರೀ ಪಾಪ ಮಾಡ್ತಾನೆ ಅಂತ ಅರ್ಥ. ಆಗ 34% ಪಾಪ ಮಾಡ್ತಾರೆ ಅಂದ್ರೆ ಒಬ್ಬ ಮನುಷ್ಯ 100 ವರ್ಷ ಇದ್ರೆ ಹೆಚ್ಚು ಕಮ್ಮಿ 34 ವರ್ಷ ಅವನು ಪಾಪ ಮಾಡ್ತಾನೆ ಅಂತ ಅರ್ಥ. ನೋಡಿ, 34 ವರ್ಷ ಪಾಪ ಮಾಡಿದ್ರೆ ಆ ಮನುಷ್ಯನಿಗೆ ಎಷ್ಟು ವರ್ಷ ಶಿಕ್ಷೆ ಕೊಡಬೇಕು ನೀವ್ ಹೇಳ್ರಿ? ಯುಗ ಯುಗಾಂತರಗಳಲ್ಲಿ ಕೋಟ್ಯಾನಿ ಕೋಟಿ ವರ್ಷಗಳಾದ್ರೂ ಸರಿ ಅವ್ನಿಗೆ ಹಿಂಸೆ ಕೊಡ್ತಾ ಇರೋದು ನ್ಯಾಯನಾ? ಯೋಚನೆ ಮಾಡ್ರಿ ನೀವೇ ಕರ್ತನಲ್ಲಿ ಪ್ರೀತಿಗಳೇ. ಒಬ್ಬ ವ್ಯಕ್ತಿನ ಬೆಂಕಿಗೆ ಹಾಕ್ಬಿಟ್ಟು ಈ ತರ ಸುಡೋದು, ಈ ತರ ಚಿತ್ರ ಹಿಂಸೆ ಕೊಡೋದು, ಇದು ಮನಸ್ಸಿಗೆ ಒಪ್ತದಾ? ನೋಡ್ರಿ, ಎಷ್ಟೋ ವರ್ಷಗಳ ಮುಂಚೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಏನ್ರಿ, ಒಂದು ಟ್ರೈನ್ ಇನ್ಸಿಡೆಂಟ್ ಏನಾಯ್ತು ಅಲ್ಲಿ ಆಯ್ತು. ಅದರ ಏನಪ್ಪ ಟ್ರೈನ್ ಇನ್ಸಿಡೆಂಟ್ ಆಯ್ತು ಅಂತ ನೋಡ್ದಂದ್ರೆ ಕರ್ತನಲ್ಲಿ ಪ್ರೀತಿಗಳೇ, ಗೋಧ್ರಾ ಅಂತ ಒಂದು ಸ್ಥಳದಲ್ಲಿ ಶಬರ್ಮತಿ ಎಕ್ಸ್ಪ್ರೆಸ್ಗೆ ಬೆಂಕಿ ಹಚ್ಬಿಟ್ರಿ. ಒಂದು ಬೋಗಿ ಪೂರ್ತಿ ಜನಗಳು ಏನಾಗ್ಬಿಟ್ರು ಅಂದ್ರೆ ಸುಟ್ಟೋಗ್ಬಿಟ್ರಿ. ಡೋರೆಲ್ಲ ಲಾಕ್ ಮಾಡ್ಬಿಡಿದ್ರೆ, ಸಿಮೆಂಟ್ ಸುರಿದ್ಬಿಟ್ಟು, ಪೆಟ್ರೋಲ್ ಸುರಿದ್ಬಿಟ್ಟು ಬೆಂಕಿ ಹಚ್ಬಿಟ್ರು ನೋಡಿದ್ದೀನಿ. ಏನ್ರಿ, ಕಬ್ಬಣ ಕುದೀತದೆ ಕುದೀತಾರೆ ನೋಡ್ರಿದ್ದೀನಿ ಬಿಸಿಗೆ. ಕರ್ತನಲ್ಲಿ ಪ್ರೀತಿಗಳೇ, ಜನಗಳು ಎಸ್ಕೇಪ್ ಆಗೋದಕ್ಕೆ ಯಾವ ಚಾನ್ಸ್ ಇರಲ್ಲ ರೀ. ಕಣ್ಗಳು ನೋಡ್ತಾರೆ ಹಂಗೆ, ಜನಗಳ ಮುಂದೆನೆ ಹಂಗೇ ಏನಾಗ್ಬಿಟ್ರು ಸುಟ್ಟು, ಅದರ ಕ್ಷಣ ಮಾತ್ರಲ್ಲ ಹಂಗೇ ಏನಾಗ್ಬಿಟ್ರು ಭಸ್ಮ ಆಗ್ಬಿಟ್ರಿ. ಹೆಂಗೆ ಭಸ್ಮ ಆಗ್ಬಿಟ್ರು ಅಂತಾರೆ, ಮನುಷ್ಯ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾನೆ, ಕಿಟಕಿನೇ ಜಂಪ್ ಆಗ್ತಾನೆ, ಕಿಟಕಿ ಓಪನ್ ಆಗ್ತಾ ಇಲ್ಲ. ಟಾಯ್ಲೆಟ್ ಓಡಾಗ್ತಾನೆ, ಅಲ್ಲೂ ಕೂಡ ಕಬ್ಬಣ ಅಲ್ವರ. ಎಲ್ಲಾ ಕಡೆ ಎಲ್ಲಿ ನೋಡಿದ್ರು ಕಬ್ಬಣ ರೀ. ಕಬ್ಬಣ ಬಿಸಿಗೆ ಕಾದ್ಬಿಟ್ಟಿದೆ, ಎಲ್ಲಿ ಮುಟ್ರು ಉರಿತಾರೆ, ಬೆಂಕಿ ಹಚ್ಕೊಂತದೆ. ಕರ್ತನಲ್ಲಿ ಪ್ರಿಯಗಳೇ, ಸ್ವಲ್ಪ ಕ್ಷಣಗಳು ಮಾತ್ರ ಇರೋದೆಲ್ಲ ಸುಟ್ಟೋಗ್ಬಿಟ್ರಿ. ಆಮೇಲೆ ದೇಹಗಳನ್ನ ತೆಗೆದ್ರು ನೋಡ್ರಿ ಅಂತೀನಿ, ಎಲ್ಲಾ ದೇಹಗಳು ಬೆಂದೋಗ್ಬಿಡಿದೆ, ಏನೂ ಕಾಣಿಸ್ತಿಲ್ಲ ರೀ, ಏನೂ ಇಲ್ಲ ರೀ. ಕರ್ತನಲ್ಲಿ ಪ್ರೀತಿಗಳ ಇದೇ ತರ ಕುಂಭಕೋಣಂನಲ್ಲಿ ಏನ್ರಿ, ಮಕ್ಳುಗಳು ಸ್ಕೂಲಲ್ಲಿ ಊಟ ಮಾಡ್ತಾ ಇರ್ಬೇಕಾರೆ ಮೇಲೆಯಿಂದ ಆ ಚಾವಣಿ ಬಿದ್ದಿ ಬೆಂಕಿ ಹಚ್ಕೊಂಡು ಎಲ್ಲಾ ಮಕ್ಳು ಏನಾಗ್ಬಿಟ್ರು ಅಂತಂದ್ರೆ ಏನ್ರಿ, ಬೆಂಕಿಯಲ್ಲಿ ಸುಟ್ಟೋಗ್ಬಿಟ್ರಿ. ಅದರ
ಹೆಂಗಿತ್ತು ದೃಶ್ಯ ಅಂತಂದ್ರೆ ಮಕ್ಳುಗಳು ಏನ್ರಿ, ಕೆಲವು ಜನ ಸತ್ತೋಗ್ಬಿಟ್ಟಾರೆ, ಕೆಲವು ಜನ ಅರ್ಧಂಬರ್ಧ ಬೆಂದೋಗ್ಬಿಟ್ಟಾರೆ. ಮಕ್ಳು ಕೂಕುಂತ ನೋಡಿ, ಅಮ್ಮ ಅಮ್ಮ ಕಾಪಾಡಮ್ಮ, ಅಮ್ಮ ಉರಿತಾರಮ್ಮ, ಅಮ್ಮ ಆಗ್ತಲ್ಲಮ್ಮ, ಅಯ್ಯೋ ದಯವಿಟ್ಟು ಕಾಪಾಡಮ್ಮ. ಡಾಕ್ಟ್ರು ಏನು ಮಾಡೋಕ್ಕಾಗ್ತಲ್ಲ ರೀ, ಏನು ಮೆಡಿಸಿನ್ ಕೊಡ್ತೀರಾ? ಅದರ ಮೆಡಿಸಿನ್ ಹೋಗಿ ವರ್ಕ್ ಮಾಡಬೇಕು, ಇಟ್ ವಿಲ್ ಟೇಕ್ ಟೈಮ್, ಗಂಟೆಗಟ್ಟಲೆ ಆಗ್ತದೆ. ಮಕ್ಕಳುಗಳ ಮೈಗಳು ಮುಟ್ಟಕ್ಕಾಗಲ್ಲ, ಎಲ್ಲಿ ಮುಟ್ಟರು ಉರಿ 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 ಉರಿ. ಇದನ್ನ ನೋಡ್ಬಿಟ್ಟು, ಈ ಚಿತ್ರಹಿಂಸೆ ನೋಡ್ಬಿಟ್ಟು ಎಷ್ಟೋ ಜನಗಳಿಗೆ ಮನಸ್ಸಿಗೆ ಬೇಜಾರಾಗ್ಬಿಡ್ತಾರೆ. ಅದರ ಕರ್ತನಲ್ಲಿ ಪ್ರೀತಿ ಅಂದ್ರೆ ನಾವು ಇಸ್ರೇಲ್ ಜನರ ಬಗ್ಗೆ ಓದಿದಿರಿ. ಅದರ ಕಳೆದ ವಾರ ಹೇಳ್ದಲ್ಲ, ಹಿಟ್ಲರ್ 60 ಲಕ್ಷ ಯಹೂದ್ಯರಿಗೆ ಊಟನೇ ಕೊಡ್ದಿರ ಚರ್ಮ ಚರ್ಮ ಸುಳಿದ್ಬಿಟ್ಟು ಏನ್ರಿ ಹಿಂಸೆ ಕೊಟ್ಬಿಟ್ಟಾರಿ. ಬರೀ ಎಲ್ಬುಗಳು ರೀ ಮನ್ಸಿನ ದೇಹದಲ್ಲಿ. ಆ ಥರ ಚಿತ್ರ ಹಿಂಸೆ ಕೊಟ್ಬಿಟ್ಟ. ಸದಾಮ್ ಹುಸೇನ್ ಏನ್ ಮಾಡ್ದ ಗೊತ್ತಾ? ಏನ್ರಿ ಅವ್ರ ಮಾತನ್ನ ಕೇಳಿದಂತ ಊರೂರು ಊರ್ನೇ ದಫನ್ ಮಾಡ್ಬಿಟ್ಟ, ಊರ್ನೇ ಮರಳುಗಾಡಲ್ಲಿ ಊತಾಕ್ಬಿಟ್ಟ. ಅದರ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಇವೆಲ್ಲ ದೃಶ್ಯಗಳು, ಇವೆಲ್ಲ ನ್ಯೂಸ್ಗಳು ಅಂದ್ರೆ ನೀವೆಲ್ಲ ಕೇಳಿರ್ತೀರ. ಅಲ್ರ ಇತ್ತೀಚೆಗೆ ಕೂಡ ಏನಾಯ್ತಂತೆ, ಏರ್ಕ್ರಾಫ್ಟ್ ಅಲ್ಲಿ ಅಲ್ರ ಲಂಡನ್ಗೆ ಹೋಗ್ತಾರಂತ ಏನ್ರಿ ಏರ್ಕ್ರಾಫ್ಟ್ ಏನಾಯ್ತಲ್ಲಿ, ಗುಜರಾತಿನ ಟೇಕ್ ಆಫ್ ಆಗಿದ್ದು ವಿತ್ ಇನ್ 15 ಸೆಕೆಂಡ್ಸ್ ಅಲ್ಲಿ ಗಾನ್ ಫಾರ್ ಎವರ್. ಎಲ್ಲ ಸುಟ್ಟೇನಾಗ್ಬಿಟ್ರು, ಭಸ್ಮ ಆಗ್ಬಿಟ್ರು ಅಂತೀನಿ. ಯೋಚನೆ ಮಾಡಿ, ಎಷ್ಟು ಕೋಟ್ಯಾಧಿಪತಿಗಳು, ಎಷ್ಟು ಲಕ್ಷಾಧೀಶರುಗಳು. ಅವರ ಅದ ದೃಶ್ಯ ನೋಡ್ಬಿಟ್ಟು ಏನಾಗಿರ್ತಾರೆ ನಮ್ಗೆ, ಕಷ್ಟ ಆಗಿರ್ತಾರೆ. ಅಯ್ಯೋ ದೇವ್ರೇ, ಹೆಂಗಾರ ಮಾಡಿ ಆ ಮನುಷ್ಯನ್ ಕಾಪಾಡಕ್ಕಾಗ್ತಾ ಇಲ್ವಾ? ಒಬ್ಬೇ ಒಬ್ಬ ಮನುಷ್ಯಕ್ಕೆ ಬದುಕ್ ಬರ್ತಾರೆ ನೋಡ್ರಿ ಅಂತೀನಿ. ಅದರ ಅದ್ ನೋಡ್ಬಿಟ್ಟು ಎಲ್ಲರಿಗೂ ಎಷ್ಟು ಸಂತೋಷ, ಅಯ್ಯೋ ಇವನವರ ಬದುಕ್ ಬಂದ. ಇದೇ ತರ ಎಲ್ಲಾರು ಬದುಕ್ ಬಂದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಗೆ ಮನ್ಸು ಬರ್ತಾರಲ್ಲ. ಯೋಚನೆ ಮಾಡ್ರಿ, ಅವರು ಪಡಂತ ಹಿಂಸೆ ನೋಡಿ, ಅವ್ರು ಪಡಂತ ವೇದನೆ ನೋಡಿ, ಅವರು ನಳ್ತಾರ ನೋಡ್ಬಿಟ್ಟು ಯಾವ್ದರ ಮನುಷ್ಯ ಸಂತೋಷ ಪಡ್ತಾನ? ಅಯ್ಯೋ ಇವ್ರು ಏಸು ಕುಸು ಅಂಗೀಕಾರ ಮಾಡಲ್ಲ, ಆಗ್ಲಿ ಬಿಡು, ಅನ್ಭವಿಸ್ಲಿ, ನಾಶ ಆಗೋಗ್ಲಿ, ಸುಡ್ಲಿ ಅಲ್ವರ, ಹಂಗೆ ಚಿತ್ರ ವೇದನೆ ಪಡ್ಲಿ ಬಿಟ್ರಿ ಅಂತೀನಿ, ಆಗ್ಲಿ ಅಂತೀನಿ, ಚರ್ಮ ಎಲ್ಲ ಸುಟ್ಟೋಗ್ಲಿ ಅಂತೀನಿ, ಚರ್ಮ ಎಲ್ಲ ಬೆಂದೋಗ್ಲಿ ಹಂಗೆ ಅಂತ ನಾವ್ ಯಾರು ಒಂದು ಮಾತು ಹೇಳ್ತೀರಾ? ಕ್ರಿಸ್ತರು ಏನ್ ಹೇಳ್ತಾರೆ, ನಿಮ್ಗೆ ಶಪಿಸ್ತವ್ರಿಗೆ ನೀವು ಶಪಿಸ್ಬೇಡಿ ಅಂತ ಹೇಳ್ತಾರ್ರಿ. ನೀವು ಶಪಿಸ್ತವ್ರಿಗೆ ನೀವು ಆಶೀರ್ವದಿಸಿ, ನಿಮ್ಗೆ ಕೆಟ್ಟದ್ ಮಾಡಿದವ್ರು ನೀವು ಒಳ್ಳೇದೇ ಮಾಡಿ ಅಂತ ಹೇಳ್ತಾರೆ. ಹಾಗಿರ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಗಳೇ, ಜಗತ್ತಲ್ಲಿ ಇವೆಲ್ಲ ನಡೀತಾರೆ ನೋಡ್ಬೇಕಾದ್ರೆ ನಮ್ಮ ಮನ್ಸಿಗೇನೆ ಏನಾಗಲ್ಲ, ಒಂಥರ ಒಂಥರ ಸಂತೋಷ ಆಗಲ್ಲ ರೀ. ಮನ್ಸಿಗೆ ನೋಡ್ರಿ ನಮ್ಗೆ ದುಃಖ ಆಗ್ತದೆ, ಕಷ್ಟ ಆಗ್ತದೆ. ಅದರ ಹಾಗಿರ್ಬೇಕಾದ್ರೆ ನಮ್ಮ ಸತ್ಯವೇದದಲ್ಲಿ ನಾವು ಕ್ರಿಸ್ತನ ಬಗ್ಗೆ ಓದಿರೋಂಥ ಗುಣಲಕ್ಷಣಗಳಿಗೆ ಇವೆಲ್ಲ ಕೃತ್ಯಗಳು ಹೆಂಗಿದೆ ಅಂದ್ರೆ ಟೋಟಲ್ ಆಗಿ ಆಪೋಸಿಟ್ ಆಗಿರೋದು ನೋಡ್ತೀರಿ. ಯೇಸು ಕ್ರಿಸ್ತು ಎಷ್ಟು ಕರುಣಾಮಯಿ ಅಂತಂದ್ರೆ, ಒಬ್ಬ ಸ್ತ್ರೀ ಆತನ ಹಿಡ್ಕೊಂಡ್ಬಿಡ್ತಾಳೆ. ಅಯ್ಯೋ ಸ್ವಾಮಿ, ದಯವಿಟ್ಟು ನೀವು ಅದ್ಭುತ ಮಾಡಿ ಮಾಡಿ ನನ್ಗೆ, ನಮ್ಮ ಮಗನಿಗೆ ದೆವ್ವ ಹಿಡ್ಕೊಂಡ್ಬಿಟ್ಟಿದೆ, ಬಿಟ್ಬಿಡಿ ದಯವಿಟ್ಟು ಪ್ಲೀಸ್, ನಾನು ಕಾಪಾಡಿ ಅಂತಂದವಾಗ ಯೇಸು ಕ್ರಿಸ್ತು, ನನ್ಗೆ ಆಗಲ್ಲ, ನಾನು ಹೊಟ್ಟೋಗು, ನನಗೂ ನಿಮ್ಗೆ ಸಂಬಂಧ ಇಲ್ಲ ಅಂತಂದ್ರ ಏನ್ರಿ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ, ದಯೆ ನೋಡಿಸಿ ಕರುಣೆ ನೋಡಿಸಿ ಏನ್ ಮಾಡ್ತಾಳೆ, ಆಯ್ತಮ್ಮ ಅಂತ ಏನ್ ಮಾಡ್ತಾರೆ. ಅದರ ಮಕ್ಳುಗಳು ತಿನ್ನಂತ ರೊಟ್ಟಿ ನಾಯಿಗೆ ಹಾಕೋ ಉಚಿತ ಅಲ್ಲ ಅಂತ ಹೇಳ್ಬೇಕಾರೆ, ಹೌದು ಸ್ವಾಮಿ ಕರೆಕ್ಟು, ತುಂಡಾರ ಹಾಕ್ತೀರಿ, ತುಂಡಾರ ಕೊಟ್ಬಿಡಪ್ಪ ದಯವಿಟ್ಟು ಅಂತ ಕೇಳ್ಕೊಂಡಾಗ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಕರುಣೆ ನೋಡಿಸ್ತಾರೆ. ರಕ್ತ ಕುಸುಮ ಇರೋಂಥ ಸ್ತ್ರೀ ಆ ಬಟ್ಟೆನ ಮುಟ್ಟಿದ ತಕ್ಷಣ ಕಾಲೇ ವಾಸಿ ಆಗ್ಬಿಡ್ತಾರೆ. ಯೇಸು ಕ್ರಿಸ್ತು ಏನ್ ಮಾಡ್ತಾರೆ, ಧೈರ್ಯದಿಂದ ಹೋಗು ಮಗಳೇ ಅಂತ ಹೇಳ್ತಾರೆ. ಯಾರಿಗೂ ಯೇಸು ಕ್ರಿಸ್ತು ಕೆಟ್ಟದ್ ಬಯಸಿಲ್ಲ. ಅವ್ರಿಗೆ ಶಿಲ್ಬೆಯಲ್ಲಿ ಹಾಕಿರೋಂಥ ಜನಗಳಿಗಾಗ್ಲಿ, ಅವ್ರಿಗೆ ಹೊಡೆದಿರೋಂಥ ಜನಗಳಿಗಾಗ್ಲಿ ಯೇಸು ಕ್ರಿಸ್ತು ಶಾಪ ಹಾಕಿದ್ದು, ಕೆಟ್ಟದ್ ಮಾಡಿದ್ದು, ಚಿತ್ರಹಿಂಸೆ ನೀವೆಲ್ಲ ನಾಳಾಗಿ ಹಾಳಾಗೋಗಿ ನಾಶ ಆಗ್ಲಿ ಅಂತ ಯೇಸು ಕ್ರಿಸ್ತು ಯಾವತ್ತೂ ಬಯಸಿದಿಲ್ಲ. ಇದನ್ನ ಕ್ರಿಸ್ತನ ಕ್ಯಾರೆಕ್ಟರ್ಗೆ ಆಪೋಸಿಟ್ ಆಗಿದೆ. ಮತ್ತೆ ಹಂಗಿರ್ಬೇಕಿತ್ತಲ್ಲ, ಚಿತ್ರಹಿಂಸೆ ಕೊಡುವಂಥದ್ದು ಇವೆಲ್ಲ ಹೆಂಗಿದೆ ಅಂತಂದ್ರೆ ನಮ್ಮ ಸತ್ಯವೇದಲ್ಲಿ ಆಪೋಸಿಟ್ ಆಗಿರೋಂಥ ವಿಚಾರಗಳಾಗಿದೆಯಲ್ಲ. ಅದರ ಇದು ಹೇಗೆ, ಅದರ ಯೋಚನೆ ಮಾಡ್ರಿ. ನಮ್ಮ ಒಂದು ಏನ್ರಿ ವಿಚಾರದಲ್ಲಿ, ನಮ್ಮ ಮನೆಯಲ್ಲಿ ಅಥವಾ ನಮ್ಮ ರೋಡಲ್ಲಿ ನಮ್ಮ ಮಕ್ಳುಗಳಿಗೆ ಯಾವ್ದಾರ ನಾಯಿ ಕಚ್ಬಿಟ್ರೆ ನಾವ್ ಏನ್ರಿ ಮಾಡ್ತೀರಿ? ಹೌದ್ರ, ಇವಾಗ ನಾಯಿಗಳ ಅವಳಿ ಅಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಬಿಟ್ಟಿದೆ, ನಾಯಿಗಳನ್ನ ಏನ್ ಮಾಡಕ್ ಹೋಗ್ಬಿಡ್ದು, ಯಾರು ಹಿಂಸೆ ಕೊಡಕ್ ಹೋಗ್ಬಿಡಿ, ಅದೆಲ್ಲ ತೊಗೊಂಡೋಗಿ ಏನ್ ಮಾಡಿ ಒಂದ್ ಜಾಗಕ್ಕೆ ಬಿಟ್ಬಿಡಿ, ಅದನ್ನ ಅಲ್ಲೇ ಸಾಕಿ ನಾಯಿನೆಲ್ಲ ಸಾಯಿಸ್ಬಾರ್ದು ಅಂತ ಆರ್ಡರ್ ಕೊಟ್ಬಿಟ್ಟಿದೆ. ಹೌದರ, ಯಾರೋ ನಾಯಿ ಕಚ್ಬಿಟ್ರೆ ನಾಯಿಗೆ ಏನ್ ಮಾಡ್ತೀವಿ ನಾವು? ಎಳ್ಕೊಂಬಂದು ದರ ದರ ಅಂತ ಎಳ್ಕೊಂಬಂದು ಅದನ್ನ ಹಗ್ಗ ಕಟ್ಟಾಕಿ ಅದನ್ನ ಚರ್ಮಾನ್ ಸುಳ್ದಿ ಬೆಂಕಿಗೆ ಹಾಕಿ ಅದನ್ನ ಬಿಸಿ ಬಿಸಿ ನೀರು ಹಾಕಿ ಅದ್ದಿ ಹಂಗೆ ಮೆತ್ತಿ ಮೆತ್ತಿಗೆ ಅದ್ದಿ, ಹಿಂಗಿದೆ ಚೆನ್ನಾಗಿದ್ಯಾ ಅನ್ಬೋಸ್ ಅನ್ಬೋಸ್, ತಗ ಕರೆಂಟ್ ತಗೊಂಬ, ಕರೆಂಟ್ ಕೊಡು ನಿಮ್ಗೆ, ಅದರ ಉಗುರು ಕಿತ್ತಾಕಿ, ಕಣ್ಣು ಕಿತ್ತಾಕಿ, ನಾಲಿಗೆ ಕಿತ್ತಾಕಿ ಈ ಥರ ಟಾರ್ಚರ್ ಕೊಡ್ತೀರಾ? ಇಲ್ಲ ರೀ, ಎಷ್ಟು ಹಿಂಸೆ ಕೊಡ್ತೀರಿ? ಏನೋ 4-5 ಹೊಡಿತೀರಿ ಅಷ್ಟೇ. ಅದು ಕಯ 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 ಅಂತ ಬಿಟ್ಬಿಟ್ಟು ಅಂದ್ರೆ ಅದ್ಗೇನ್ ಮಾಡ್ತೀರಾ? ಅಯ್ಯೋ ಬಿಟ್ಬಿಡಪ್ಪ ಓಲಿ ಅಂತ ಬಿಟ್ಬಿಡ್ತೀರಿ ಅಷ್ಟೇ ಹೊರ್ತು ಅದಕ್ಕೆ ಚಿತ್ರ ಹಿಂಸೆ ವೇದನೆ ಕೊಟ್ಟು ಅದಕ್ಕೆ ಏನ್ರಿ ದಿನಾ ದಿನಾ ಏನ್ರಿ ಯಾರಿಗೆ ಕೊರ್ಗತ್ರ ದಿನಾ ಹಿಂಸೆ ಕೊಡೋತರ ಮಾಡ್ತೀರಾ? ಖಂಡಿತವಾಗಿ ಯಾವತ್ತೂ ಮಾಡಲ್ಲ ರೀ.
ನಮ್ಮ ಮನೆಗೆ ಬಂದ್ಬಿಟ್ಟು ಯಾರೋ ಕಂಪ್ಯೂಟರ್ ರೆಡಿ ಮಾಡ್ಬೇಕಾದ್ರೆ ಯಾರೋ ಟೆಕ್ನಿಷಿಯನ್ ನಾನು ಕೆಡಿಸ್ಬಿಟ್ಟ ಅಂತಂದ್ರೆ ಅವ್ನಿಗೆ ಚಿತ್ರಹಿಂಸೆ ಕೊಡ್ತೀರಾ? ಕೈ ಕಾಲನ್ನ ಕಟ್ಟಾಕ್ಬಿಟ್ಟು ಮೈ ಮೇಲೆ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಅವ್ನಿಗೆ ಚಾವಟಿಯಿಂದ ಹೊಡೆದು ಚರ್ಮ ಎಲ್ಲ ಕಿತ್ತಾಕಿ ಕಣ್ಣೆಲ್ಲ ಕಿತ್ತಾಕಿ ಎಲ್ಲ ಮಾಡ್ತೀರಾ? ಯೋಚನೆ ಮಾಡ್ರಿ. ನಮಗೆ ದುಷ್ಟ ಆಗಿರೋದು ನಮಗೇನೆ ಈ ಥರ ಮನ್ಸು ಏನಾಗಲ್ಲ ರೀ, ಬರಲ್ಲ ರೀ. ಏನು ಮನುಷ್ಯಂಗೆ ಈ ಥರ ಮಾಡ್ಬೋದಾ ಅಂತ ಅನ್ಸ್ತಾರೆ. ಅವರ ಮ್ಯಾಕ್ಸಿಮಮ್ ಏನು ಮಾಡ್ತೀರಿ, ಅವನು ಸಾಯ್ಸಾಕ್ಬಿಡ್ತೀರಿ ಅಷ್ಟೇ. ಅದಕ್ಕೆ ಮೇಲೆ ಹಿಂಸೆ ಕೊಡೋಂಥದ್ದಲ್ಲ ರೀ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ ಆಗಿರ್ಬೇಕಾದ್ರೆ ನಮ್ಮ ಪರಲೋಕದ ತಂದೆ ಆ ದೇವರು ಲೋಕದಲ್ಲಿರುವಂಥ ಎಲ್ಲ ಪಾಪಿಗಳಿಗೆ ಒಂದು ಸ್ಥಳನ ಸಿದ್ಧ ಮಾಡಿ ಅವ್ರಿಗೆ ಟಾರ್ಚರ್ ಕೊಡಬೇಕು ಅಂತಂದ್ಬಿಟ್ಟು ಒಂದು ವೇದನೆ ಶಿಲಾನ ಮಾಡಿತ್ತಾರ. ಸ್ವಲ್ಪ ನಾವೇನು ಮಾಡಬೇಕು, ಯೋಚನೆ ಮಾಡ್ಬೇಕ್ರಿ. ಬೈಬಲಲ್ಲಿ ದೇವ್ರ ವಿರುದ್ಧವಾಗಿ ಎಷ್ಟೋ ಜನ ಪಾಪಗಳು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆ ಪಾಪಿಗಳಿಗೆ ದೇವ್ರು ಏನು ಶಿಕ್ಷೆ ಕೊಟ್ಟರು ಅಂತ ಸ್ವಲ್ಪ ಕ್ಷಣ ನಾವು ಓದೋಣ. ಓದಿಂತೀನಿ. ಅರಣ್ಯಕಾಂಡ 16:33 ಓದ್ರಿ ದಯವಿಟ್ಟು. ಯಾವ್ದು? ನಂಬರ್ 16:33 ಓದಿ. ನಂಬರ್ 16:33. ಅವರು ಸಜೀವಗಳಾಗಿ ತಮ್ಮ ಸರ್ವಸ್ವವು ಸಹಿತ ಪಾತಾಳಕ್ಕೆ ಹೋಗಿಬಿಟ್ಟರು. ನೋಡ್ರ ಭೂಮಿಯು ಭೂಮಿ ಭೂಮಿಯು ಅವರನ್ನು ಮುಚ್ಚಿಕೊಂಡಿತು. ನೋಡ್ರ ಇಷ್ಟೇ ರೀ. ನೋಡಿ, ಪಾಪಿಗಳು ದ್ರೋಹಿಗಳು ದೇವ್ರ ಜೊತೆಗೆ ಪಾಪ ಮಾಡಿದ್ರು, ಭೂಮಿ ತಿರುಗಿತು, ಜೀವಂತವಾಗಿ ಏನ್ರಿ ಸಮಾಧಿ ಆಗ್ಬಿಟ್ರು, ಪಾತಾಳಕ್ಕೆ ಹೋಗ್ಬಿಟ್ರು ಅಷ್ಟೇ. ಹಂಗಂತಂದ್ಬಿಟ್ಟು ದೇವರು ನನ್ನ ನಿತ್ಯ ನಿರಂತರವಾಗಿ ಬೆಂಕಿಗಾಗಿ ನಿಧಾನ ರೋಸ್ಟ್ ಮಾಡೋದನ್ನು ಕೊಟ್ಟಿದ್ಯಾ? ಇಲ್ಲ ರೀ. ಎಲ್ಲದಕ್ಕಿಂತ ಗ್ರ್ಯಾಂಡೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಸೋದೋಮ್ ಅಂಡ್ ಗೊಮೋರ. ಇಡೀ ಊರು ಏನಾಗಿದಂತೆ, ಎಲ್ಲ ವ್ಯಭಿಚಾರದಲ್ಲಿ ತುಂಬಿದ್ರಂತೆ ನೋಡಿರ್ತೀನಿ. ದೇವರು ಆಕಾಶದಿಂದ ಅಗ್ನಿ ತಂದ್ಬಿಟ್ಟು ಏನ್ ಮಾಡ್ತಾರೆ, ಊರ್ನ ನಾಶ ಮಾಡ್ತಾರೆ. ಎಷ್ಟು ದಿನ ನಾಶ ಮಾಡ್ತಾರೆ? ಕ್ಷಣ ರೀ. ಲೋತನ್ ಕರ್ಕೊಂಡು ಹೋಗ್ತಾರೆ, ಹಿಂದೆ ತಿರುಗಿ ನೋಡ್ಬೇಡ ಅಂತ ಹೇಳ್ತಾರೆ ಅಷ್ಟೇ. ಹಿಂದೆ ತಿರುಗಿ ನೋಡಿದಾಗ ಉಪ್ಪಿನ ಕಂಬ ಆಗ್ಬಿಡ್ತಿ ಅಂತ ಹೇಳ್ತಾರೆ. ಕ್ಷಣ ಮಾತ್ರದ ಸುಟ್ಟು ಬೂದಿ ಭಸ್ಮ ಆಗೋಯ್ತ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಆ ಊರ್ನ ಹಂಗೇ ಚಿತ್ರಹಿಂಸೆ ಕೊಟ್ಟು ವೇದನೆ ಕೊಟ್ಟು ಹಂಗೇ ಬೆಂಕಿಯಲ್ಲಿ ಸುಡ್ತಾನೇ ಇದ್ರ, ಸುಟ್ಟು ಬೂದಿ ಆಗ್ಬಿಟ್ರು ಅಷ್ಟೇ. ಅದೇ ಲವಣ ಸಮುದ್ರ, ಡೆಡ್ ಸಿ ನಿಜ, ಅದು ಸೊದೋಮ್ ಅಂಡ್ ಗೊಮೋರ ರೀ ಬೈಬಲ್ ಇರೋದು. ಏನ್ರಿ ಎಲ್ಲ ನಾಶ ಆಗ್ಬಿಟ್ರು ಅಷ್ಟೇ. ಅದನ್ನ ಉಳಿಸಿ ಚಿತ್ರಹಿಂಸೆ ಕೊಟ್ರ? ಇಲ್ಲ ರೀ, ಇಲ್ವಲ್ಲ. ದೇವ್ರು ಶಿಕ್ಷೆ ಕೊಟ್ಬಿಟ್ರು, ಮರಣ ಕೊಟ್ಬಿಟ್ರು, ಅಷ್ಟೇ ಮುಗೀತು. ಅದೇ ಮರಣ ಘೋರವಾಗಿರೋ ಮರಣ ಇತ್ತು, ಆದ್ರೆ ಅವ್ರಿಗೆ ಚಿತ್ರಹಿಂಸೆ ಕೊಡೋ ಥರ ಇತ್ತಾ? ಅಗ್ನಿಯ ಕೆರೆಗೆ ಹಾಕಿ ಚಿತ್ರಹಿಂಸೆ ಕೊಡೋ ಥರ ಇತ್ತಾ? ಇನ್ನೊಂದ್ಸತಿ ಶಿಷ್ಯನ್ರುಗಳು ಒಂದು ಊರಿಗೆ ಹೋಗ್ತಾರೆ ಊಟ ಕೇಳೋದಕ್ಕೆ. ಯೇಸು ಸಮಯದ ದಯವಿಟ್ಟು ಊಟ ಕೊಡಿ ಅಂತಂದ್ರೆ ಊಟ ಕೊಡಲ್ಲ. ಶಿಷ್ಯನ್ಗಳು ಭಯಂಕರ ಕೋಪ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಕರ್ತನ ಅಂತ ಹೇಳ್ತಾರೆ, ಸ್ವಾಮಿ ಇವ್ರು ನಮ್ಗೆ ಊಟ ಕೊಡಲ್ಲ, ದಯವಿಟ್ಟು ನಮಗೆ ಪರ್ಮಿಷನ್ ಕೊಡಿ, ಆಕಾಶದಿಂದ ಬೆಂಕಿ ತುಂಬಿಟ್ಟು ಇವ್ರನ್ನ ನಾಶ ಮಾಡ್ಬಿಡೋಣ ಅಂತ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ವೆರಿ ಗುಡ್, ಸಬಾಷ್. ನೋಡ್ರ, ನನ್ನನ್ನ ಏನ್ ಮಾಡಿಲ್ಲ ಇವರು, ಘನಪಡಿಸಿಲ್ಲ. ದಯವಿಟ್ಟು ಮಾಡಿ. ನಾನು ಇನ್ನೊಂದು ಸತ್ಮನಿ ಇವ್ರಿಗೆಲ್ಲ ಹಂಗೆ ಮಾಡೋದು, ನರ್ಕಗೊಂಡೋಯ್ತೀನಿ, ನರ್ಕದಲ್ಲಿ ಬೆಂಕಿಯಲ್ಲಿ ಹಿಂಸೆ ಕೊಡ್ತೀನಿ, ಆ ಕೆಲಸನ ಇವಾಗ ಸ್ಟಾರ್ಟ್ ಮಾಡಿ ಬೆಂಕಿ ಕರೆಸಿ ಅಂತಂದ್ರೆ ಯೇಸು ಕ್ರಿಸ್ತು ಇಲ್ಲ ರೀ. ಅದ್ ಬದಲಾಗಿ ಅವ್ರಿಗೆ ಖಂಡಿಸ್ತಾರೆ. ಏನಂತ ಖಂಡಿಸ್ತಾರೆ? ಓದನ ಲೂಕ 9ನೇ ಅಧ್ಯಾಯ 54-55 ಓದ್ರಿ. ಲೂಕ್ 9 ಚಾಪ್ಟರ್ 54-55 ಯಾರು ಓದ್ರಿ ಬ್ರದರ್ ಸಿಸ್ಟರ್ಸ್? ಆತನ ಶಿಷ್ಯರಾದ ಯಾಕೋಬ, ಯೋಹಾನರು ಇದನ್ನು ಕಂಡು, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟೋ ಎಂದು ಕೇಳಲು, ಆತನು ತಿರುಗಿಕೊಂಡು ಅವರನ್ನು ಗದರಿಸಿದನು. ಆತನ ಏನ್ ಮಾಡಂತೆ? ಗದರಿಸಿದ್ರಂತೆ. ಏನಂತ ಗದರಿಸಿದ್ರು? ತಮಿಳಲ್ಲಿ ಪಡಿಂಗುದಾರ அந்த வார்த்தை ಬರ್ತಾರೆ. ಲೂಕ 9வது அதிகாரம் 54-55 ಪಡಿಂಗುದಾರ. ಕಾರ್ತಿಕ್ ಬದರ್ ಇದೀರಾ ಲೈನಲ್ಲಿ? ಇದೀನಿ ಲೂಕ 9ನೇ ಅಧ್ಯಾಯ 54-55. ಬ್ರದರ್ 54-55 அல்ல பிரதர் 9. அவருடைய சீஷராகிய யாக்கோபும் யோவானும் அதை கண்டபோது, ஆண்டவரே, எலியா செய்தது போல வானத்திலிருந்து அக்னி இறங்கி இவளை அழிக்கும்படி நாங்கள் கட்டளையிட உமக்கு சித்தமா என்று கேட்டார்கள். அவர் திரும்பி பார்த்து, நீங்கள் இன்ன ஆவி உள்ள என்பதை அறியீர்கள் என்று அதட்டி. ನೋಡ್ರ ಏನ್ ಹೇಳ್ತಾರೆ? ನೀವೆಂತ ಏನ್ರಿ ಆತ್ಮ ಉಳ್ಳವರಾಗಿದ್ದೀರಾ, ಏನ್ ಮನ್ಸಿದೆ ನಿಮ್ಮಲ್ಲಿ, ಅಷ್ಟು ಗೊತ್ತಿಲ್ವಾ ಅಂತ ಹೇಳ್ತಾರೆ. ಮನುಷ್ಯ ಕುಮಾರ ಬಂದಿದೆ ಮನುಷ್ಯನ ಕಾಪಾಡೋದಕ್ಕೋಸ್ಕರ, ನಾಶ ಮಾಡೋದಕ್ಕಲ್ಲ ಅಂತ ಖಂಡಿಸ್ತಾರೆ. ಹಂಗಿರ್ಬೇಕಾರೆ ಅವರೇ ಒಂದು ನರ್ಕನ ಮಾಡಿ ಎಲ್ಲಾರನ್ನೂ ಚಿತ್ರಹಿಂಸೆ ಕೊಡೋಂತ ಒಂದು ಸ್ಥಳ ಮಾಡ್ತಾರಾ? ಅದರ ನಾವು ಯೋಚನೆ ಮಾಡ್ಬೇಕ್ರಿ. ಅದಕ್ಕೆ ಸತ್ಯವೇದ ಮುಖಾಂತರ ಇದನ್ನ ಓದ್ಬೇಕ್ರಿ. ಅದಕ್ಕೆ ಬೈಬಲ್ನಲ್ಲಿ ಕರ್ತನಲ್ಲಿ ಪ್ರೀತಿನ ಸಹೋದರಗಳೇ ನರಕ ಅಂತ ಪದ ಬರ್ತಾರೆ. ಅದಕ್ಕೆ ಇಂಗ್ಲಿಷಲ್ಲಿ ಯೂಸ್ ಮಾಡೋಂಥ ವಾರ್ತೆ ಹೆಲ್ ಅಂತ. ಹೆಲ್ ಅಂತಂದ್ರೆ ನಿಜವಾದ ಅರ್ಥ ಏನಪ್ಪಾ ಅಂತಂದ್ರೆ ಟು ಕವರ್ ಅಥವಾ ಟು ಹೈಡ್ ಅಂತ ಏನ್ರಿ ಅರ್ಥ. ಅದರ
ಇವತ್ತು ಆ ಪದದ ಬಳಕೆ ಅರ್ಥನೇ ಏನಾಗ್ಬಿಟ್ಟಿದೆ, ಚೇಂಜ್ ಆಗ್ಬಿಟ್ಟಿದೆ. ಯಾಕೆ ಚೇಂಜ್ ಆಯ್ತು ಅಂದ್ರೆ ಕಾಲ ಬರ್ತಾ 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 ಒಂದೊಂದು ಪದಗಳ ಅರ್ಥಗಳೇನಾಗ್ತದೆ ಅಲ್ಲಿ ಚೇಂಜ್ ಆಗೋದಕ್ಕೆ ಶುರು ಆಗ್ತದೆ. ಯಾಕಂದ್ರೆ ಅದು ಬಳಕೆ ಆದಂತೆ ರೀತಿಯಲ್ಲಿ. ಅದೇ ರೀತಿ ನರಕ ಅಂದ್ರೆ ಒರಿಜಿನಲ್ ಆಗಿ ಇದ್ದಿದ್ದ ಅರ್ಥ ಏನಪ್ಪಾ ಅಂದ್ರೆ ಹೈಡ್ ಅಥವಾ ಟು ಕವರ್ ಅಂತ ಅಂದ್ಬಿಟ್ಟು ಇದನ್ನ ಏನಾಗ್ಬಿಡ್ತು ಇವಾಗ ಚೇಂಜ್ ಆಗ್ಬಿಡ್ತು. ಉದಾಹರಣೆ ನೋಡ್ಬೇಕಾದ್ರೆ ಇದೇನಿದು ಟಿವಿಯಲ್ಲಿ ಕಾಣಿಸಲ್ಲ, ಏನಿದು ವಿಂಡೋ. ಅಲ್ವರಾ? ವಿಂಡೋ, ಬಾಗ್ಲು ಬ್ರದರ್, ಕಿಟಕಿ ಬಾಗ್ಲು. ಕಿಟಕಿ ಬಾಗ್ಲು. ಇಂಗ್ಲಿಷ್ ವಿಂಡೋ ಅಂತ ಹೇಳಿದ್ರೆ ಇದೇನಿದು ಅದು ವಿಂಡೋಸ್ ತರನೇ ಅದು ಇದೆ brother. ವಿಂಡೋಸ್. ವಿಂಡೋಸ್ ಏನು ಕಿಟಕಿನಾ? ಸಾಫ್ಟ್ವೇರ್ ಅಲ್ವರಾ? ಆಕ್ಚುಲಿ ವಿಂಡೋಸ್ ಏನ್ರಿ ಕಿಟಕಿಗಳಿಗೆ ಹೇಳೋದು ವಿಂಡೋಸ್ ಅಂತ. ಅದನ್ನ ಏನಾಗಿದೆ ಇವಾಗ ಅದನ್ನ ಏನ್ರಿ ಸಾಫ್ಟ್ವೇರ್ಗೂ ಬಳಕೆ ಮಾಡ್ತಾರೆ. ಇವಾಗ ಇದೇನಿದು ಮೌಸ್ ಬ್ರದರ್. ಇದೇನಿದು ಮೌಸ್ ಬ್ರದರ್. ಇದು ನೋಡ್ರ ಬಳಕೆ ಏನಾಗಿದೆ ಅಲ್ವರ ಚೇಂಜ್ ಆಗಿದೆ. ಇದೇನಿದು ಟ್ಯಾಬ್ಲೆಟ್ ಬ್ರದರ್. ಇದೇನಿದು ಅದು ಟ್ಯಾಬ್ ಟ್ಯಾಬ್ ಅಂತ ಹೇಳ್ಬೋದು ಅದು brother. ಟ್ಯಾಬ್ಲೆಟ್. ಅದಕ್ಕೆ ನಾವ್ ಹೇಳೋದು ಟ್ಯಾಬ್ ಅಂತ ಅಷ್ಟೇ ಅಲ್ವರ? ನೋಡಿ ಏನಾಗಿದೆ, ಪದದ ಬಳಕೆಗಳು ಚೇಂಜ್ ಆಗಿದೆ. ಇದೇ ತರ ಒರಿಜಿನಲ್ ಆಗಿ ಏನ್ರಿ ಹೆಲ್ ಅಂತಂದ್ರೆ ಟು ಹೈಡ್ ಅಂತ. ಅದಕ್ಕೆ ಹಳೆ ಇಂಗ್ಲಿಷಲ್ಲಿ ಓದ್ಬೇಕಾರೆ ಈ ಪದನ ಹೆಂಗಪ್ಪ ಯೂಸ್ ಮಾಡೋದ್ರೆ ಹೆಲ್ ಮೈ ಪೊಟೇಟೋಸ್ ಅಂತ ಹೇಳೋರು. ಹೆಲ್ ಮೈ ಪೊಟೇಟೋಸ್ ಏನ್ರಿ ಆ ಒಂದು ಆಲೂಗಡ್ಡೆನ ಊತ್ಬಿಡಿ ಅಂತ ಅರ್ಥ ಅಲ್ದರ? ಇದು ನಾವೆಲ್ಲಪ್ಪ ನೋಡೋದು ಅಂದ್ರೆ 15th century ಕೇಂಬ್ರಿಡ್ಜ್ ಡಿಕ್ಷನರಿಯಲ್ಲಿ ಓದಿದ್ರೆ ಅಲ್ಲಿ ರಿಯಲ್ ಆಗಿ ಆ ಒಂದು ಹೆಲ್ಗೆ ಏನ್ ಮೀನಿಂಗ್ ಅಂತ ಅಂದ್ಬಿಟ್ಟು ಕೊಟ್ಟಿದೆ. ನೀವು ನಮ್ಮ ಮನೆಗೆ ಬಂದ್ರೆ ಇದು ಒರಿಜಿನಲ್ ಕಾಪಿ, ಒರಿಜಿನಲ್ 15th century ಓಲ್ಡ್ ಕಾಪಿ ನಮ್ಮಲ್ಲಿ ಇದೆ. ಅದ್ರಲ್ಲಿ ನೋಡಿಸ್ತೀನಿ ನಿಮಗೆ. ಇದರಲ್ಲಿ ಎಕ್ಸಾಕ್ಟ್ ಆಗಿ ಇದೇ ತರ ಕೊಟ್ಟಿದ್ದೀನಿ ನೋಡ್ತೀನಿ. ಹೆಲ್ ಅಂತಂದ್ರೆ ಟು ಹೈಡ್ ಅಂತ ಅಂದ್ಬಿಟ್ಟು ಅಲ್ಲಿ ಕೊಟ್ಟು ನೋಡಿದ್ದೀರಾ? ಯಾರು ಓದ್ತೀರಾ ಏನ್ರಿ? ಹೆಲ್ ಅಂತಾನೆ ಅರ್ಥ ಏನು ಸ್ಕ್ರೀನ್ ಓದ್ತೀರಾ ಅದ್ರ? 15th century Cambridge dictionary definition. Hell, to hide. ನೋಡ್ರ Hell, contraction for he will. ನೋಡ್ರ ಹೆಲ್ ಅಂದ್ರೆ ಏನ್ರಿ ಟು ಹೈಡ್ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರೆ ಕ್ಲೀನ್ ಕೊಟ್ಟಿದ್ದಾರೆ. ಅದಕ್ಕೆ ಈ ಹೆಲ್ ಅಂತ ಪದ ಬೈಬಲ್ ಅಲ್ಲಿ ಎಷ್ಟು ಸತಿಯಪ್ಪ ಬರ್ತಾರೆ ಅಂತಂದ್ರೆ ಟೋಟಲ್ ಇಡೀ ಬೈಬಲ್ ಅಲ್ಲಿ ಹೆಲ್ ಅಂತ ವರ್ಡ್ ಬರೀ 54 ಟೈಮ್ಸ್ ಮಾತ್ರ ಬರೋದು. ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ 31 ಟೈಮ್ಸ್ ಬರ್ತಾರೆ, ನ್ಯೂ ಟೆಸ್ಟಿಮೆಂಟ್ ಅಲ್ಲಿ 23 ಟೈಮ್ಸ್ ಬರ್ತಾರೆ. ಸೊ ಈ ಒಂದು ಹೆಲ್ ಅಂತ ಪದನ ಎಲ್ಲೆಲ್ಲಿ ಬರ್ತಾರೆ ಅಂತಂದ್ರೆ 54 ಸತಿ. ಈ 54 ಸತಿ ಬರೋಂಥ ಪದಗಳು ಹಳೆ ಒಡಂಬಡಿಕೆಯಲ್ಲಿ ಯೂಸ್ ಮಾಡಿದ್ರೆ, ಹೊಸ ಒಡಂಬಡಿಕೆಯಲ್ಲಿ ಯೂಸ್ ಮಾಡಿದ್ರೆ. ಹಳೆ ಒಡಂಬಡಿಕೆಯಲ್ಲಿ ಏನ್ರಿ ಹೀಬ್ರೂ ವರ್ಡ್ ಅಲ್ಲಿ ಬರೆದಿದ್ದಾರೆ. ಹೀಬ್ರೂ ಅಲ್ಲಿ ಯೂಸ್ ಮಾಡಿರೋಂಥ ಹಳೆ ಒಡಂಬಡಿಕೆ ಪದ ಶಿಯೋಲ್ ಅಂತ ಪದ, ಅದರ ಒಂದೇ ವರ್ಡ್ ಯೂಸ್ ಮಾಡಿರೋದು. ಆದ್ರೆ ನ್ಯೂ ಟೆಸ್ಟಿಮೆಂಟಿಗೆ ಬಂದ್ರೆ ಗ್ರೀಕ್ ಅಲ್ಲಿ 3 ಪದಗಳನ್ನ ಯೂಸ್ ಮಾಡಿದ್ದಾರೆ ಅದರ ಹೆಲ್ಗೆ: ಹೇಡೀಸ್, ಗೆಹನ ಮತ್ತೆ ಟಾಟರೋ ಅಂತ ಅಂದ್ಬಿಟ್ಟು. ಓಕೆನಾ? ಸರಿ, ಇದೇನು ಅಂತ ವಿವರಣೆಗಳು ನಿಮ್ಗೆ ಬರೋಂಥ ಕ್ಲಾಸಲ್ಲಿ ಹೇಳ್ತೀನಿ ಸ್ವಲ್ಪ ಕ್ಷಣಗಳಲ್ಲಿ ಅಲ್ರ? ಸರಿ, ಇದನ್ನ ಈ 54 ಟೈಮ್ಸ್ ಅಂತ ನಾವು ಏನಂತ ಬೈಬಲ್ ಅಲ್ಲಿ ನೋಡಿದ್ರು ಇದನ್ನ ತೆಗೆದು ಓದಿದ್ರೆ ಮತ್ತೆ ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ ಶಿಯೋಲ್ ಅಂತ ಬರೋದಲ್ಲ, ಇದನ್ನ ತೆಗೆದು ಓದಿದ್ರೆ ಇಲ್ಲಿ ಏನಪ್ಪ ಅರ್ಥ ಕೊಟ್ಟಿದ್ದಾರೆ ಅಂತಂದ್ರೆ ಏನ್ರಿ ಹೀಬ್ರೂ ಕನ್ಕಾರ್ಡೆನ್ಸ್ ಅಲ್ಲಿ ಏನ್ರಿ ಸ್ಟ್ರಾಂಗ್ಸ್ ಕನ್ಕಾರ್ಡೆನ್ಸ್ ಅಲ್ಲಿ ಇದ್ರ ಅರ್ಥ ಅಲ್ಲೇ ಕೊಟ್ಟ ನೋಡಿದ್ದೀನಿ. ಏನಂದ್ರೆ ಶಿಯೋಲ್ ಅಂದ್ರೆ ಏನು ಅಂತಂದ್ಬಿಟ್ಟು. ಅದರ ಯಾರೋ ಸ್ಕ್ರೀನ್ ಅಲ್ಲಿ ಇರೋದನ್ನ ಓದ್ರಿ ದಯವಿಟ್ಟು ಯಾರು ಇಂಗ್ಲಿಷ್ ಅಲ್ಲಿ ಪ್ಲೀಸ್. Sheol, from H7592, Hades or the world of the dead. ನೋಡೋಣ ಏನಂದ್ರೆ ಇದು ಎಲ್ಲಿಂದ ಬಂದಿರೋದು ಮೂಲ ಪದ ಅಂದ್ರೆ ಹೇಡೀಸ್ ಅಂತ ಪದದಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಇದು ಅರ್ಥ ಏನಪ್ಪಾ ಅಂದ್ರೆ ಇಟ್ ಈಸ್ ದ ವರ್ಡ್ ಆಫ್ ದ ಡೆಡ್ ಅಂತ ಹೇಳ್ತಾರೆ ಅಲ್ರ? ಇದನ್ನ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಗ್ರೇವ್, ಹೆಲ್, ಪಿಟ್ ಅಂತ ಹಾಕಿದ್ದಾರೆ. ಏನಪ್ಪ ಇದು ಅರ್ಥ ಅಂತಂದ್ರೆ ಈ ಶಿಯೋಲ್ ಅಂತ ಪದನ ಇಡೀ ಯಾವ ರೀತಿ ಟ್ರಾನ್ಸ್ಲೇಷನ್ ಮಾಡಿದಾರೆ ಅಂತ ಏನ್ರಿ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಶಿಯೋಲ್ ಅಂತ ಪದನ ಏನ್ರಿ ಬೈಬಲ್ ಅಲ್ಲಿ ಪಿಟ್, ಗುಂಡಿ ಅಂತ ಅಂದ್ಬಿಟ್ಟು 3 ಸತಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಸಮಾಧಿ ಅಂತ 31 ಸತಿ ಹಾಕಿದ್ದಾರೆ. ನರಕ ಅಂತ ಅಂದ್ಬಿಟ್ಟು 31 ಸತಿ ಹಾಕಿದ್ದಾರೆ. ಸರಿ, ಎಲ್ಲೆಲ್ಲಪ್ಪ ಹಾಕಿದ್ದಾರೆ ಅಂತ ನೀವು ಕ್ಲೀನ್ ಆಗಿ ನೀವು ಸ್ಟಡಿ ಮಾಡಿದ್ರೆ ಎಲ್ಲೆಲ್ಲಿ ಒಳ್ಳೆ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾರೋ ಅಲ್ಲೆಲ್ಲ ಸಮಾಧಿ ಅಂತ ಹಾಕಿದ್ದಾರೆ ಇದೇ ಪದ ಶಿಯೋಲ್ ಅಂತ ಪದ. ಅದು ಎಲ್ಲೆಲ್ಲಿ ಕೆಟ್ಟ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾರೋ ಅಲ್ಲೆಲ್ಲ ನರಕ ನರಕ ಅಂತ ಹಾಕ್ಬಿಡ್ತಾರೆ ಅದನ್ನ. ಸರಿ, ಯಾಕೆ ಹಿಂಗ್ ಮಾಡಿದ್ರು? ಮಾಡಿದ್ರು ಎಲ್ಲ ಕಡೆ ಒಂದೇ ತರ ಹಾಕತ್ತಾನೆ. ಇವಾಗ ನರಕ ಬಂದ್ಬಿಟ್ಟು ಒಂದು ಅಗ್ನಿಯಲ್ಲಿ ವೇದನೆ ಕೊಡಂತ ಸ್ಥಳ ಅಂತಂದ್ರೆ ಇಡೀ ಬೈಬಲ್ ಅಲ್ಲಿ ಎಲ್ಲಾ ಜಾಗದಲ್ಲಿ ಹಂಗೆ ಹಾಕ್ಬಿಡ್ಬೋದಾಯ್ತಲ್ಲ, ಯಾಕೆ ಹಾಕಿಲ್ಲ? ಹಾಕ್ಬೇಕಾಗಿತ್ತಲ್ವಾ? ಇವಾಗ ಅದೇ ಅಂತಂದ್ರೆ ಅದನ್ನೆಲ್ಲ ಕಡೆ ಹಂಗೆ ಮಾಡ್ಬೇಕಿತ್ತು, ಮೇಂಟೈನ್ ಮಾಡ್ಬೇಕು. ಮೇಂಟೈನ್ ಮಾಡಿಲ್ಲ. ಯಾಕೆ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಹಾಗೆ ಇಲ್ಲ, ಒರಿಜಿನಲ್ ಆಗಿ ಅದು ಇಲ್ವೇ ಇಲ್ಲ. ಇವರು
ಮೈಂಡಲ್ಲಿ ಒಂದು ಕಲ್ಪನೆ ಇರೋದ್ರಿಂದ ದುಷ್ಟರೆಲ್ಲರೂ ಬೆಂಕಿಗೆ ಹೋಗ್ಬೇಕು, ನರಕದಲ್ಲಿ ವೇದನೆ ಪಡಬೇಕು ಅಂದ್ಬಿಟ್ಟು ಮೈಂಡಲ್ಲಿ ಫಿಕ್ಸ್ ಆಗಿರೋದು ಏನು ಮಾಡ್ಬಿಟ್ರು ಅಂತಂದರೆ ಎಲ್ಲ ಕಡೆ ಹೋಗ್ಬಿಟ್ಟು ಎಲ್ಲೆಲ್ಲಿ ಕೆಟ್ಟ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾರೋ ಅಲ್ಲೆಲ್ಲ ಏನ್ರಿ ಅಗ್ನಿ ನರಕ ಅಂತ ಅಂದ್ಬಿಟ್ಟು ಹಾಕೋದಕ್ಕೆ ಶುರು ಮಾಡೋದು. ಇವಾಗ ಕೆಲವೊಂದು ಎಕ್ಸಾಂಪಲ್ಸ್ ನಿಮ್ಗೆ ನೋಡಿರ್ತೀರಿ. ಮೊದಲನೇ ಪದ ಬೈಬಲ್ನಲ್ಲಿ ಶಿಯೋರ್ ಅಂತ ಫಸ್ಟ್ ಟೈಮ್ ಬರೋದೆಲ್ಲಪ್ಪ ಅಂದರೆ ಆದಿಕಾಂಡ 37ನೇ ಅಧ್ಯಾಯ 35ನೇ ವಾಕ್ಯ. ಇದನ್ನ ದಯವಿಟ್ಟು ಕನ್ನಡದಲ್ಲಿ ಓದ್ರಿ, ಆಮೇಲೆ ತಮಿಳಲ್ಲಿ ಓದ್ರಿ, ಆಮೇಲೆ ದಯವಿಟ್ಟು ಇಂಗ್ಲೀಷಲ್ಲಿ ಕೂಡ ಓದ್ರಿ. ಕನ್ನಡದಲ್ಲಿ ಓದಿ ಪ್ಲೀಸ್. ಓದ್ಲಿ ಬ್ರದರ್. ಓದ್ರಿ. ಅವನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ದುಃಖ ಶಮನ ಮಾಡುವುದಕ್ಕೆ ಪ್ರಯತ್ನಿಸಿದಾಗ್ಯೂ ಅವನು ಶಾಂತಿಯನ್ನು ಹೊಂದಲೊಲ್ಲದೆ, ನಾನು ಹೀಗೆ ಹಂಬಲಿಸುತ್ತಾ ನನ್ನ ಮಗನಿರುವ ಪಾತಾಳವನ್ನು ಸೇರುವೆನು ಅಂದನು. ನೋಡ್ರ, ನಾನು ಮಗನಿರುವಂತ ಪಾತಾಳಕ್ಕೆ ಏನ್ ಮಾಡ್ತೀನಿ, ಸೇರುವೇನು ಅಂತ ಹೇಳಿದ್ನು. ಯಾರು? ಯಾಕೋಬನು ಅಲ್ವರ. ಇದನ್ನೇ ಕನ್ನಡ ಬೇರೆ ಟ್ರಾನ್ಸ್ಲೇಷನ್ ಯಾರ ಹತ್ರ ಇದೆಯಾ? ಕನ್ನಡ ಬೇರೆ ಟ್ರಾನ್ಸ್ಲೇಷನ್ ಯಾರ ಹತ್ರ ಇದೆಯಾ? ಓದ್ಬೋದಾ ಕನ್ನಡ ಬೇರೆ ಟ್ರಾನ್ಸ್ಲೇಷನ್? ಡಿಸ್ಪ್ಲೇ ಇರೋದು ಓದ್ಲಾ? ಓದಿ, ರೈಟ್ ಸೈಡ್ ಇದೆ ನೋಡಿ ಡಿಸ್ಪ್ಲೇ ಓದಿ ಅದು. ಆಗ ಯಾಕೋಬನು ತನ್ನ ವಸ್ತ್ರಗಳನ್ನು ಹರಿದುಕೊಂಡು ತನ್ನ ನಡುವಿಗೆ ಗೋಣಿಯನ್ನು ಕಟ್ಟಿಕೊಂಡು ತನ್ನ ಮಗನಿಗೋಸ್ಕರ ಬಹುದಿನ ದುಃಖಪಟ್ಟನು. ಮತ್ತು ಅವನ ಕುಮಾರ್ತೆಯರೆಲ್ಲರೂ ಅವನನ್ನು ಆದರಿಸಿದಾಗ್ಯೂ ಅವನು ಆದರಣೆ ಹೊಂದಲಲ್ಲದೆ, ನನ್ನ ಮಗನ ಬಳಿಗೆ ಸಮಾಧಿಗೆ ದುಃಖದಿಂದಲೇ ಇಳಿದು ಹೋಗುವೆನು. ನೋಡ್ರ, ಸಮಾಧಿ ಅಂತ ಬಂತು ನೋಡಿರ್ತೀನಿ ನೋಡಿ. ಕನ್ನಡದಲ್ಲೇ 2 ಪದ ಬಳಕೆ ಮಾಡಿದ್ದಾರೆ. ಒಂದು ಪಾತಾಳ ಅಂತ ಬಂತು, ಇನ್ನೊಂದು ಸಮಾಧಿ ಅಂತ ಬಂತು. ಓಕೆನಾ? ಸರಿ, ಅದರ 2 ಒಂದೇ ಪದ, ಅದರ 2 ಒಂದೇ ಅರ್ಥ ರೀ. ಅದರ ಸೊ ಅದಕ್ಕೆ ಸಮಾಧಿ ಅಂತ ಯೂಸ್ ಮಾಡಿದ್ರೆ, ಇನ್ನೊಂದು ಪಾತಾಳ ಅಂತ ಯೂಸ್ ಮಾಡಿದ್ರೆ. ಇದನ್ನೇ ದಯವಿಟ್ಟು ನಾವು ಇಂಗ್ಲೀಷಲ್ಲಿ ಓದೋಣ. ಇಂಗ್ಲೀಷಲ್ಲಿ ಓದ್ರಿ ಬಿದ್ದರ್ ಯಾರಾದ್ರ ಇಂಗ್ಲೀಷಲ್ಲಿ ಪ್ಲೀಸ್. And all his sons and all his daughters rose up to comfort him, but he refused to be comforted. And he said, For I will go down into the grave unto my son mourning. ನೋಡ್ರ, ಐ ವಿಲ್ ಗೋ ಡೌನ್ ಟು ದ ಗ್ರೇವ್ ಅಂಟು ಮೈ ಸನ್ ಮಾರ್ನಿಂಗ್ ಅಂತ. ಗ್ರೇವ್ ಅಂತ ಏನ್ ಮಾಡ್ತಾರೆ, ಪದ ಯೂಸ್ ಮಾಡ್ತಾರೆ. ಇಲ್ಲಿ ಯಾರ ಹತ್ರ ಇಂಗ್ಲಿಷ್ NIV ಬೈಬಲ್ ಇದೆಯಾ? ನ್ಯೂ ಇಂಟರ್ನ್ಯಾಷನಲ್ ಟ್ರಾನ್ಸ್ಲೇಷನ್, ನ್ಯೂ ಇಂಟರ್ನ್ಯಾಷನಲ್ ವರ್ಷನ್ ಟ್ರಾನ್ಸ್ಲೇಷನ್ ಯಾವ ಥರ ಇದೆಯಾ? ಓಕೆ, ತೊಂದರೆ ಇಲ್ಲ. ಇದ್ರೆ ಈ ರೈಟ್ ಸೈಡಲ್ಲಿ ಹಾಕಿರೋದು ಅದೇ ನೋಡಿ. ಇಲ್ಲಿ ಫುಟ್ ನೋಟ್ ಕ್ಲೀನಾಗಿ ಕೊಟ್ಟಿದ್ದಾರೆ ನೋಡಿ. ಫುಟ್ ನೋಟಲ್ಲಿ ಏನು ಹಾಕಿದ್ದಾರೆ ಅಂದರೆ ಏನು ನೋಡಿ, ಐ ವಿಲ್ ಗೋ ಡೌನ್ ಟು ಮೈ ಸನ್ ಇನ್ ಟು ಶಿಯೋಲ್ ಅಂತ ಹೇಳ್ತಾರೆ. ಇದು NIV ಬೈಬಲಲ್ಲಿ ಈ ಗ್ರೀಕ್ ಮತ್ತು ಹೀಬ್ರೂ ಪದಗಳನ್ನ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಫುಟ್ ನೋಟಲ್ಲಿ ಹಾಕಿದ್ದಾರೆ ಏನಪ್ಪಾ ಅಂದರೆ, ಇದು ನ್ಯೂ ಟೆಸ್ಟಿಮೆಂಟ್ ಎಲ್ಲಿರೋಂಥ ಹೇಡಿಸ್ಗಳಿಗೆ ಈಕ್ವಲೆಂಟ್ ಆಗಿರೋಂಥ ವರ್ಡ್ ಶಿಯೋಲ್ ಅಂತ ಅರ್ಥ ಅಲ್ರ. ಸರಿ, ಏನೇ ಇರಲಿ, ಇಲ್ಲಿ ಯೂಸ್ ಮಾಡಿರೋಂಥ ಪದ ಶಿಯೋಲ್. ಏನಂತ ಹಾಕೋದ್ರು, ಯಾಕೋಬು ಹಂಬಲಿಸಿ ಯೋಸೇಫಿನಂತ ಸಮಾಧಿಗೆ ಹೋಗ್ತೀನಿ ಅಂತ ಹಾಕೋದ್ರಿ ಅದರ. ಸರಿ, ಇವಾಗ ಇದೇ ವಾರ್ತೆನ ಕೆಟ್ಟ ವ್ಯಕ್ತಿಗಳಿಗೆ ಯೂಸ್ ಮಾಡ್ಬೇಕಾದ್ರೆ ಯಾವ ತರ ಬಳಕೆ ಮಾಡಿದ್ದಾರೆ ಅದನ್ನು ಓದೋಣ. ಕೀರ್ತನೆ 9ನೇ ಅಧ್ಯಾಯ 17ನೇ ವಾಕ್ಯ ಓದಿ. ಸಾಮ್ಸ್ ಚಾಪ್ಟರ್ 9 ವರ್ಸ್ 17. ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗಗಳವರೆಲ್ಲ ಪಾತಾಳಕ್ಕೆ ಇಳಿದು ಹೋಗುವರು. ನೋಡ್ರ, ಇಲ್ಲಿ ಕೂಡ ಏನ್ ಮಾಡ್ತಾರೆ, ದುಷ್ಟರು ಎಲ್ಲರೂ ಪಾತಾಳಕ್ಕೆ ಇಳಿದು ಹೋಗ್ತಾರೆ ಅಂತ ಹಾಕೋರೆ ಅಲ್ವರ. ಇದನ್ನೇ ಬ್ರದರ್ ಕನ್ನಡ ಓದಿ ಅಂತೀನಿ. ನಮ್ಮ ಸ್ಕ್ರೀನ್ ಅಲ್ಲಿ ಇರೋ ಕನ್ನಡದಲ್ಲಿ ಯಾರೋ ಓದಕ್ಕಾಗ್ತದಾ? ನಾವು ಓದ್ತೀನಿ ಬ್ರದರ್. ಓದಿ ಬ್ರದರ್. ದುಷ್ಟರು ದೇವರನ್ನು ಮರೆಯುವ ಎಲ್ಲಾ ಜನಾಂಗಗಳಿಗೂ ನರಕಕ್ಕೆ ತಿರುಗುವರು ಅಂತದ್ದು. ನೋಡ್ರ, ಏನ್ರಿ, ದುಷ್ಟರು ಎಲ್ಲರೂ ದೇವ್ರ ಎಲ್ಗಾಗ್ತದಂತೆ ನರಕಕ್ಕೆ ಅಂತ ಹಾಕ್ಬಿಟ್ರು ಅದನ್ನ. ಇದನ್ನ ಇಂಗ್ಲೀಷಲ್ಲಿ ಓದೋಣ ನಾನು ಅಂತೀನಿ ಬ್ರದರ್. ಇಂಗ್ಲೀಷ್ ಓದಿ ಬಿಡ್ತಾರೆ ದಯವಿಟ್ಟು. The wicked shall be turned into hell, and all the nations that for. ನೋಡ್ರ, ದ ವಿಕೆಟ್ ಶಲ್ ಬಿ ಟರ್ನ್ ಟು ಹೆಲ್ ಅಂತಂದ್ರೆ ಎಲ್ಲಿಗೆ ಹೋಗ್ತಂತೆ? ನರಕಕ್ಕೆ ಹೋಗ್ತಾರಂತೆ. ನರಕ ಏನ್ರಿ, ನರಕ ಅಂದ್ರೆ ಹೆಲ್ಲು. ಹೆಲ್ಲಿಗೆ ಹೋಗ್ತದಂತೆ. ಯಾಕೆ? ಇಲ್ಲಿ ಕೆಟ್ಟರ ಬಗ್ಗೆ ಹೇಳ್ತಾರದು. ಇಲ್ಲಿ ಮಾತ್ರ ಅದೇ ಪದನ ಏನ್ ಮಾಡ್ಬಿಟ್ರಂತೆ ಕ್ಲೀನಾಗಿ ಅಲ್ಲಿ ಇಲ್ಲಿ ಎಲ್ ಅಂತ ಹಾಕ್ಬಿಟ್ರು. ಯಾಕಪ್ಪ? ಇಲ್ಲೂ ಕೂಡ ಗ್ರೇವ್ ಅಂತ ಹಾಕ್ಬೋದಾಗಿತ್ತಲ್ಲ. ಗ್ರೇವ್ ಆಗ್ಬಿಟ್ರೆ ದುಷ್ಟಲ್ಲಿ ನಡ್ಕೋಬೇಕು, ಇಲ್ಲಿ ಅಗ್ನಿ ವೇದನೆ ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಮೈಂಡಲ್ಲಿ ಫಿಕ್ಸ್ ಆಗಿರೋದು ಏನ್ ಮಾಡ್ಬಿಟ್ರು ಅಂತಂದ್ರೆ ಅಲ್ಲಿ ಏನ್ರಿ ಹೆಲ್ ಅಂತ ಪದ ಹಾಕಿದ್ದಾರೆ. ಇದೇ ವಾರ್ತೆನ ಯಾಕೆ ಹಾಕ್ಬೇಕಾರೆ ಅಂತಂದ್ರು, ಪಾತಾಳ ಅಂತ ಹಾಕಿದವ್ರು, ಸಮಾಧಿ ಅಂತ ಹಾಕಿದವ್ರು. ಇಲ್ಲಿ ಮಾತ್ರ ಯಾಕೆಪ್ಪ ನರಕ ಅಂತ ಹಾಕಿದ್ರು ಅದರ? 2 ಜಾಗದಲ್ಲಿ ಒಂದೇ ಹಾಕ್ಬೇಕು. ಈಗ 2 ಜಾಗದಲ್ಲೂ ನರಕ ಅಂತ ಹಾಕಿ ನೋ ಪ್ರಾಬ್ಲಮ್, ಅಥವಾ 2 ಜಾಗದಲ್ಲೂ ಸಮಾಧಿ ಅಂತ ಹಾಕಿ ಯಾಕೆ ಇಲ್ಲಿ ಬದಲಾವಣೆ ಮಾಡಿದ್ದಾರೆ ಅಲ್ವರ? ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ. ಇದನ್ನೇ NIV ಬೈಬಲ್ ಅದರ ನೀವು ಇನ್ನೊಂದು KJV ಬೈಬಲ್ ಬಿಟ್ಟು ಬೇರೆ ಬೈಬಲ್ ಹೋದ್ರೆ
ಅಲ್ಲೂ ಕೂಡ ಗ್ರೇವ್ ಅಂತಾನೆ ಕೊಟ್ಟಿರೋದು ಹೊರತು ಬೇರೆ ಏನೋ ನಮ್ಗೆ ಏನ್ ಮಾಡಿಲ್ಲ, ಕೊಟ್ಟಿಲ್ಲ. ಆದ್ರೆ ಅದನ್ನ ಇನ್ನೊಂದು ವಾಕ್ಯ ಓದೋಣ ಯೋಬಿನ ಬಗ್ಗೆ. ಯೋಬ 17ನೇ ಅಧ್ಯಾಯ 13ರಿಂದ 16 ಓದಿ ಕನ್ನಡದಲ್ಲಿ ದಯವಿಟ್ಟು. ಜೋಬ್ 17 ಚಾಪ್ಟರ್ 13 to 16. ಕನ್ನಡದಲ್ಲಿ ಓದಿ ದಯವಿಟ್ಟು. ನಾನು ನಾನು ಪಾತಾಳವನ್ನು ನನ್ನ ಮನೆ ಇರಿ, ಓದಿ ಪ್ರೇಮಾ ಸಿಸ್ಟರ್. ನಾನು ಪಾತಾಳವನ್ನು ನನ್ನ ಮನೆಯೆಂದು ನಿರೀಕ್ಷಿಸಿ ನನ್ನ ಹಾಸಿಗೆಯನ್ನು ಕತ್ತಲಲ್ಲಿ ಹಾಸಿ, ಸ್ಮಶಾನವನ್ನು ನೀನು ನನ್ನ ತಂದೆ ಎಂದು, ಹುಳವನ್ನು ನನ್ನ ತಾಯಿ ನನ್ನ ತಂಗಿ ಎಂದು ಕರೆಯುವುದಾದರೆ ನನ್ನ ನಿರೀಕ್ಷೆ ಎಂತದ್ದು? ನನ್ನ ನಿರೀಕ್ಷೆಯನ್ನು ಯಾರು ನೋಡಾರು? ನೋಡ್ರ ಏನ್ರಿ, ಸಮಾಧಿ ಅಂತ ಬರೋಬಲ್ಲ ಏನ್ ಬಂತ ಅಲ್ಲಿ ಸ್ಮಶಾನ, ಕರೆಕ್ಟಾ? ಇದು ಯಾರೋ ಬೇರೆ ಟ್ರಾನ್ಸ್ಲೇಷನ್ ತೆಗಿದೆ, ಇಲ್ಲಿ ಸಂತೋಷ ಅಲ್ವರ ನೋಡಿ. ಸ್ಮಶಾನ ಅಂದ್ರ ಏನ್ರಿ, ಹುಳವನ್ನು ನನ್ನ ಏನ್ರಿ ತಂದೆ ಅಂತ ಹೇಳ್ಕೊಂಡ್ರೆ ಏನಾಗ್ತದ, ನನ್ನ ಸ್ಥಳ ಆಯ್ತದೆ ಅಂತ ಹೇಳ್ತಾರೆ ಅಲ್ವರ. ಇದನ್ನೇ ನೋಡಿ, ಯೋಬು ಒಬ್ಬ ಒಳ್ಳೆ ವ್ಯಕ್ತಿ. ಯೋಬ್ ಏನ್ ಕೇಳ್ಕೊಂತಾನೆ, ದೇವ್ರೇ ನನಗೆ ಸಮಾಧಿ ಏನಾಗಿರ್ಲಿ, ನನ್ಗೆ ಮನೆ ಆಗಿರ್ಲಿ, ಸ್ಮಶಾನನೇ ಇರ್ಲಿ, ಮನೆ ಆಗಿರ್ಲಿ ಅಂತ ಹೇಳ್ತಾರೆ ಅಲ್ವರ. ಇವಾಗ ಇದನ್ನೇ ಕನ್ನಡ ಬೇರೆ ಟ್ರಾನ್ಸ್ಲೇಷನ್ಸ್ ಯಾರ ಹತ್ರ ಇದೆಯಾ ಕನ್ನಡ? ಓದಿ ಯೋಗೇಶ್ ಬ್ರದರ್. ಇವಾಗ ಜನರಲ್ ಆಗಿದ್ದಲ್ಲ ಕನ್ನಡ ಬೈಬಲ್, ಅದ್ರಲ್ಲಿ ಓದಿ ನೋಡೋಣ. ನಾನು ನಿರೀಕ್ಷಿಸಿದರೆ ಸಮಾಧಿಯೇ ನನ್ನ ಮನೆ, ನೋಡ್ರ ಕತ್ತಲಲ್ಲಿ ನನ್ನ ಹಾಸಿಗೆನೂ ಹಾಸಿದ್ದೇನೆ. ನೋಡ್ರ, ಸಮಾಧಿಯೇ ನನ್ನ ಮನೆ, ಅದು ಸಿಸ್ಟರ್ ಬೈಬಲ್ ಏನ್ ಬಂತು, ಸ್ಮಶಾನವೇ ನನ್ನ ಮನೆ ಅಂದ್ರ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಹಂಗೆ 16 ಓದಿ ಯೋಗೇಶ್ ಬ್ರದರ್. ಕತ್ತಲಲ್ಲಿ ನನ್ನ ಹಾಸಿಗೆಯನ್ನು ಹಾಸಿದ್ದೇನೆ, ಕೊಳವಿಕೆಗೆ ನೀನು ನನ್ನ ತಂದೆ ಎಂದು, ಹುಳಕ್ಕೆ ನೀನು ನನ್ನ ತಾಯಿಯು ನನ್ನ ಸಹೋದರಿಯು ಎಂದು ಹೇಳಿದನು. ಹಾಗಾದರೆ ಈಗ ನನ್ನ ನಿರೀಕ್ಷೆಯಲ್ಲಿ ನನ್ನ ನಿರೀಕ್ಷೆಯನ್ನು ಯಾರು ನೋಡುವರು? ನಾವು ಧೂಳಿನಲ್ಲಿ ಒಟ್ಟಿಗೆ ವಿಶ್ರಾಂತಿಯಲ್ಲಿರುವಾಗ ಅವರು ಪಾತಾಳದ ಕಾವಲಿಗೆ ಇಳಿದು ಹೋಗುವರು ಅಂದರು. ನೋಡ್ರ, ಪಾತಾಳ ಅಂತ ಬಂತು, ಮೇಲ್ಗಡೆ ಸಮಾಧಿ ಅಂತ ಬಂತು, ಕೆಳಗಡೆ ಪಾತಾಳ ಅಂತ ಬಂತು. ಇವಾಗ ಸಿಸ್ಟರ್ ಓದದ್ಲ ಆ ಬೈಬಲ್ ಓದಿಸಿ 16ನೇ ವಾಕ್ಯ ಸಿಸ್ಟರ್ ಹತ್ರ. ಅದು ನನ್ನ ಸಂಗಡ ಪಾತಾಳಕ್ಕೆ ಇಳಿದು ಬಂದೀತೆ, ನೋಡ್ರ ನಾವು ಜೊತೆಯಾಗಿ ಧೂಳಿಗೆ ಸೇರೇವೋ. ನೋಡ್ರ, ಅದರ ಪಾತಾಳ ಅಂತ ಬಂತು ಅದರ. ಸರಿ, ಇವಾಗ ಇದೇ ವಾರ್ತೆಗಳನ್ನ ನಾವು ಏನ್ ಮಾಡೋಣ, ಇಂಗ್ಲೀಷಲ್ಲಿ ಓದೋಣ. ದಯವಿಟ್ಟು ಇಂಗ್ಲೀಷಲ್ಲಿ ಓದ್ರಿ ಯಾರು ಬ್ರದರ್ ಸಿಸ್ಟರ್ಸ್. ಜೋಬ್ 17 ಚಾಪ್ಟರ್ 13 to 16. ಎಲ್ಲ ಗಮನಿಸಿ, ಎಲ್ಲ ಅಬ್ಸರ್ವ್ ಮಾಡಿ. If I wait, the grave is mine house. I have made my bed in the darkness. I have said to corruption, thou art my father. To the worm, thou art my mother and my sister. And where is now my hope? As for my hope, who shall see it? They shall go down to the bars of the pit, when our rest together is in the dust. ನೋಡ್ರ, ಈ ಒಂದು ಏನ್ರಿ 3 ವಾಕ್ಯಗಳಲ್ಲಿ ಏನ್ರಿ 3 ತರ ಪದ ಬಳಕೆ ಮಾಡ್ತಾರೆ. ಸಮಾಧಿ ಅಂತ ಹಾಕ್ತಾರೆ, ಸ್ಮಶಾನ ಅಂತ ಹಾಕ್ತಾರೆ, ಪಾತಾಳ ಅಂತ ಹಾಕೋರೆ, ಇಂಗ್ಲಿಷಲ್ಲಿ ಗ್ರೇವ್ ಅಂತ ಹಾಕೋರೆ, ಪಿಟ್ ಅಂತ ಹಾಕೋರೆ. ಯಾಕೆ ಇಲ್ಲಿ ಅದೇ ಪದ ಹೆಲ್ ಅಂತ, ನರಕ ಅಂತ ಯೂಸ್ ಮಾಡಲಿಲ್ಲ? ಯಾಕಪ್ಪ ಅಂದ್ರೆ ಯೋಬನ್ ಬಗ್ಗೆ ಮಾತಾಡ್ತಾ ಇದ್ದೋ. ಯೋಬನ್ ಬಗ್ಗೆ ಹೆಂಗೆ ನರಕ ಅಂತ ಹಾಕೋದಕ್ಕೆ ಸಾಧ್ಯ? ಯೋಬ್ ಅಂದ್ಬಿಟ್ಟು ನರಕಕ್ಕೆ ಹೋಗೋದಕ್ಕೆ ಸಾಧ್ಯನಾ? ನರಕ ಅಂದ್ಬಿಟ್ಟು ನನ್ನ ಮನೆ ಅಂತ ಯೋಬ್ ಹೇಳ್ಕೊಳಕ್ ಸಾಧ್ಯನಾ? ಯಾಕೆ ಒಳ್ಳೆ ವ್ಯಕ್ತಿ ಅಲ್ವಾ, ನೀತಿವಂತನಲ್ವಾ? ಅದಕ್ಕೆ ಏನ್ ಮಾಡಿದ್ರೆ ಇಲ್ಲಿ ಟ್ರಾನ್ಸ್ಲೇಷನ್ ಮಾಡೋರು ಏನ್ರಿ ಪದಗಳನ್ನ ಈ ತರ ಯೂಸ್ ಮಾಡ್ತಾರೆ. ಅದರ ಸರಿ, ಏನ್ ಅರ್ಥ ಆಗ್ತದೆ ಇದರಲ್ಲಿ ಅಂತಂದ್ರೆ ನೋಡಿ, ಇವಾಗ ನೋಡಿರೋದು 3 ವಾಕ್ಯಗಳ್ರಿ. 3 ವಾಕ್ಯಗಳು ಕಂಪ್ಯಾರಿಸನ್ ನೋಡಿರ್ತೀರಿ. ಅದರ ಇಲ್ಲಿ ಬರೋಂಥ ಹೀಬ್ರೂ ವರ್ಡು ಎಲ್ಲ ಸೇಮ್, ಶಿಯೋಲ್ ಅಂತ ಹೀಬ್ರೂ ವರ್ಡೇ ಬರೋದು. ಆದ್ರೆ ಇದನ್ನ ಇಂಗ್ಲಿಷಲ್ಲಿ ಬಂದ್ರೆ ಯಾವ ತರ ಟ್ರಾನ್ಸ್ಲೇಷನ್ಸ್ ಮಾಡಿದ್ದಾರೆ ಅಂತಂದ್ರೆ, ಒಳ್ಳೆ ವ್ಯಕ್ತಿಗಳ ಬಗ್ಗೆ ಹೇಳ್ಬೇಕಾದ್ರೆ ಗ್ರೇವ್ ಅಂತ ಹಾಕಿದ್ದಾರೆ. ಆದ್ರೆ ಕೆಟ್ಟ ವ್ಯಕ್ತಿಗಳ ಬಗ್ಗೆ ಹಾಕ್ಬೇಕಾರೆ ಏನಂತ ಹಾಕ್ಬಿಟ್ಟಿದ್ರೆ ಪದ ಅಂತಂದ್ರೆ ನರಕ ಅಥವಾ ಹೆಲ್ ಅಂತ ಹಾಕಿದ್ದಾರೆ. ಇದೇ ನಮ್ಮ ಕನ್ನಡದಲ್ಲಿ ನೋಡಿದ್ರೆ ಸಮಾಧಿ ಅಂತ ಹಾಕಿದ್ದಾರೆ ಒಳ್ಳೆ ವ್ಯಕ್ತಿಗಳು. ಆದ್ರೆ ಕೆಟ್ಟ ವ್ಯಕ್ತಿಗಳಿಗೆ ನರಕ ಅಂತ ಏನ್ ಮಾಡಿದ್ದಾರೆ, ಯೂಸ್ ಮಾಡಿದ್ದಾರೆ. ಅಲ್ಲರ ಇದರಲ್ಲೇ ನಮಗೆ ಗೊತ್ತಾಗ್ತಾರೆ ಏನಪ್ಪಾ ಅಂತಂದ್ರೆ, ಇದೆಲ್ಲ ಟ್ರಾನ್ಸ್ಲೇಷನ್ ಮಾಡಿರೋರು ತಮ್ಮ ಅಭಿಪ್ರಾಯಗಳ ತಕ್ಕಂತೆ ಬೈಬಲ್ ಏನ್ ಮಾಡಿರೋದು, ಟ್ರಾನ್ಸ್ಲೇಷನ್ಸ್ ಮಾಡಿರೋದು. ಅಲ್ವರ ಆಕ್ಚುಲಿ ನೋಡ್ಬೇಕಾದ್ರೆ ಇವೆಲ್ಲ ಒಂದೇ ಅರ್ಥ. ಅಂದ್ರೆ ಏನು, ಶಿಯೋಲ್ ಅಂತಂದ್ರೆ ಸಮಾಧಿ, ಸಮಾಧಿ ಅಂತ ಪದನ್ನೇ ಏನ್ ಮಾಡಿರೋದು ನರಕ ಅಂತ ಅಂದ್ಬಿಟ್ಟು ಬೈಬಲ್ ಏನ್ ಮಾಡಿದ್ರು, ಟ್ರಾನ್ಸ್ಲೇಷನ್ಸ್ ಮಾಡಿದ್ರು. ಹೇಗಪ್ಪ ಅಂತಂದ್ರೆ ನೋಡ್ರಿ, ಆಕ್ಚುಲಿ ಬೈಬಲ್ ಸತ್ಯವೇದಲ್ಲಿ ನಿಜವಾದ ಅರ್ಥ ನರಕ ಅಂತಂದ್ರೆ, ನರಕ ಇಲ್ಲ ಅಂತಲ್ಲ, ನರಕ ಇದೆ. ನರಕ ಅಂದ್ರೆ ಏನರ್ಥ ಅಂದ್ರೆ ಸಮಾಧಿ, ಪಾತಾಳ ಅಂತ. ಅದರ ಅದಕ್ಕೆ
ಏನ್ರಿ ನರಕ ಅಂತ ಹೇಳ್ತೀರಿ ಗೊತ್ತಾ? ನರಕ ಅಂದ್ರೆ ಪದದ ಅರ್ಥ ಏನು ಅಂದ್ರೆ ನರಗಮ್ ಅಂತ ಹೇಳ್ತೀರಿ. ನರಗಮ್ ಅಂದ್ರೆ ಏನು? ಅದನ್ನ ಬಿಡಿಸಿ ಹೋದ್ರೆ ನರ ಪ್ಲಸ್ ಅಗಮ್. ಅದರ ನರ ಅಂದ್ರೆ ಏನ್ರಿ ಕನ್ನಡದಲ್ಲಿ ಅರ್ಥ? ಮನುಷ್ಯ. ಮನುಷ್ಯ. ಅಗಮ್ ಅಂದ್ರೆ ಏನ್ ಗೊತ್ತಾ? ಕೂತ್ ಬಿಡೋದು. ಅದರ ನರ ಅಗಮ್ ಅಂತಂದ್ರೆ ಮನುಷ್ಯನ ಹೂತ್ ಬಿಡೋದಿಕ್ಕೇನೆ ನರಗಮ್ ಅಂತ ಪದ ಏನ್ ಮಾಡೋದು, ಯೂಸ್ ಮಾಡೋದು. ಅದೇ ತರ ಪಾತಾಳ. ಪಾತಾಳ ಅಂದ್ರೆ ಏನು? ಬಿಡಿಸಿ ಹೋದ್ರೆ ಏನು? ಪಾದ ಪ್ಲಸ್ ಸ್ಥಳ. ಇವಾಗ ನೀವ್ ಹೇಳ್ರಿ, ಪಾದದ ಕೆಳಗೆ ಇರೋಂಥ ಸ್ಥಳ ಯಾವುದು? ನಮ್ಮ ಪಾದದ ಕೆಳಗಡೆ ಏನ್ ಸ್ಥಳ ಇದೆ? ಏನಿದೆ? ಭೂಮಿ. ಭೂಮಿ ಇದೆ, ಮಣ್ಣಿದೆ. ಅದರ ಮನುಷ್ಯ ಸತ್ ಮೇಲೆ ಎಲ್ಲಿಗೆ ಹೋಗ್ತಾನೆ? ಮಣ್ಣಿಗೆ ಹೋಗ್ತಾನೆ. ದೇವರು ಅದೇ ಹೇಳಿದ್ದು, ಮಣ್ಣಿಂದ ಮಾಡಲ್ಪಟ್ಟಿದ್ದೆ, ತಿರ್ಗಲಿ ಹೋಗ್ತೀವಿ ನಾವು, ಮಣ್ಣಿಗೆ ಹೋಗ್ತೀಯ. ಅದಕ್ಕೆ ಬೈಬಲ್ನಲ್ಲಿ ಹೆಲ್ ಮೀನ್ಸ್ ಗ್ರೇವ್, ಸಮಾಧಿನೇ ಹೆಲ್ ಅಂತ ಏನ್ಬಿಡೋದು ಹಾಕಿರೋದು. ಸರಿ, ಇವಾಗ ಏನ್ ಮಾಡೋಣ, ನ್ಯೂ ಟೆಸ್ಟಿಮೆಂಟಿಗೆ ಬರೋಣ ನೋಡಿ. ನ್ಯೂ ಟೆಸ್ಟಿಮೆಂಟ್ ಅಲ್ಲಿ 3 ಪದಗಳು ಬಳಕೆ ಆಗಿದೆ: ಹೇಡೀಸ್, ಗೆಹನ ಮತ್ತೆ ತಾತೋರ್ ಅಂತ. ಏಡೀಸ್ ಅಂತ ವಾರ್ತೆ ಬರೀ 11 ಸತಿ ಬರೋದು, ಗೆಹನ ಅಂತ 12 ಸತಿ ಬರ್ತಾರೆ, ತಾರ್ತರು ಅಂತ 1 ಸತಿ ಬರತ್ರಿ. ಇದನ್ನ ಪ್ರೂವ್ ಮಾಡಕ್ಕೆ ಏನ್ ಜಾಸ್ತಿ ವಾಕ್ಯಗಳೇ ಬೇಕಾಗಿಲ್ಲ, ಸಿಂಪಲ್ ಆಗಿರೋ ಒಂದೇ ಒಂದು ವರ್ಡ್ ಸಿಕ್ಕರೆ ಸಾಕ್ರಿ. ಅದನ್ನ ನೋಡ್ಸಿದ್ರೆ ನಿಮ್ಗೆ ಕ್ಲೀನಾಗಿ ಅರ್ಥ ಆಗ್ಬಿಡ್ತಾರೆ ಹೆಲ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು. ಅದರ ನೋಡಿ, ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಯೂಸ್ ಮಾಡಿದಂತ ಒಂದು ಗ್ರೀಕ್ ಪದ ಹೇಡೀಸ್ ಅಂತ. ಈ ಪದಾನೇ ಏನ್ ಮಾಡಿರೋದು ನಮ್ಗೆ ಹಲವಾರು ಜಾಗದಲ್ಲಿ ಗ್ರೇವ್, ಹೆಲ್, ಪಿಟ್ ಅಂತ ಸೇಮ್ ಏನ್ ಮಾಡಿದ್ದಾರೆ, ಟ್ರಾನ್ಸ್ಲೇಷನ್ ಯೂಸ್ ಮಾಡಿದ್ದಾರೆ. ಸೊ ಓಲ್ಡ್ ಟೆಸ್ಟಿಮೆಂಟ್ ಎಲ್ಲ ಶಿಯೋಲು, ನ್ಯೂ ಟೆಸ್ಟಿಮೆಂಟ್ ಏಡೀಸ್ ಏನ್ರಿ, ಎರಡು ಒಂದೇ. ಇದಕ್ಕೆ ಒಂದೇ ಒಂದು ವಾಕ್ಯ ಸಾಕ್ರಿ. ಯಾವ್ದಪ್ಪ ಅಂದ್ರೆ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 27ನೇ ವಾಕ್ಯ. ದಯವಿಟ್ಟು ಕನ್ನಡದಲ್ಲಿ ಓದ್ರಿ, ಆಮೇಲೆ ಇಂಗ್ಲಿಷ್ ಓದಿ. ಕನ್ನಡದಲ್ಲಿ ಎಲ್ಲಾ ಟ್ರಾನ್ಸ್ಲೇಷನ್ಸ್ ಅಲ್ಲೂ ಓದಿ ದಯವಿಟ್ಟು. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 27ನೇ ವಾಕ್ಯ. ಯಾಕಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ವೆರಿ ನಿನ್ನ ಗುಡ್, ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಡಿಸುವುದಿಲ್ಲ. ವೆರಿ ಗುಡ್. ನೋಡ್ರ, ನಿನ್ನ ಏನ್ರಿ ಆತ್ಮವನ್ನು ನೀನು ನನ್ನ ಆತ್ಮವನ್ನು ಏನ್ರಿ ಎಲ್ಲಿ ಬಿಡಲ್ವಂತೆ? ಪಾತಾಳದಲ್ಲಿ ಪಾತಾಳದಲ್ಲಿ ಬಿಡುವುದಿಲ್ಲ. ಬಿಡುವುದಿಲ್ಲ. ಪಾತಾಳ ಅಂತ ಬಂತು. ಇದನ್ನೇ ಬೇರೆ ಕಾಣ ಬೈಬಲ್ ಇದೆಯಾ ಬದರ್? ಯಾರದನ್ನ? ಯೋಗೇಶ್ ಬದರ್ ನಿಮ್ಮ ಹತ್ರ ಇತ್ತಲ್ಲ, ಅದು ಓದ್ಬಿಡ. 2-3 ಬೈಬಲ್ ಇತ್ತಲ್ಲ, ಯೋಗೇಶ್ ಬದರ್. ಓದ್ತೀರಾ? ಕೃತ್ಯಗಳು 2:27. ಅಪೊಸ್ತಲ ಕೃತ್ಯಗಳು 2:27 ಬದರ್. ಓಕೆ ಬ್ರದರ್, ಓದ್ತಾ ಇದ್ದೀನಿ. ಹ್ಮ್. ಅಪೊಸ್ತಲ ಕೃತ್ಯಗಳು 2:27 ಬದರ್. ಓದ್ತಾ ಇದ್ದೀನಿ. ಹಾ. ಯಾಕೆಂದರೆ ಹ್ಮ್. ಯಾಕೆಂದರೆ ನೀನು ನನ್ನ ಆತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನೋಡ್ರ. ನಿನ್ನ ಹಾ, ಸರಿ, ಓಕೆ. ಇನ್ನೊಂದು ಬೈಬಲ್ ಅಲ್ಲಿ ಓದಿ. ಹೌದು. ಯಾಕಂದರೆ ನೀವು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ಓಕೆ, ನಿನ್ನ ಪ್ರಿಯನಿಗೆ. ಸರಿ. 2 ಬೈಬಲ್ ರೈತರ ಇದೆ, ಕರೆಕ್ಟಾ? ಬ್ರದರ್ ಇದ್ರಲ್ಲಿ ಓದಿಲ್ಲ ಬ್ರದರ್, ಸ್ಕ್ರೀನ್ ಅಲ್ಲಿ ಹಾಕಿರೋದು. ಹಾ, ಓದ್ರಿ. ಯಾಕೆಂದ್ರೆ ನೀನು ನನ್ನ ಆತ್ಮನು ಸಮಾಧಿಯಲ್ಲಿ ಬಿಟ್ಟು ಬಿಡುವುದಿಲ್ಲ. ನೋಡ್ರ, ಇಲ್ಲಿ ನೋಡಿದ್ರೆ ಒಂದು ಬೈಬಲ್ ನೋಡ್ರೆ ಸಮಾಧಿಯಲ್ಲಿ ಬಿಟ್ಟು ಬಿಡೋದಿಲ್ಲ ಅಂತ ಕೊಟ್ಟಾರೆ. ಶಾಂತ ಮಾಸ್ಟರ್, ನಿಮ್ಮ ಹತ್ರ ಯಾವ್ದಾದ್ರು ಇದೆ ಬೈಬಲ್? ಬ್ರದರ್ ಇಲ್ಲ, ಅದೇ ಬೈಬಲ್. ಸರಿ, ಯಾಕಂದ್ರೆ ಓಕೆ. ನನ್ನ ಜೀವಾತ್ಮವನ್ನು ಹ್ಮ್, ಸರಿ, ಓಕೆ, ಇರ್ಲಿ. ಇವಾಗ ಇಲ್ಲಿ ಅಪೊಸ್ತಲ ಕೃತ್ಯಗಳಲ್ಲಿ ಅಪೊಸ್ತಲ ಪೇತ್ರ ಹೇಳಂತ ಒಂದು ವಾಕ್ಯ ಎಲ್ಲಿಂದ ತಗೊಂಡಿದ್ದಾರೆ ಅಂತಂದ್ರೆ ಕೀರ್ತನೆ 16ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ತಗೊಂಡಿದ್ದಾರೆ. ಸೊ ದಯವಿಟ್ಟು ಏನ್ ಮಾಡಿ, ಇವಾಗ ತಿರ್ಗಾ ಯಾರೆಲ್ಲ ಓದಿದ್ರೋ ಅದೇ ಬೈಬಲ್ ಅಲ್ಲಿ ಕನ್ನಡದಲ್ಲೇನೆ ಕೀರ್ತನೆ 16:10 ಓದಿ. ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ವೆರಿ ಗುಡ್. ನೋಡ್ರ, ಸೇಮ್ ಜೀವಾತ್ಮನ ಪಾತಾಳದಲ್ಲಿ ಬಿಡೋದಿಲ್ಲ. ಕನ್ನಡದಲ್ಲಿ 2 ಒಂದೇ ಬಂತು, ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ. ಸರಿ, ನೆಕ್ಸ್ಟ್. ಆಮೇಲೆ ಯಾಕೆಂದರೆ ನೀನು ನನ್ನ ಆತ್ಮವನ್ನು ಸಮಾಧಿಯಲ್ಲಿ ಬಿಟ್ಟು ಬಿಡುವುದಿಲ್ಲ. ನೋಡ್ರ, ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಸಮಾಧಿ ಅಂತ ಬಂತು, ಹೊಸ ಒಡಂಬಡಿಕೆಯಲ್ಲಿ ಮತ್ತು ಪಾತಾಳ ಅಂತ ಬಂತು. ನೆಕ್ಸ್ಟ್ ಆಮೇಲೆ ಬರ್ತಾರೆ ಬೇರೆ ಬೈಬಲ್. ಹಾ, ಮೈಕ್ ಬಂದ್ ಮಾಡ್ತಾರ. ಹ್ಮ್,
ಸರಿ, ಸ್ಕ್ರೀನಲ್ಲಿರೋ ಬೈಬಲ್ ಓದ್ತೀರಾ ಸಂತೋಷ್ ಬ್ರದರ್? ಓದ್ತೀನಿ ಬ್ರದರ್. ಹ್ಮ್. ಯಾಕೆಂದರೆ ನೀನು ನನ್ನ ಆತ್ಮವನ್ನು ನರಕದಲ್ಲಿ ಬಿಟ್ಟು ಬಿಡುವುದಿಲ್ಲ, ಹ್ಮ್. ನಿನ್ನ ಪರಿಶುದ್ಧನ ಕೊಳೆಯುವಿಕೆಯನ್ನು ನೋಡಗೊಡಿಸುವುದಿಲ್ಲ. ನೋಡ್ರ, ನೀನು ಏನ್ ಮಾಡೋದಿಲ್ಲ ಅಂತಂದ್ರೆ ನನ್ನ ಆತ್ಮವನ್ನು ನರಕದಲ್ಲಿ ಬಿಡುವುದಿಲ್ಲ. ಅದರ ಹಳೆ ಒಡಂಬಡಿಕೆ ನೋಡಿದ್ರೆ ನರಕ ಅಂತ ಹಾಕೋರೆ, ಇದೇ ಪದ ಹೊಸ ಒಡಂಬಡಿಕೆ ಬರ್ಬೇಕಾದ್ರೆ ಏನಂತ ಹಾಕಿದಾರೆ ಅಂದ್ರೆ ಪಾತಾಳ ಅಥವಾ ಸಮಾಧಿ ಅಂತ ಏನ್ ಹಾಕಿರೋದು ನೋಡ್ಬೋದು. ಇದು ನಿಮಗೆ ಏನ್ ಮಾಡಂದ್ರೆ ಇಂಗ್ಲೀಷಲ್ಲಿ ಕೂಡ ಓದ ನೋಡಿ, ದಯವಿಟ್ಟು ಇಂಗ್ಲೀಷಲ್ಲಿ ಓದ್ರಿ ಬಿಡ್ತಾರೆ. ಹಾ. For thou will not leave my soul in hell, neither will thou suffer thy Holy One to see corruption. ಕರಪ್ಷನ್ ಅದರ ನೀವು ಓದಿದ್ದು KJV ಕರೆಕ್ಟಾ? ಅಪೊಸ್ತಲ ಕೃತ್ಯಗಳು 2:27 ಕರೆಕ್ಟ್ ಅಲ್ಲ ಬ್ರದರ್? ಹೌದು ಬ್ರದರ್. ಸರಿ, ಇದೇ ಯಾರ ಹತ್ರನೋ NIV ಇದೆಯಾ ಇಂಗ್ಲೀಷಲ್ಲಿ? ನ್ಯೂ ಇಂಟರ್ನ್ಯಾಷನಲ್ ವರ್ಷನ್ ಇಂಗ್ಲೀಷಲ್ಲಿ ಯಾರ ಹತ್ರ ಇದೆಯಾ? ಸರಿ, ಇಲ್ಲ ಅಂತಂದ್ರೆ ನೋಡಿ ಇಲ್ಲಿ ಓದ್ಬೋದು, ಸ್ಕ್ರೀನಲ್ಲಿ ಹಾಕಿದ್ದೀನಿ ನಾನು. ಯಾರಾದ್ರು ಓದ್ತೀರಾ ಇಂಗ್ಲೀಷಲ್ಲಿ? ಸ್ಕ್ರೀನಲ್ಲಿ ಇರೋದು ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ. Because you will not abandon me to the grave, nor will you let your Holy One to see decay. ನೋಡ್ರ, ಗ್ರೇವ್ ಅಂತ ಹಾಕಿರೋ ನೋಡ್ರಿ. NIV ಇಲ್ಲಿ ನೋಡಿದ್ರೆ ಇದೇ ಪದನ ಗ್ರೇವ್ ಅಂತ ಹಾಕಿರೋದು ನೋಡ್ರಿ. ಇದು ಸೇಮ್ ಸಾಮ್ಸ್ ಅಲ್ಲಿ ತೊಗೊಂಡಿದಂತ ವರ್ಡ್ಸ್. ಸಾಮ್ಸ್ ಅಲ್ಲಿ ಕೂಡ ಹೆಂಗ್ ಬಂದಿದೆ ಓದ್ಬಿಡೋಣ. ಸಾಮ್ಸ್ 16:10 ಓದಿದ್ದೀನಿ ಯಾರು ಇಂಗ್ಲೀಷಲ್ಲಿ? For thou will not leave my soul in hell, neither will thou suffer thy Holy One to see corruption. ನೋಡ್ರ, ಸೇಮ್ ಅದರ ಇದೆ. NIV ಓದಿ ನೋಡೋಣ. NIV ಇದೆಯಾ? ಇಲ್ಲ ಬ್ರದರ್, ಸ್ಕ್ರೀನ್ ಅಲ್ಲಿ ಇದೆಯಾ? ಆ ಸ್ಕ್ರೀನಲ್ಲಿ ಇದೆ ನೋಡಿರ್ತೀನಿ. ಇದು 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 ನೀವು ಅವಾಗೇ ಓದಿದ್ದು ಇದು ಅನ್ಸುತ್ತೆ. ಇದು Because you will not abandon me to the grave, nor will you let your Holy One to see decay. ನೋಡ್ರ, ಸೊ ನೋಡ್ಬೇಕಾದ್ರೆ ಗ್ರೇವ್ ಅಂತ ಹಾಕಿದ್ರೆ ಅದರ ಕರ್ತನಲ್ಲಿ ಪ್ರೀತಿ ಅಂತ ಹೇಳಿದ್ರೆ ಇದೆಲ್ಲೇ ನಮ್ಗೆ ಗೊತ್ತಾಗ್ತಾರೆ ಏನಪ್ಪಾ ಅಂತಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಹೆಲ್ ಅಂತ ಹಾಕಿ ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಬಂದಿರೋ ಗ್ರೇವು ಎರಡು ಒಂದೇನೆ. ಅದರ ಅದೇ ನೋಡ್ಬೇಕಾದ್ರೆ ಎರಡು ಏನ್ರಿ ಶಿಯೋಲ್ ಮತ್ತೆ ಹೇಡೀಸ್ ಇಂದ ಟ್ರಾನ್ಸ್ಲೇಷನ್ ಆಗಿರೋಂಥ ವರ್ಡ್ಸ್. ಅಂದ್ರೆ ಅರ್ಥ ಏನು ಅಂತಂದ್ರೆ ಬೈಬಲ್ನಲ್ಲಿ ಹೆಲ್ ಅಂತ ಎಲ್ಲಿ ಪದ ಬರ್ತದೋ ಅದ ಅರ್ಥ ಸಮಾಧಿ. ಅದರ ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು ಏನ್ರಿ ಪೇತ್ರನ್ಗೆ ಹೇಳ್ತಾರಲ್ಲ ಮತ್ತೆ 16:18 ಏನ್ರಿ ಪೇತ್ರನೇ ಈ ಬಂಡೆ ಮೇಲೆ ಏನ್ ಮಾಡ್ತೀನಿ ನಾನು ಸಭೆನ ಕಟ್ಟುವೇನೋ, ಏನ್ರಿ ಪಾತಾಳದ ಬಲವು ಅದನ್ನ ಸೋಲಿಸಲಾರದು. ಪಾತಾಳದ ಬಲವನ್ನೇನ್ರಿ ಸಮಾಧಿ ಅದನ್ನ ಸೋಲಿಸಲಾರದು. ಸಭೆ ಏನಾಗ್ತಾರೆ ಪುನರುತ್ಥಾನದಲ್ಲಿ ಜೀವಂತವಾಗಿ ಬಂದವಾಗ ಸಭೆ ಏನ್ ಮಾಡ್ತಾರೆ ಮರಣನ ಜಯಿಸ್ತದೆ. ಅದ್ರ ಮೇಲೆ ಅದಕ್ಕೆ ಪವರ್ ಏನಾಗಿರಲ್ಲ ಅಂತ ಯೇಸು ಕ್ರಿಸ್ತ ಹೇಳಿದ್ದ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಗಳೇ ಇದನ್ನೇ ಪ್ರಕಟಣೆ 1:18 ಹೇಳ್ತಾರೆ. ಏನಂತ ಹೇಳ್ತಾರೆ? ಯೇಸು ಕ್ರಿಸ್ತನ ಕೈಲಿ 2 ಬಿಗಿದ ಕೈ ಇದೆ ಅಂತೆ. ಮರಣದ ಮತ್ತೆ ಪಾತಾಳದ ಬಿಗಿದ ಕೈ ಏನಾಗಿದೆ ಅಂತಲ್ಲಿ ಕ್ರಿಸ್ತನ ಕೈಲಿದೆ ಅಂತ ಓದೋಣ. ಪ್ರಕಟಣೆ 1ನೇ ಅಧ್ಯಾಯ 18ನೇ ವಾಕ್ಯ, ರೆವಲ್ಯೂಷನ್ 1:18 ಓದಿ. ಸತ್ತವನಾದೆನು ಮತ್ತು ಇಗೋ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೇ. ಮರಣದ ಮತ್ತೆ ಪಾತಾಳದ ಬೀಗದ ಕೈ ಏನಾಗಿದೆ ನನ್ನಲ್ಲಿ ಅಂತೆ. ಬೀಗದ ಕೈ ಏನು ಅಂದ್ರೆ ಏನೋ ಲಾಕ್ ಆಗಿರೋದನ್ನ ಓಪನ್ ಮಾಡೋದಕ್ಕೆ ಯೂಸ್ ಮಾಡೋದು ಬೀಗದ ಕೈ. ಅದರ ಯೇಸು ಕ್ರಿಸ್ತ ಹೇಳ್ತಾರೆ ಮರಣದ ಮತ್ತೆ ಪಾತಾಳದ ಬೀಗದ ಕೈ ಅಂತ ಹೇಳ್ತಾರೆ. ಮರಣ ಏನು? ಮನುಷ್ಯ ಕೊನೆ ಮೂಮೆಂಟಲ್ಲಿ ಉಸಿರು ಬಿಡ್ತಾನೆ ಗೊತ್ತಾ, ಅದು ಮರಣ ಅಂದ್ರೆ ಅದಲ್ಲ ರೀ. ಮರಣ ಹುಟ್ಟದಾಗಿಂದ ಹಿಡ್ದು ದಿನ ಕಷ್ಟ ಸಂಕಟ ವೇದನೆ ಎಲ್ಲಾ ಪಟ್ಟಿ ಕೊನೆಗೆ ಸಮಾಧಿ ಸೇರೋ ತನಕ ಕಂಪ್ಲೀಟ್ ಪ್ಯಾಕೇಜು ಮರಣ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತನ ಹತ್ರ ಏನಪ್ಪಾ ಇದೆ ಅಂದ್ರೆ 2 ಬೀಗದ ಕೈ ಇದೆ ಅಂತೆ. ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬಂದಿದ ತಕ್ಷಣ ಫಸ್ಟ್ ಏನಪ್ಪಾ ಮಾಡ್ತಾರೆ ಅಂದ್ರೆ ಈ ಸಾಯಕ್ ಹೋಗ್ತಾರ ಕಂಡೀಷನ್ ಸ್ಟಾಪ್ ಮಾಡ್ತಾರೆ, ನಿನ್ಸ್ಬಿಡ್ತಾರೆ. ಮರಣ ಅಂತ ನಿನ್ಸ್ಬಿಡ್ತಾರೆ. 2ನೇ ಬರಿಕೆಯಲ್ಲಿ ಬಂದಿದ ತಕ್ಷಣ ಸತ್ತೋರ್ನೆಲ್ಲ ಏನ್ ಮಾಡ್ತಾರೆ ಹಾಗೆ ಜೀವಂತವಾಗಿರಕ್ಕೆ ಅವ್ರಿಗೆ ಕೃಪೆ ಕೊಡ್ತಾರೆ. ಇದು ಮೊದಲನೇದು ಮರಣ ಅಂತಂದ್ರೆ. ಇನ್ನೊಂದು ಪಾತಾಳ ಅಂತಂದ್ರು. ಪಾತಾಳ ಏನ್ರಿ? ಸಮಾಧಿ. ಸಮಾಧಿ ಏನಂದ್ರೆ ಎಲ್ಲರೂ ಎಲ್ಲ ಸತ್ಯ ಆಲ್ರೆಡಿ ಎಷ್ಟು ಜನ ಸಮಾಧಿಗೆ ಸೇರ್ಬಿಟ್ಟವ್ರೆ. ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬಂದಿದ ತಕ್ಷಣ ಆತನ ಒಂದು ತುತ್ತೂರಿಯ ಧ್ವನಿ ಕೇಳಿ ಸಮಾಧಿಯಲ್ಲಿ ಏನಂತಾರೆ ಎದ್ಬರಂತ ಕಾಲ ಏನಾಗ್ತದೆ ಬರ್ತದೆ. ಆಗ ಯೇಸು ಆ ಬಿಗಿದ ಕೈನ ಯೂಸ್ ಮಾಡ್ತಾರೆ. ಈ ತರ 2 ಬಿಗಿದ ಕೈಗಳನ್ನ ಯೇಸು ಕ್ರಿಸ್ತ ಯೂಸ್ ಮಾಡ್ತಾರೆ. ಏನಪ್ಪಾ ಬಿಗಿದ ಕೈ ಅಂದ್ರೆ ಮರಣ ಸಾಯ್ತಾರಂತ ಕಂಡೀಷನ್ ಸ್ಟಾಪ್ ಮಾಡ್ತಾರೆ. ಆಲ್ರೆಡಿ ಸತ್ತೋಗಿರೋದನ್ನ ಪುನರ್ತನ ಮಾಡಿ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಅವರು ಕರ್ಕೊಂಬರೋದನ್ನ ಈ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ನ್ಯೂ ಟೆಸ್ಟಿಮೆಂಟಿಗೆ ಬರೋಣ. ನೋಡಿದಂಥ ಪದಗಳು ಯಾವ್ದು ನೋಡಿದ್ರಿ? ಈ 3 ವಾಕ್ಯಗಳನ್ನ ನೋಡಿದ್ರಿ. ಅದರ ಈ 3 ವಾಕ್ಯಗಳಿಗೂ ಬರೋಂಥ ಪದ ಯಾವ್ದಪ್ಪ ಅಂದ್ರೆ ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಹೇಡೀಸ್ ಅಂತ ಬರ್ತಾರೆ, ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ ಶಿಯೋಲ್ ಅಂತ ಬರ್ತಾರೆ. ಇದ ಅರ್ಥ ಏನು? ಹೆಲ್ ಅಂತ ಹಾಕಿದ್ದಾರೆ. ಆದ್ರೆ ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ ಏನ್ ಮಾಡಿದಾರೆ? ಗ್ರೇವ್ ಅಂತ ಏನ್ ಮಾಡಿದಾರೆ ಹಾಕಿರೋದು ನೋಡ್ತೀರಿ. ಅದರ
ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಒಳ್ಳೆ ವ್ಯಕ್ತಿಗಳ ಬಗ್ಗೆ ಮಾತಾಡ್ಬೇಕಾರೆ ಸಮಾಧಿ ಅಂತ ಹಾಕಿದ್ರೆ, ಕೆಟ್ಟ ವ್ಯಕ್ತಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಏನ್ ಮಾಡೋರಂತಲ್ಲಿ ಅಲ್ಲಿ ನರ್ಕ ಅಂತ ಹಾಕೋದು ನೋಡ್ತೀವಿ. ಅಂದ್ರೆ ಅನ್ನ ಕರ್ತನಲ್ಲಿ ಪ್ರೀತಿ ಅನ್ನೋಗಳೇ ಇದು ನಮ್ಗೆ ಬಹು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಏನಪ್ಪ ಅರ್ಥ ಆಗ್ತಾರೆ. ನರ್ಕ ಅಂತಂದ್ರೆ ಒಂದು ವೇದನೆ ಕೊಡೋಂಥ ಸ್ಥಳ ಅಲ್ಲ, ಅದೇನ್ರಿ ಒಂದು ಸಮಾಧಿ ಅಂತ ಅಲ್ರ. ಸರಿ, ಹಂಗಿರ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ನೋಗಳೇ ಪ್ರಕಟಣೆಯಲ್ಲಿ ಒಂದು ವಾಕ್ಯ ಬರ್ತಾರೆ, ಅವರ ಅದನ್ನು ಓದೋಣ ಅಂತೀನಿ ಒಂದ್ಸತಿ. ಯಾವ್ದಾರ ಪ್ರಕಟಣೆ 20ನೇ ಅಧ್ಯಾಯ 14ನೇ ವಾಕ್ಯ. ಪ್ರೇಮ ಸಿಸ್ಟರ್ ಓದ್ತೀರಾ? ಪ್ರಕಟಣೆ 20:14. ಹಾ. ಹ್ಮ್. ಆಮೇಲೆ ಮೃತ್ಯು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟು ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು. ನೋಡ್ರಾ, ಯಾವನ ಹೆಸರು ಸಾಕು ಸ್ಟಾರ್. ಥ್ಯಾಂಕ್ ಯು ಸ್ಟಾರ್. ಸೊ ಏನ್ ಹೇಳ್ತಾ ಇದ್ರೆ, ಆಮೇಲೆ ಮೃತ್ಯುವು ಪಾತಾಳ ಎರಡನ್ನೂ ತೊಡಗಿಲ್ಗೆ ಹಾಕದ್ರಂತೆ, ಬೆಂಕಿ ಕೆರೆಗೆ ಹಾಕದ್ರಂತೆ. ಸಾಮಾನ್ಯವಾಗಿ ಏನ್ ಅಭಿಪ್ರಾಯ, ಬೆಂಕಿ ಕೆರೆ ಎಲ್ಲಪ್ಪ ಐತೆ ಅಂದ್ರೆ ಪಾತಾಳದಲ್ಲಿ ಐತೆ ಅಂತ ಅರ್ಥ. ಅಂದ್ರೆ ಎಷ್ಟು ಜನ ಹೇಳ್ತಾರಲ್ಲ ಪಾತಾಳದಲ್ಲಿ ಇದೆ, ಬೆಂಕಿ ಕೆರೆ ಇದೆ. ಇಲ್ಲಿ ಏನ್ ಹೇಳ್ತಾರೆ, ಮೃತ್ಯುವು ಪಾತಾಳ ಎರಡನ್ನೂ ತೊಡಗಿಲ್ಗೆ ಹಾಕದಂತೆ, ಬೆಂಕಿ ಕೆರೆಗೆ ಹಾಕ್ಬಿಟ್ರಂತೆ. ಹಂಗಾರೆ ಏನರ್ಥ ಇದು? ಇದೇನಿದು? ಏನ್ ಬೆಂಕಿ ಕೆರೆ ಅಂತಂದ್ರೆ ತಲೆ ಕೆಡ್ಸ್ಕೊಳೋದೇ ಬೇಕಾಗಿಲ್ಲ, ಅಲ್ಲೇ ಕೊಟ್ಟರೆ. ಬೆಂಕಿಯ ಕೆರೆ ಅಂದ್ರೆ ಏನಂತ ಹೇಳಿ ಏನ್ ಕೊಟ್ಟಿರೋ ವಾಕ್ಯದಲ್ಲಿ? ಎರಡನೇ ಮರಣ ಅಷ್ಟೇ ನೋಡ್ರಿ. ಸುಮ್ನೆ ಜಾಸ್ತಿ ತಲೆ ಕೆಡ್ಸ್ಕೊಂಡ್ಬಿಡೋದು. ಅಲ್ಲೇ ಕೊಟ್ಟಿರೋ ಡೆಫಿನೇಷನ್. ಬೆಂಕಿಯ ಕೆರೆ ಏನು? ಅಗ್ನಿ, ನರಕ, ಅದನ್ನ ಹಾಕ್ಬಿಟ್ಟಿಲ್ಲ ಚಿತ್ರಹಿಂಸೆ ಕೊಡ್ತಾರೆ ಅಂತಾನ. ಅಲ್ಲೇ ಕೊಟ್ಟಿರೋ ಎರಡನೇ ಮರಣ ಅಷ್ಟೇ, ಎರಡನೇ ಸಾವು ಅಷ್ಟೇ ರೀ ಅರ್ಥ. ಆದ್ಮೇಲೆ ಬೇರೆ ಎಲ್ಲ ಏನ್ ಮಾಡ್ಕೋಬಹುದು, ಇಲ್ದಿರಂತ ರೀಸನಿಂಗ್ ಮಾಡ್ಬಾರ್ದು. ಸರಿ, ಇವಾಗ ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಒಂದು ಪದ ನೋಡಿದ್ರೆ ಇನ್ನೇ ಆಡಿದೆ, ಯಾರಪ್ಪ ಅಂತಂದ್ರೆ ನೋಡಿ, ಗೆಹನ. ಅದರ ಸರಿ, ಈ ಗೆಹನ ಅಂತ ಬರೋಂಥ ವಾರ್ತೆ ಎಲ್ಲೆಲ್ಲಿ ಬರ್ತದೋ ಬೈಬಲಲ್ಲಿ ಈ ಪದ ಜೊತೆಗೆ ಮಾತ್ರ ಅಗ್ನಿ ಅಂತ ಪದ ಜೋಡಿಸ್ತಾರೆ. ಅಗ್ನಿ ನರಕ ಅಂತ ಬರೋದು ಈ ಒಂದು ಸ್ಥಳಗಳಲ್ಲಿ ಮಾತ್ರ, ಬೇರೆ ಯಾವ ಸ್ಥಳದಲ್ಲಿ ಬರಲ್ಲ. ಸರಿ, ಇದು ಎಷ್ಟು ಸತಿ ಬರ್ತಾರಪ್ಪ ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಅಂತ ನೋಡಿದ್ರೆ, ಕರ್ತನಲ್ಲಿ ಪ್ರೀತಿಗಳೇ ಇದು ಬರೀ ಬರೋದು 12 ಸತಿ ಮಾತ್ರ. ಓಕೆನಾ? ಸರಿ, ಇದು ಅರ್ಥ ಏನು? ಇದು ಏನಂತ ಪದ ಯೂಸ್ ಮಾಡಿದ್ದಾರೆ ಅಂತ ನೋಡಿದ್ರೆ, ಇದಕ್ಕೆ ಗೆಹನ ಅಂತ ಒಂದು ಪದ ಯೂಸ್ ಮಾಡಿದ್ದಾರೆ. ಏನಿದು ಗೆಹನ ಅಂತಂದ್ರೆ ಅದ್ರ ಡೆಫಿನೇಷನ್ ಏನು ಅಂತ ಫಸ್ಟ್ ತಿಳ್ಕೊಳೋಣ. ಅದರ ಆಮೇಲೆ ಇದು ಎಷ್ಟು ಸತಿ ಬರ್ತಾರೆ, ಇದು ಏನಕ್ಕೆ ಬಳಕೆ ಮಾಡಿ ನೋಡೋಣ. ಅದರ ನೋಡಿ, ದಯವಿಟ್ಟು ಯಾರೋ ಸ್ಕ್ರೀನಲ್ಲಿ ಓದಿ, ಗೆಹನ ಅಂದ್ರೆ ಅರ್ಥ ಏನು ಅಂತ ಓದಿ ದಯವಿಟ್ಟು ಸ್ಕ್ರೀನಲ್ಲಿ, ಯಾರು ಇಂಗ್ಲೀಷಲ್ಲಿ. Of Hebrew origin and valley of the son of Hinnom, Gehenna, a valley of Jerusalem, used figuratively as a name for the place or state of everlasting punishment. ನೋಡ್ರ ಏನ್ ಕೊಟ್ಟಿದ್ದಾರೆ? ಗೆಹನ ಏನಂತೆ? ದ ವ್ಯಾಲಿ ಆಫ್ ಸನ್ ಆಫ್ ಹಿನೋಮ್, ಎ ವ್ಯಾಲಿ ಆಫ್ ಜೆರುಸಲೇಮ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಎ ಫಿಗರೇಟಿವ್ಲಿ ನೇಮ್ ಫಾರ್ ದ ಪ್ಲೇಸ್ ಆಫ್ ಎವರ್ ಲಾಸ್ಟಿಂಗ್ ಪನಿಷ್ಮೆಂಟ್ ಅಂತ ಕೊಟ್ಟಿದ್ದಾರೆ ಅಲ್ವರ. ಏನಪ್ಪ ಇದು ಗೆಹನ ಅಂದ್ರೆ ಏನು? ಹಿನೋಮಿನ ತಗ್ಗಂದ್ರೆ ಏನು? ಯೆರೂಸಲೇಮ್ ಒಳಗಡೆ ಒಂದು ತಗ್ಗಿತ್ತಂತೆ, ಅದಕ್ಕೆ ಹೆಸರು ಕೊಟ್ಟಲ್ಲ. ಏನಿದು ಅಂತಂದ್ರೆ ಡಿಕ್ಷನರಿಯಲ್ಲಿ ಅದಕ್ಕೆ ಅರ್ಥ ಕೊಟ್ಟಿದ್ದಾರೆ. ಓದಿ ದಯವಿಟ್ಟು ಯಾರು ಡಿಕ್ಷನರಿಯಲ್ಲಿ ಅರ್ಥ ಏನಂತ, ಗೆಹನ ಅಂದ್ರೆ ಏನಂತ ಓದೋಣ. The valley of Hinnom near Jerusalem, in which the Israelites sacrificed their children to Moloch, and to which at a later time the refuse of the city was conveyed to be slowly burned, hence hell. ನೋಡ್ರ ಏನಂತ ಅದು? ಇಸ್ರೇಲಿನ ಯೆರೂಸಲೇಮ್ ಹೊರಗಡೆ ಆಚ ಕಡೆ ಒಂದು ತಗ್ಗಿರ್ತಾ ಇತ್ತಂತೆ. ಆ ತಗ್ಗಲ್ಲಿ ಇಸ್ರೇಲ್ ಜನಗಳು ಬಾಲ್ ದೇವತೆಗಳಿಗೆ ಮಕ್ಳಿಗೆ ಆಹುತಿ ಕೊಡ್ತಾರಂತೆ. ಅದಾಗಿದ ನಂತರ ಆ ಸ್ಥಳನ ಕಸಾಯಸ ಅಂತ ಸ್ಥಳಕ್ಕಾಗಿ ಯೂಸ್ ಮಾಡ್ತಾ ಇದ್ರಂತೆ. ಇದೇ ಹಿನೋಮ್ ಅಂತಂದ್ರೆ ಏನಪ್ಪ ನೋಡಿ, ಈ ಚಿತ್ರಾವಣಿ ಕ್ಲೀನಾಗಿ ನೋಡಿ. ಆ ರೆಡ್ಡಲ್ಲಿರೋದು ಯೆರೂಸಲೇಮ್ ಒಂದು ಕೋಟೆ. ಆ ಕೋಟೆ ಹೊರಗಡೆ ಇಲ್ಲಿ ಕೆಳಗಡೆ ಏನಿತ್ತು ಅಂದ್ರೆ ಒಂದು ತಗ್ಗಿರ್ತಾ ಇತ್ತು. ಇದಕ್ಕೆ ಹಿನೋಮಿನ ತಗ್ಗು ಅಂತ. ಈ ಹಿನೋಮಿನ ತಗ್ಗಲ್ಲಿ ಏನಪ್ಪ ಮಾಡ್ತಾರೆ ಇಸ್ರೇಲ್ ಜನಗಳು ಅಂದ್ರೆ, ದೇವರಿಂದ ತಿರುಗಿ ಬಾಲ್ ದೇವತೆಗೆ ಆರಾಧನೆ ಮಾಡ್ಬೇಕಾದ್ರೆ ಈ ಬಾಲ್ ದೇವತೆಗಳಿಗೆ ಅಲ್ಲಿ ಏನ್ ಮಾಡೋದು, ಪೂಜೆ ಮಾಡೋರು. ಈ ಬಾಲ್ ದೇವತೆಗಳಿಗೆ ಪೂಜೆ ಮಾಡ್ಬೇಕಾದ್ರೆ ಏನಪ್ಪ ಮಾಡೋರು ಅಂದ್ರೆ, ಈ ಒಂದು ಬಾಲ್ ದೇವತೆಗಳಿಗೆ ಈ ತರ ವಿಗ್ರಹ ಇರೋದು. ಹೇಗಿರೋದು ಅಂದ್ರೆ, ಅರ್ಧ ಮನುಷ್ಯ, ತಲೆ ಮಾತ್ರ ಏನಾಗೋದು ಪ್ರಾಣಿದಿರೋದು. ಅದು ಒಂದು ಲೋಹದಿಂದ ಮಾಡಲ್ಪಟ್ಟಿರೋಂಥ ಒಂದು ಏನಂತಾರೆ ಒಂದು ವಿಗ್ರಹ ಆಗಿತ್ತು. ಹಿಂದೆ ಟೊಲ್ಲಾಗಿರ್ತಾ ಇತ್ತು. ಅದ್ರಲ್ಲಿ ಚೆನ್ನಾಗಿ ಸೌದೆ ಹಾಕ್ಬಿಟ್ಟು ಬೆಂಕಿಗೆ ಉರ್ಸ್ಬಿಡೋರಿ. ಬೆಂಕಿ ಚೆನ್ನಾಗಿ ಹಾಕ್ಬಿಟ್ಟು ಕಾಯಿಸ್ಬಿಟ್ಟ ಅಂತಂದ್ರೆ
ಅದು ಕೆಂಡು ತರ ಏನಾಗಿರೋದು, ಅದು ಫುಲ್ ಕಾದೋಗ್ಬಿಡಿರೋ ನೋಡಿ. ಈ ಕೆಂಡು ತರ ಕಾದೋಗಿದ್ಮೇಲೆ ಇವರು ಯಹೂದ್ಯರು ತಮ್ಮ ಮಕ್ಳುಗಳನ್ನ ಜೀವಂತವಾಗಿ ಆ ಬಾಲ್ ದೇವತೆಗೆ ಹಂಗೆ ಏನ್ ಮಾಡಿದ್ರು, ಬಿಸಿ ಬಿಸಿ ಕೈ ಮೇಲೆ ಮಕ್ಳುಗಳನ್ನ ಆಹುತಿ ಕೊಟ್ಬಿಡೋರಂತೆ. ಅದು ಕೊಟ್ಟವಾಗ ಮಕ್ಳು ಹಂಗೆ ಸುಟ್ಟು ಭಸ್ಮ ಆಗ್ಬಿಡೋರು ನೋಡಿರ್ತೀನಿ ಅದ್ರ. ಈ ಒಂದು ಕಲಾಚಾರನ ಯಹೂದ್ಯರು ಬಾಲ್ ದೇವತೆಗಳಿಗೆ ಮಾಡೋರು. ಎಲ್ಲಿ ಮಾಡೋರು? ಈ ಹಿನೋಮಿನ ತಗ್ಗಲ್ಲಿ ಮಾಡ್ತಾ ಇದ್ರಂತೆ. ಇದು ದೇವರಿಗೆ ಇಷ್ಟ ಇಲ್ದಿರೋ ಕೆಲಸ ಅಂತೆ. ನೋಡಿ ಓದೋಣ, ಯೆರೆಮೀಯ 7ನೇ ಅಧ್ಯಾಯ 30 ಮತ್ತೆ 31. ಜೆರೆಮಿಯಾ 7 ಚಾಪ್ಟರ್ 30 ಮತ್ತೆ 31 ಹೋದ್ರಿ ಯಾರಾದ್ರೂ ಬ್ರದರ್ ಸಿಸ್ಟರ್ಸ್? ಯೆಹೋವನು ಹೀಗನ್ನುತ್ತಾನೆ, ಯೆಹೂದ್ಯರು ನನ್ನ ಚಿತ್ತಕ್ಕೆ ವಿರುದ್ಧವಾದದ್ದನ್ನೇ ನಡೆಸಿದ್ದಾರೆ. ನನ್ನ ಹೆಸರಿನಿಂದ ಖ್ಯಾತಿಗೊಂಡ ಆಲಯದಲ್ಲಿ ತಮ್ಮ ಅಸಹ್ಯ ವಸ್ತುಗಳನ್ನು ಇಟ್ಟು ಅದನ್ನು ಹೊಲೆ ಮಾಡಿದ್ದಾರೆ. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಆಹುತಿ ಕೊಡುವುದಕ್ಕೆ ಬೆನ್ ಹಿನ್ಯಾಮಿನ್ ತಗ್ಗಿನಲ್ಲಿ ತೋಪೇತ್ ಎಂಬ ಪೂಜಾ ಸ್ಥಳವನ್ನು ಕಟ್ಟಿದ್ದಾರೆ. ನಾನು ಆ ಸಂಸ್ಕಾರಗಳನ್ನು ವಿಧಿಸಲಿಲ್ಲ, ನನ್ನ ಮನಸ್ಸಿನಲ್ಲಿ ಹುಟ್ಟಲೂ ಇಲ್ಲ. ಏನಂತೆ? ಬೆನ್ನಿನೊಮ್ಮ ತಗ್ಗಿನಲ್ಲಿ ತನ್ನ ಮಕ್ಕಳನ್ನ ಆಹುತಿ ಕೊಡ್ತಾವ್ರೆ. ಈ ಒಂದು ಆಜ್ಞೆ ನಾನು ಯಾವತ್ತೂ ಕೊಡ್ಲೇ ಇಲ್ಲ, ಈ ಆಲೋಚನೆ ಕೂಡ ನನ್ನ ಮನಸ್ಸಲ್ಲೇ ಹುಟ್ಟಿಲ್ಲ ಅಂತ ಹೇಳ್ತಾರೆ. ಏನ್ರಿ, ಒಬ್ಬ ಮಕ್ಳುಗಳನ್ನ ಜೀವಂತವಾಗಿರ್ಬೇಕು ಬೆಂಕಿಗಾಗಂತ ವಿಚಾರ, ಅದನ್ನ ಸುಟ್ಟಾಕ್ಬಿಡೋಂಥ ವಿಚಾರ ನನ್ನ ಮನ್ಸಿಗೆ ಯಾವತ್ತೂ ಬರ್ಲೇ ಇಲ್ಲ, ಇದು ಆಜ್ಞೆ ನಾನು ಯಾವತ್ತೂ ಕೊಡ್ಲೇ ಇಲ್ಲ ಅಂತ ಹೇಳ್ತಾರೆ. ಯೋಚನೆ ಮಾಡ್ರಿ, ಇದನ್ನ ದೇವ್ರು ಯಾವತ್ತೂ ಮಾಡಲ್ಲ, ಇದು ಮನ್ಸಲ್ಲೇ ಬರಲ್ಲ ಅಂತಂದ್ರೆ ದೇವರೇ ಒಂದ್ ನರಕನ ಮಾಡಿತ್ತಾರ? ನೀವು ಎಲ್ಲ ದುಷ್ಟಗಳನ್ನ ಹಾಕಿ ಟಾರ್ಚರ್ ಕೊಡೋದಿಕ್ಕೇನೆ? ಯೋಚನೆ ಮಾಡ್ರಿ. ಭೂಲೋಕದಲ್ಲೇ ಮನಸ್ಸಿಗೆ ಹೇಳ್ತಾರೆ ನಾನು ಈ ತರ ಯಾವತ್ತೂ ಹೇಳಲೇ ಇಲ್ಲ. ಹಂಗಿರ್ಬೇಕಾದ್ರೆ ದೇವರೇ ಒಂದ್ ಸ್ಥಳ ಮಾಡಿತ್ತಾರ? ಇನ್ನೊಂದು ವಾಕ್ಯ ಓದಿದ್ದೀನಿ, ಯೆರೆಮೀಯ 19ನೇ ಅಧ್ಯಾಯ 5ರಿಂದ 6 ಓದಿ. ಜೆರೆಮಿಯಾ 19 ಚಾಪ್ಟರ್ 5 to 6. ಎಲ್ಲರೂ ತಮ್ಮ ತಮ್ಮ ನೆರೆಯವರಿಗೆ ಮೋಸ ಮಾಡುತ್ತಾರೆ, ಸತ್ಯವನ್ನು ಆಡುವುದಿಲ್ಲ, ತಮ್ಮ ನಾಲಿಗೆಗೆ ಸುಳ್ಳನ್ನು ಕಲಿಸಿದ್ದಾರೆ. ಇಲ್ಲ ನಮಗೆ ಆಯಾಸವಾಗುವ ಮಟ್ಟಿಗೂ ಕೆಡುಕನ್ನು ಮಾಡುತ್ತಿದ್ದಾರೆ. ಸೈಮನ್ ಬ್ರದರ್, ಯೆರೆಮೀಯ 19ನೇ ಅಧ್ಯಾಯನ 5 ಮತ್ತೆ 6ನೇ ವಾಕ್ಯನ? ಇಲ್ಲ ಬ್ರದರ್, ಅದನ್ನು ನಿರ್ದೋಷಿಗಳ ರಕ್ತದಿಂದ ತುಂಬಿಸಿ ತಮ್ಮ ಮಕ್ಕಳನ್ನು ಬಾಳ ದೇವತೆಗೆ ಆಹುತಿ ಕೊಡುವುದಕ್ಕೆ ಬಾಳನ ಪೂಜಾ ಸ್ಥಳಗಳನ್ನು ಏರ್ಪಡಿಸಿಕೊಂಡಿದ್ದಾರಲ್ಲ, ನಾನು ಇಂಥ ಆಚಾರವನ್ನು ವಿಧಿಸಲಿಲ್ಲ. ಆಮೇಲೆ ಅದರ ಮಾತನ್ನೇ ಆಡಲಿಲ್ಲ, ಅದು ನನ್ನ ಮನಸ್ಸಿನಲ್ಲಿ ಹುಟ್ಟಲೂ ಇಲ್ಲ. ನೋಡ್ರ, ಅದನ್ನ ಮನಸ್ಸಲ್ಲಿ ಹುಟ್ಟಲೇ ಇಲ್ಲ. ಆಮೇಲೆ ಆಹಾ, ಈ ಕಾರಣದಿಂದ ಈ ಸ್ಥಳಕ್ಕೆ ತೋಪೇತ್ ಮತ್ತು ಬೆನ್ ಹಿನ್ನೋಮಿನ ತಗ್ಗು ಎಂಬ ಹೆಸರುಗಳು ಹೋಗಿ ಕೊಲೆಯ ತಗ್ಗು ಎಂಬ ಹೆಸರಾಗುವ ಕಾಲ ಬರುವುದು. ಏನ್ರಿ, ಬೆನ್ನಿನೋಮ್ ತಗ್ಗು ಇದೆ ಆ ಪದ. ಇದನ್ನೇ ಗೆಹನ ಅಂತ ಏನ್ ಮಾಡ್ತಾ ಇದ್ದು, ಕರಿತಾ ಇದ್ದು ಅಲ್ವರ. ಅದೇ ಅಂತಂದ್ರೆ ನೋಡ್ರಿ, ಕಸ ಹಾಕುವಂತ ಸ್ಥಳ ಅಂತ ಅಲ್ಲ. ನೋಡಿ, ಕಸ ಹಾಕುವಂತ ಸ್ಥಳ ನಿಮ್ಮೂರಲ್ಲಿ ಐತಲ್ಲ, ನಿಮ್ಮ ಬೆಂಗಳೂರಲ್ಲಿ ಐತೆ ನೋಡಿತೀನಿ ಅಲ್ವರ. ಊರು ದೂರ ಹೋದ್ರೆ ಎಲ್ಲಾ ಕಸ ತಂದು ಸುರಿತಾ ನೋಡಿತೀನಿ ಅದರ. ಈ ಕಸ ಹಾಕಂತ ಸ್ಥಳ ಹೆಂಗಿದಪ್ಪ ಇದೆ ಅಂತಂದ್ರೆ ಎಲ್ಲ ಏನ್ರಿ ಫುಲ್ಲು ಗಲೀಜೆಲ್ಲ ತುಂಬಿರ್ತದೆ. ಇದೇ ತರ ಆ ಬೆನ್ ಹಿನೋಮಿನ ಒಂದು ತಗ್ಗನ್ನ ಕಸ ಹಾಕಂತ ಸ್ಥಳಕ್ಕೆ ಯೂಸ್ ಮಾಡಿ ಅಂತ ದೇವ್ರು ಹೇಳ್ಬಿಟ್ರು. ಯಾಕಪ್ಪ ಅಂದ್ರೆ ಅಲ್ಲಿ ದೇವ್ರ ವಿರುದ್ಧವಾಗಿ ಇವ್ರು ಏನ್ ಮಾಡ್ತಿದ್ರು, ಮಕ್ಳುಗಳನ್ನ ಆಹುತಿ ಕೊಡ್ತಾರೋ. ದೇವ್ರಿಗೆ ಅದು ಇಷ್ಟನೇ ಆಗಿಲ್ಲ. ಯಾವಾಗ ಇಸ್ರೇಲ್ ಜನಗಳು ದೇವ್ರ ಕಡೆ ತಿರುಗ್ತಾರೋ ಅದಕ್ಕೆಲ್ಲ ಏನ್ ಹೇಳ್ತಾರೆ, ಈ ಸ್ಥಳನ ಅಂದ್ಬಿಟ್ಟು ಇನ್ಮೇಲೆ ನೀವು ಏನಕ್ಕೂ ಯೂಸ್ ಮಾಡ್ಬಿಡ್ದು, ಕಸ ಹಾಕೋ ಸ್ಥಳಕ್ಕಾಗಿ ಯೂಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಈ ಒಂದು ಸ್ಥಳದಲ್ಲಿ ಏನಪ್ಪಾ ಮಾಡ್ತಾರೆ, ಯಹೂದ್ಯರೆಲ್ಲರೂ ಕಸಗಳನ್ನ ಹಾಕ್ಬಿಡೋರಂತ್ರಿ. ಯಾವ್ದ್ರ ಸತ್ತೋಗಿರೋ ಪ್ರಾಣಿ ಗಿಣಿ ಅದನ್ನೆಲ್ಲ ಬಿಸಾಕ್ಬಿಡೋರು. ಇವಾಗ ಯೋಚನೆ ಮಾಡಿರ್ತೀನಿ, ಈ ಸ್ಥಳಕ್ಕೆ ಹೋದ ಅಂತಂದ್ರೆ ಹುಳಗಳು ಇರ್ತದ ಇಲ್ವಾ? ಹುಳ ಇರ್ತದ ಇಲ್ವಾ? ಇರ್ತಾರೆ. ನೀವೆಲ್ಲ ಒಂದ್ ಕಡೆ ತೆಗೆದ್ರೆ ಹುಳ ಇರ್ತಾರೆ, ಅಲ್ಲಿ ಇಲ್ಲಾಂದ್ರೆ ಬೇರೆ ಕಡೆ ತೆಗೆದ್ರೆ ಹುಳ ಇರ್ತಾರೆ. ಹುಳ ಅಂತೂ ಇದ್ದೇ ಇರ್ತದ್ರಿ ಅಲ್ವರ. ಹುಳ ಸಾಯ್ತದ ಅಂದ್ರೆ ಸಾಯಲ್ಲ. ನಾನೇನೋ ಆ ಹುಳ ಸಾಯಲ್ಲ ಅಂತ ಅಲ್ಲ ರೀ, ಹುಳ ಸತ್ತೋಗ್ಬಿಡ್ತಾರೆ. ಆದ್ರೆ ಹುಳಗಳು ಎಲ್ಲ ಒಂದ್ ಕಡೆ ಏನಾಗಿರ್ತಾರೆ, ಇದ್ದೇ ಇರ್ತದೆ ಅದರ. ಆಮೇಲೆ ಬೆಂಕಿ ಇಲ್ಲಿಲ್ಲ ಅಂದ್ರೆ ಬೆಂಕಿ ಎಲ್ಲೋ ಒಂದ್ ಕಡೆ ಇರ್ತಾರೆ, ಅಲ್ಲಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಇರ್ತಾರೆ. ಎಲ್ಲೋ ಓಡ ತೆಗೆದ್ರೆ ಎಲ್ಲೋ ಒಂದ್ ಕಡೆ ಬೆಂಕಿ ಏನಾಗಿರ್ತಾರೆ, ಇರ್ತದ ಇಲ್ವಾ? ಇರ್ತದೆ. ಇದನ್ನೇ ಬೈಬಲ್ ಅಲ್ಲಿ ಕೊಟ್ಟಾರ ನೋಡ್ರಿ. ಎಲ್ಲಿ ಕೊಟ್ಟವ್ರೆ? ಯೆಶಾಯ 66ನೇ ಅಧ್ಯಾಯ 24ನೇ ವಾಕ್ಯ ಓದಿ. ಐಸಯ 66:24 ಅಲ್ಲಿ ಕೊಟ್ಟಿದ್ದಾರೆ, ಓದಿ. ಇದು ಯೆಹೋವನ ನುಡಿ. ಅವರು ಆಚೆ ಹೋಗಿ ನನಗೆ ದ್ರೋಹ ಮಾಡಿದವರ ಎಣಗಳನ್ನು ನೋಡುವರು. ಅವುಗಳನ್ನು ಕಡಿಯುವ ಹುಳವು ಸಾಯುವುದಿಲ್ಲ, ಸುಡುವ ಬೆಂಕಿ ಆರೋದಿಲ್ಲ. ನೋಡ್ರ, ಇದು ಹೇಳದ್ರಿ, ಬೆಂಕಿ ಆರೋದಿಲ್ಲ, ಹುಳಗಳು
ಸಾಯೋದಿಲ್ಲ. ಅಂಗಡಿನೋ ಹುಳ ಸಾಯೋದೇ ಇಲ್ವಾ? ಇವತ್ತವರೆಗೂ ಇದೆಯಾ ಹುಳ ಯೇಸು ಕ್ರಿಸ್ತನ ಕಾಲದಿಂದ ಅಂದ್ರೆ? ಇಲ್ಲ ರೀ. ಏನ್ರಿ ಆ ಹುಳ ಸಾಯಲ್ಲ ಏನಿರತ್ತ? ಒಂದ್ ಸ್ಥಳ ಬಿಟ್ರೆ ಇನ್ನೊಂದ್ ಸ್ಥಳದಲ್ಲಿ ಹುಳ ಇದ್ದೇ ಇರ್ತದೆ. ಬೆಂಕಿ ಏನಾಗಲ್ಲ. ಒಂದ್ ಸ್ಥಳ ಬಿಟ್ರೆ ಇನ್ನೊಂದ್ ಸ್ಥಳದಲ್ಲಿ ಇದ್ದೇ ಇರ್ತದೆ. ಅದು ಕಂಪ್ಲೀಟ್ ಆಗಿ ಆ ವಸ್ತುನ ನಾಶ ಮಾಡೋ ತನಕ ಬೆಂಕಿ ಆರೋದಿಲ್ಲ, ಹುಳ ಏನಾಗೋದಿಲ್ಲ, ಸಾಯೋದಿಲ್ಲ. ಈ ಸ್ಥಳದಲ್ಲಿ ಯಹೂದ್ಯರು ಏನಪ್ಪ ಮಾಡ್ತಿದ್ರು ಅಂದ್ರೆ, ಕ್ರೂರವಾಗಿರಂತ ಮನುಷ್ಯರುಗಳು ಅವ್ರೇನೋ ಇಸ್ರೇಲ್ ಸತ್ತೋಗ್ಬಿಟ್ರೆ ಅವ್ರಿಗೆ ಸಮಾಧಿ ಮಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಇಂಥವ್ರು ಜೀವಂತವಾಗಿ ಇರಬಾರ್ದು. ಇಂಥವ್ರು ಜೀವಂತವಾಗಿದ್ರೆ ಪುನರುತ್ಥಾನದಲ್ಲಿ ಕೂಡ ಎದ್ದು ಬಂದ್ಬಿಡ್ತಾರೆ ಅಂದ್ಬಿಟ್ಟು ಅವ್ರ ದೇಹನೇ ಇಲ್ದಿರೋ ರೀತಿಲಿ ಮಾಡ್ಬಿಡೋದವ್ರು. ಯಾಕೆ? ಪುನರುತ್ಥಾನ ಸಮಾಧಿಲಿ ಇದ್ರೆ ತಾನೇ ಅವ್ರ ಪುನರುತ್ಥಾನಕ್ಕೆ ಬರೋದು. ದೇಹನೇ ಇಲ್ಲ ಅಂತಂದ್ರೆ ಅದಕ್ಕೆ ಏನ್ ಮಾಡ್ಬಿಡ್ರಿ, ಅವ್ರನ್ನ ಸಮಾಧಿಲಿ ಹೂತಕ್ ಬಿಡ್ದಿರಾ ಇಂಥ ಗೆಹನ ಅಂತ ಸ್ಥಳಕ್ಕೆ ತೊಣಗಿ ಹೆಣನ್ ಬಿಸಾಕ್ ಬಿಡೋರ್ರಿ. ಆ ಹೆಣನ್ ಏನಾಗೋದು, ಹುಳಗಳೆಲ್ಲ ತಿಂದಿ ಬೆಂಕಿಲೆಲ್ಲ ಹಂಗೆ ಸುಟ್ಟೋಗಿ ಫುಲ್ ಹಂಗೇನಾಗೋದು, ಡಿಸಾಲ್ವ್ ಆಗ್ಬಿಡೋದು. ಅವ್ರಿಗೇನ ಅಭಿಪ್ರಾಯ, ಈ ತರ ಹುಳಗಳು ಅಥವಾ ಬೆಂಕಿಲ್ಲ ಹೋಗ್ಬಿಟ್ಟ ಅಂತಂದ್ರೆ ಆ ಮನುಷ್ಯ ಪುನರುತ್ಥಾನ ಏನಾಗೋದಿಲ್ಲ, ಯಾವತ್ತೂ ಬರಲ್ಲ ಅಂತಂದ್ಬಿಟ್ಟು ಅದರ ಈ ಅಭಿಪ್ರಾಯ ಅವ್ರಿಗಿತ್ತು. ಇದೇ ಅಭಿಪ್ರಾಯ ತಗೊಂಡೆ ಕ್ರಿಸ್ತನು ನಮಗೆ ಒಂದು ಪಾಠ ಹೇಳ್ತಾರೆ. ಅದು ಯಾವ ವಾಕ್ಯದಲ್ಲಿ ಹೇಳ್ತಾರೆ ಇವಾಗ ಹೇಳ್ತೀನಿ ನೋಡಿ. ಅದಕ್ಕೆ ಈ ಗೆಹನ ಅಂತ ಪದಾನೇ ಸತ್ಯವೇಳೆ 12 ಸತಿ ಬರೋದು. ಎಲ್ಲೆಲ್ಲಿ ಗೆಹನ ಅಂತ ಬರ್ತದೋ ಅಲ್ಲೆಲ್ಲ ಅಗ್ನಿ ನರಕ ಅಂತ ಪದ ಏನ್ ಮಾಡಿದ್ರು, ಯೂಸ್ ಮಾಡಿದ್ರೆ ನೋಡ್ಬೋದು. ಅದರ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಈ 12 ಪದಗಳು ಬರೋದು ಸುವಾರ್ತೆಯಲ್ಲಿ. ಅಬ್ಸರ್ವ್ ಮಾಡಿದ್ರ ಎಲ್ಲ ಸುವಾರ್ತೆಗಳಲ್ಲಿ ಬರೋದು. ಅದರ ಯಾಕೋಬಲ್ಲಿ ಮಾತ್ರ ಒಂದ್ಸತಿ ಬರ್ತಾ ಅದು ಬಿಟ್ಟರೆ ಮಿಕ್ಕಿದ ಎಲ್ಲ ಸುವಾರ್ತೆಗಳು ಬರೋದು. ನಮ್ಗೆಲ್ಲ ಚೆನ್ನಾಗಿ ಗೊತ್ತು, ಮಾರ್ಕ್, ಮತೆಯ, ಲೂಕ, ಯೋಹಾನ ಎಲ್ಲ ಸುವಾರ್ತೆಗಳು ಪ್ಯಾರಲಲ್. ಅದಕ್ಕೆ ನಾವೇನ್ ಮಾಡೋಣ, ಒಂದೇ ಒಂದು ಸುವಾರ್ತೆಯಲ್ಲಿ ತಗೊಂಡು ಈ ವಾಕ್ಯನ ಮಾತ್ರ ಏನ್ ಮಾಡೋಣ ಓದೋಣ. ಎಲ್ಲಿ ಅಂದ್ರೆ ಮಾರ್ಕಲ್ಲಿ. ಓಕೆನಾ? ಸರಿ, ಮಾರ್ಕು 9ನೇ ಅಧ್ಯಾಯ 43-48 ವಾಕ್ಯನ ಓದೋಣ. ಇದೇ ವಾಕ್ಯಗಳು ಲೂಕಲ್ಲೂ ಕೂಡ ಬರೋದು, ಮತೆಯಲ್ಲಿ ಕೂಡ ಬರೋದು. ಓಕೆನಾ? ಸರಿ, ಇವಾಗ ಯಾರು ಒಬ್ರು ಏನ್ ಮಾಡಿ ಅಂತಂದ್ರೆ ಮಾರ್ಕ 9ನೇ ಅಧ್ಯಾಯ 43-48 ನಿಧಾನವಾಗಿ ಓದ್ಕೊಂಬಂದಿ ನೋಡೋಣ. ಎಲ್ಲಿ ಪ್ರೇಮ ಸಿಸ್ಟರ್ ಓದ್ತೀರಾ? ಆದರೆ ನಿಮ್ಮಲ್ಲಿ ಆಗಿರಬಾರದು, ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದ್ರೂ ನಿಮ್ಮ ಸೇವಕನಾಗಿರಬೇಕು. ನೋ ಮಾರ್ಕ್ 9 ಚಾಪ್ಟರ್ 43-48. ಮಾರ್ಕ್ 9 ಚಾಪ್ಟರ್ 43-48. ಅದೇ ಬ್ರದರ್. ಇದಲ್ಲದೆ ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕತ್ತರಿಸಿ ಬಿಡು. 2 ಕೈಯುಳ್ಳವನಾಗಿದ್ದು ಆರದ ಬೆಂಕಿಯಾಗಿರುವ ನರಕದಲ್ಲಿ ಬೀಳುವುದಕ್ಕಿಂತ ಕೈ ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಒಂದ್ ನಿಮಿಷ ಇಲ್ಲಿ ಏನಂತೆ, ಆರದ ಬೆಂಕಿಯಾಗಿರಂತ ನರಕ ಅಂತ ಬಂತ ಅಲ್ವಾ? ಕರೆಕ್ಟಾ? ಆರದ ಬೆಂಕಿ ನರಕ ಅಂತ ಬಂತ, ಕರೆಕ್ಟಾ? ಬಂತು. ಇದು ಈ ಸ್ಥಳದಲ್ಲಿ ಮಾತ್ರ ಬರೋದು, ಇನ್ಯಾವ ಸ್ಥಳದಲ್ಲಿ ಬರಲ್ಲ. ಇಡೀ ಬೈಬಲ್ ಅಲ್ಲಿ 12 ಸತಿಗೆ ಮಾತ್ರ ಬರೋದು, ಅದು ಸುವಾರ್ತೆಗಳಲ್ಲಿ ಬರೋದು. ಯೋಚನೆ ಮಾಡ್ರಿ, ಇಷ್ಟು ಇಂಪಾರ್ಟೆಂಟ್ ಆಗಿರೋಂಥ ವಿಚಾರ. ನರಕದಲ್ಲಿ ಬೆಂಕಿ ಇದೆ, ಆ ಬೆಂಕಿ ಯಾವತ್ತೂ ಅರಲ್ಲ, ಅದು ಚಿತ್ರಹಿಂಸೆ ಕೊಡ್ತದೆ, ವೇದನೆ ಕೊಡ್ತಾರೆ ಮನುಷ್ಯನಿಗೆ, ಯುಗಾಂತಗಳಲ್ಲಿ ಶಾಶ್ವತವಾಗಿ ಹಿಂಸೆ ಕೊಡ್ತದೆ ಅಂತ ಹೇಳಿದ ವಿಚಾರನ ಯಾಕೆ ಇಡೀ ಬೈಬಲ್ ಅಲ್ಲಿ ಎಲ್ಲೂ ಹೇಳಿಲ್ಲ? ಯಾಕೆ ಹಳೆ ಒಡಂಬಡಿಕೆಯಲ್ಲಿ ಒಂದು ಸ್ಥಾನದಲ್ಲೂ ಕೂಡ ಅದು ಕೊಟ್ಟಿಲ್ಲ ನಮ್ಗೆ? ಯಾಕೆ ಕ್ರಿಸ್ತನು ಹೇಳಿದಂತ ಈ ಒಂದು ಪದದಲ್ಲಿ, ಈ ಒಂದು ಇನ್ಸಿಡೆಂಟ್ ಅಲ್ಲಿ ಮಾತ್ರ ಕೊಟ್ಟವ್ರೆ, ಬೇರೆ ಎಲ್ಲೂ ಯಾಕೆ ಕೊಟ್ಟಿಲ್ಲ? ಇನ್ನ ಅಪೋಸ್ತಲರು ಮಾಡಿದ ಉಪದೇಶದಲ್ಲಿ ಒಂದ್ಸತಿ ಕೂಡ ಹೇಳಿಲ್ವಲ್ಲ, ಯಾಕೆ ಹೇಳಿಲ್ಲ ಅಲ್ವರ? ಅದರಿಂದ ಕರ್ತನಲ್ಲಿ ಪ್ರಿಯರಲ್ಲಿ ಇದು ಅರ್ಥ ಏನು ಅಂತ ನಾವು ನೋಡಕ್ಕೆ ಸ್ವಲ್ಪ ಪರಿಗಣಿಸ್ಬೇಕು, ಅಲ್ಲರ ಯೋಚನೆ ಮಾಡ್ಬೇಕ್ರಿ. ಎಲ್ಲರ ನೋಡಿ, ಮೊದಲು ಏನ್ ಹೇಳ್ತಾರೆ ಏನ್ರಿ, ನಿಮ್ ಕೈ ಪಾಪ ಮಾಡೋದ್ರೆ ಕೈ ಏನ್ ಮಾಡಿ ನೀವು ಕತ್ತರಿಸಾಕಿ ಅಂತ ಹೇಳ್ತಾರೆ. ಅದರ 2 ಕೈ ಉಳ್ಳವನಾಗಿ ಅಗ್ನಿ ನರಕಕ್ಕೆ ಹೋಗೋದಕ್ಕಿಂತ 1 ಕೈ ಉಳ್ಳವನಾಗಿ ನಿತ್ಯ ಜೀವಕ್ಕೆ ಹೋಗೋದೇನ್ರಿ ಒಳ್ಳೇದು ಅಂತ ಹೇಳ್ತಾರೆ. ಇಲ್ಲಿ ಬರಂತ ಪದ ಏನಪ್ಪಾ ಅಂತಂದ್ರೆ, ನರಕ ಅಂತ ಬರೋ ಪದ ಏನ್ರಿ, ಗೆಹನ ಅಂತ ಪದನ ಏನಾಗೋದಲ್ಲಿ ಬರೋದು. ಓಕೆನಾ? ಸರಿ ಅಮ್ಮ, ಹಂಗೆ ಕಂಟಿನ್ಯೂ ಮಾಡೋಣ. 43 ಓದಿದ್ರಾ? 43 ಒಂದ್ ನಿಮಿಷ. 43 ಓದಿದ್ರಾ? 44 44 ಇಲ್ವಾ? ಇಲ್ಲ, ಪ್ರಿಂಟೇ ಆಗಿಲ್ಲ. ಕರೆಕ್ಟ್ ಅಲ್ವಾ? ಯಾಕೆ ಪ್ರಿಂಟ್ ಆಗಿಲ್ಲ ಅದು ಹೇಳ್ತೀನಿ ಕೇಳಿ ಲಾಸ್ಟ್ ಅಲ್ಲಿ. ನೆಕ್ಸ್ಟ್ ಇವಾಗ 45 ಓದಿ ನೆಕ್ಸ್ಟ್. ಮತ್ತು ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಡು. 2 ಕಾಲುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕಾಲು ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಅದೇ ತರ ಕಾಲ್ಗೆ ಹೇಳ್ತಾರೆ, 2 ಕಾಳು ಉಳ್ಳವನಾಗಿ ನರಕಕ್ಕೆ ಹೋಗೋಕ್ಕಿಂತ 1 ಕಾಳು ಉಳ್ಳವನಾಗಿ ನೀತಿ ಜೀವ ಸೇರಿದ ಎಷ್ಟೋ ವಾಸಿ
ಅದ್ರ ಕಾಲ್ ಪಾಪ ಮಾಡಿ ಕಾಲ್ ಕದ್ರ ಸಾಕು ಅಂತ ಹೇಳ್ತಾರೆ. ಇಲ್ಲ ಇವಾಗ 46ನೇ ವಾಕ್ಯ ಓದಿ ಇಷ್ಟ. ಹಾ, ಇಲ್ಲ ಅದು ಇಲ್ಲ brother. ನೋಡ್ರ, ಬೈಬಲ್ ಪದಗಳು ತೆಗಿ ಅಂತ ಹಾಕೋರ, ವಾಕ್ಯಗಳು ತೆಗಿ ಅಂತ ಹಾಕೋರ ಎಲ್ಲಾರ ನೋಡಿ, ತೆಗೆದ್ಬಿಟ್ಟು ನೋಡಿರ್ತೀನಿ. ಅದರ ಬೈಬಲ್ ನೋಡಿ ಹೆಂಗೆಲ್ಲ ಮಾಡೋದು ನೋಡಿರ್ತೀನಿ. ಇವಾಗ ನಮ್ಮ ಕೈಲಿರೋ ಬೈಬಲ್ ಪರ್ಫೆಕ್ಟ್ ಬೈಬಲ್. ಇದನ್ನ ತೊಗೊಂಡ್ಬಿಟ್ಟು ನಾವು ಹಂಗೆ ಓದ್ಬಿಟ್ರೆ ಸತ್ಯ ಅರ್ಥ ಆಗ್ಬಿಡ್ತಾರೆ. ಅದಕ್ಕೆ ಬೈಬಲ್ ಸ್ಟಡಿಗೆ ಅಟೆಂಡ್ ಆಗ್ಬೇಕು ಅಂತ ಹೇಳೋದು ಅಲ್ರ. ಸರಿ, ಇವಾಗ 47 ಓದಮ್ಮ ನೆಕ್ಸ್ಟ್. ಹಾ, ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು. ಹ್ಮ್. ಎರಡೂ ಕಣ್ಣುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿದ್ದು ದೇವರ ರಾಜ್ಯದಲ್ಲಿ ಸೇರುವುದು ನಿನಗೆ ಉತ್ತಮ. ಸೇಮ್ ಇಲ್ಲೂ ಕೂಡ ಅದೇ ಹೇಳ್ತಾರೆ ಅಲ್ಲರ. ಏನ್ರಿ, ಅಗ್ನಿ ನರಕಕ್ಕೆ ಹೋಗೋದಕ್ಕಿಂತ ಏನ್ರಿ ಒಂದ್ ಕಣ್ಣ ಕಳ್ಕೊಂಬಿಟ್ರೆ ಎಷ್ಟೋ ಬೆಟ್ರು ಅಂತ ಹೇಳ್ತಾರೆ ಅಲ್ರ. ಇವಾಗ ಕೊನೆ ಓದಮ್ಮ, 48 ಕೊಟ್ಟ ನೋಡಿ ಇರ್ತೀನಿ, ಓದಿ. ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಇವತ್ತೇ ವಾಕ್ಯ ಇರೋದ್ರಿ ಅಷ್ಟೇ. ಈ ವಾಕ್ಯ ಇಟ್ಕೊಂಡು ಇಡೀ ಬಿಲ್ಡಪ್ ಮಾಡ್ಬಿಟ್ಟಾರ ಇವತ್ತು. ಏನಂತಾರೆ, ಆ ನರಕದಲ್ಲಿ ಹುಳ ಸಾಯೋದಿಲ್ಲ, ಆ ನರಕದಲ್ಲಿ ಬೆಂಕಿ ಏನಾಗೋದಿಲ್ಲ, ಆರದಿಲ್ಲ. ಹಂಗಾರೆ ಆ ನರಕದಲ್ಲಿ ಏನಿದೆ, ಬೆಂಕಿ ಇದೆ. ನರಕದಲ್ಲಿ ಏನಿದೆ, ಹುಳ ಇದೆ. ಬೆಂಕಿ ಆರ್ದಿರಂತ ಬೆಂಕಿ ಇದೆ, ಸಾಯ್ದಿರಂತ ಹುಳ ಇದೆ ಅಂತ. ಸರಿ ಇರ್ಲಿ, ಅದೇ ಅಂತ ನೋಡೋಣ ಅಲ್ರ. ಇವಾಗ ಈ ವಾಕ್ಯ ಏನಪ್ಪ ಅರ್ಥ ಅಂತ ನೋಡೋಣ, ಸ್ವಲ್ಪ ಥಿಂಕ್ ಮಾಡಿ. ಫಸ್ಟ್ ಹೇಳ್ತಾರೆ ಯೇಸು ಕ್ರಿಸ್ತು, ನಿನ್ ಕೈ ಪಾಪ ಮಾಡಿದ್ರೆ ಏನ್ ಮಾಡಿ, ಕೈನ ಕತ್ತರಿಸಾಕಿ ಅಂತ ಹೇಳ್ತಾರೆ. ಸರಿ, ಇವಾಗ ನಮ್ ಕೈ ಪಾಪ ಮಾಡ್ತಾರೆ ಇಲ್ಲೋ? ಮಾಡ್ತದೆ. ಪಾಪ ಮಾಡಿದ್ರೆ ಕೈ ಯಾರು ಆಯ್ತಾ? ಇಲ್ಲ. ಕತ್ತರಿಸಾಕ್ಬಿಡೋಣ. ಇವಾಗ ನಾಳೆ ನಮ್ ಕೈ ಪಾಪ ಮಾಡಿದ್ರೆ ಕತ್ತರಿಸಾಕ್ಬಿಡೋಣಪ್ಪ. ಇನ್ನೊಂದ್ ಕೈ ಇದೆ, ಒಂದು ಕೈ ಕತ್ತರಿಸಾಕ್ಬಿಟ್ರೆ ಇನ್ನೊಂದ್ ಕೈ ಪಾಪ ಮಾಡಿದ್ರೆ ಇರ್ತದಾ? ಮಾಡ್ತದೆ. ಸರಿ, ಇವಾಗ ಅದು ಕತ್ತರಿಸಾಕ್ಬಿಡೋಣಪ್ಪ. ಯಾಕಂದ್ರೆ ಯೇಸು ಕ್ರಿಸ್ತು ಹೇಳ್ಬಿಟ್ಟವ್ರೆ, ಕೈ ಇರೋದಕ್ಕಿಂತ ನರಕಕ್ಕೆ ಹೋಗೋದಕ್ಕಿಂತ ಕೈ ಇಲ್ದಿರೋನ ನೀವು ನಿತ್ಯ ಜೀವಕ್ಕೆ ಹೋಗೋದು ಎಷ್ಟೋ ಬೆಟ್ರು ಅಂತ. ಹಾಗಾದ್ರೆ ಅದೇ ಬೆಟ್ರು. ಕೈಗಳು ಕತ್ತರಿಸ್ಬಿಡೋಣಪ್ಪ. ಆಯ್ತು, ನೆಕ್ಸ್ಟ್ ಯೇಸು ಕ್ರಿಸ್ತು ಹೇಳ್ತಾರೆ ನೆಕ್ಸ್ಟ್ ಏನ್ರಿ, ಕೈ ಅದರ ಇವಾಗ ಕಾಲು ಅದರ. ಅದು ಬರೋಕ್ಕಿಂತ ಮುಂಚೆ ಒಂದು ಇನ್ಸಿಡೆಂಟ್ ನೋಡೋಣ. ಇದೇ ತರ ಯೇಸು ಕ್ರಿಸ್ತನ ಶಿಷ್ಯನಾಗಿನ ಪೇತ್ರ ಕೈನಲ್ಲಿ ತೊಗೊಂಡು ಏನ್ ಮಾಡ್ತಾರೆ, ಕತ್ತಿನ ತಗೊಂಡು ಆ ಒಂದು ಸೇವಕನ ಒಂದು ಕಿವಿನ ಏನ್ ಮಾಡ್ತಾರೆ, ಕತ್ತರಿಸ್ಬಿಡ್ತಾರೆ. ಅವಾಗ ಯೇಸು ಕ್ರಿಸ್ತು ಏನಂತಂದ್ರು, ಪೇತ್ರನಿಗೆ ಕತ್ತಿನ ಹೊರೆ ಹಾಕು, ಪೇತ್ರನ ಕತ್ತಿನ ಹೊರೆಯಲ್ಲಿ ಹಾಕು. ಏನ್ರಿ, ಕತ್ತಿಯಿಂದ ಬದುಕಿದವನ ಕತ್ತಿಯಿಂದ ಸಾಯ್ತಾನೆ ಅಂತಾರೆ. ಕರೆಕ್ಟಾ? ಅಲ್ಲಿ ಯೇಸು ಕ್ರಿಸ್ತು ಪೇತ್ರನಿಗೆ ಏನ್ ಹೇಳ್ಬೇಕಾಗಿತ್ತು, ಪೇತ್ರ ನಿನ್ ಕೈ ಪಾಪ ಮಾಡೋದಾಗಿದ್ರೆ ಏನಂದೆ, ಕೈ ಕತ್ತರಿಸಾಕು ಅಂತ. ನಿನ್ ಕೈ ಪಾಪ ಮಾಡಿದ್ದೆ, ದಯವಿಟ್ಟು ಏನ್ ಮಾಡು, ಇನ್ನೊಂದು ಕತ್ತಿ ತಗೊಂಡು ನಿನ್ ಕೈನ ಕತ್ತರಿಸಾಕು ಅಂತ ಹೇಳಿದ್ರು. ಅಲ್ಲಿ ಮಾಡಿದ್ರ ಪೇತ್ರ? ಯೇಸು ಕ್ರಿಸ್ತು ಹೇಳಿರೋ ತರ ಪೇತ್ರ ಕತ್ತಿ ತಗೊಂಡು ತನ್ನ ಕೈನ ಕತ್ತರಿಸಾಕೊಂಡ್ರ? ಇಲ್ಲ. ಇಲ್ಲ. ಯಾಕೆ? ಯಾಕೆ ಅಂದ್ರೆ ಯೇಸು ಕ್ರಿಸ್ತು ಹೇಳಿರೋಂಥ ಮಾತು ನೇರವಾಗಿರೋಂಥ ಮಾತೇ ಅಲ್ಲ. ಅದಕ್ಕೆ ಕೈ ಕತ್ತರಿಸ್ಕೊಂಡ್ಬಿಟ್ಟಿರ್ತೀವಿ. ನೆಕ್ಸ್ಟ್ ಬರೋಣ. ಯೇಸು ಕ್ರಿಸ್ತು ಹೇಳ್ತಾರೆ, ನೀನ್ ಕಾಲು ಪಾಪ ಮಾಡಿದ್ರೆ ಕಾಲನ್ನ ಕತ್ತರಿಸಾಕು ಅಂತ. ಸರಿಯಪ್ಪ, ಒಂದ್ ಕಾಲ್ ಕತ್ತರಿಸ್ಬಿಟ್ರಿ, ಒಂದ್ ಕಾಲನ್ನ ಕತ್ತರಿಸಿದ್ರೆ ಇನ್ನೊಂದ್ ಕಾಲಲ್ಲಿ ಪಾಪ ಮಾಡಲ್ವಾ? ಮಾಡೇ ಮಾಡ್ತೀರಿ. 2 ಕಾಲು ಕತ್ತರಿಸ್ಬಿಡೋಣಪ್ಪ, ಆಯ್ತು ಏನು. ಸರಿ, ಇವಾಗ ನೆಕ್ಸ್ಟ್ ಏನ್ ಹೇಳ್ತಾರೆ ಯೇಸು ಕ್ರಿಸ್ತು, ಕಣ್ಣ ತೆಗೆದಾಕಿ, ಕಣ್ ಪಾಪ ಮಾಡೋದಂತ. ಸರಿ, ಒಂದ್ ಕಣ್ ಕಿತ್ತಾಕ್ರಿ ಇನ್ನೊಂದ್ ಕಣ್ ಸುಮ್ಮನೆ ಇರ್ತದ? ಆ ಕಣ್ಣು ಏನ್ ಮಾಡ್ತದೆ, ಪಾಪ ಮಾಡ್ತಾರೆ. ಸರಿ, 2 ಕಣ್ಣು ಕಿತ್ತಾಕ್ಬಿಟ್ರೆ ಬ್ಯಾಲೆನ್ಸ್ ಉಳಿದಿರೋದೇನು? ಇದ್ರಲ್ಲಿ ದೇವ್ರಿಗೆ ಏನ್ ಸೇವೆ ಮಾಡಕೈತದೆ? ಯೋಚನೆ ಮಾಡ್ರಿ. ಯೇಸು ಕ್ರಿಸ್ತು ಇದೇ ಅರ್ಥದಲ್ಲಿ ಹೇಳಿದ್ರ? ಕಣ್ಣ ಕಿತ್ತಾಕ್ಬಿಡು, ಕೈನ ಕಿತ್ತಾಕ್ಬಿಡು, ಕಾಲ್ನ ಕಿತ್ತಾಕ್ಬಿಡು, ಇದೇ ಅರ್ಥದಲ್ಲಿ ಹೇಳಿದ್ರ? ಇಲ್ಲ ರೀ, ಇದು ಅಟ್ರ್ ಫುಲ್ಲಿಶ್ನೆಸ್. ಅದಕ್ಕೆ ಅರ್ಥ ಮಾಡ್ಕೊಬೇಕು. ಕಣ್ಣು ಅಂದ್ರೆ ಏನೋ, ಕಾಲು ಅಂದ್ರೆ ಏನೋ, ಕೈ ಅಂದ್ರೆ ಏನೋ. ಕೈ ಅಂದ್ರೆ ಗೊತ್ತಾ, ನಮ್ಮ ಫ್ರೆಂಡ್ಸು, ನಮ್ಮ ರಿಲೇಟಿವ್ಸು, ನಮ್ಮ ಫ್ರೆಂಡ್ಸು ಅದರ ಏನ್ರಿ, ನಮ್ಮ ಪಾಸ್ಟ್ರುಗಳು ಇವರೆಲ್ಲ ಏನ್ರಿ, ಇವರೆಲ್ಲ ನಮ್ಗೆ ಕೈಗಳ ತರ, ನಮ್ಗೆ ತುಂಬಾ ಕ್ಲೋಸ್ ಆಗಿರೋರು. ಅಯ್ಯೋ, ಇವ್ರು ಯಾರು ಗೊತ್ತಾ, ನನ್ನ ರೈಟ್ ಹ್ಯಾಂಡ್, ನನ್ನ ತುಂಬಾ ಸ್ನೇಹಿತರು, ತುಂಬಾ ಬೇಕಾದವರು ಅಲ್ವರ. ಇವ್ರು ಯಾರು, ನಮ್ಮ ಫ್ರೆಂಡ್ಸ್. ಅಯ್ಯೋ, ನಾನು ಏನ್ ಬಿಟ್ರು ಏನ್ರಿ ಫಂಕ್ಷನ್ ಬಿಡಕ್ಕಾಗಲ್ಲ, ಬರ್ತಡೆಗೆ ಹೋಗ್ಲೇಬೇಕು, ಮದುವೆಗೆ ಹೋಗ್ಲೇಬೇಕು. ಅಯ್ಯೋ ಬೈಬಲ್ ಸ್ಟಡಿ, ಅಯ್ಯೋ ಬೈಬಲ್ ಸ್ಟಡಿ ಇಲ್ಲ ಪರವಾಗಿಲ್ಲ, ರೆಕಾರ್ಡಿಂಗ್ ಕೇಳೋದು ಪರವಾಗಿಲ್ಲ. ಅರೆ ದೇವ್ರು ಏನ್ರಿ ತುಂಬಾ ಕೇವಲ ಮಿಕ್ಕಿದೆಲ್ಲ ತುಂಬಾ ಇಂಪಾರ್ಟೆಂಟು. ದಿನ ಆಗ್ತದ ಮದ್ವೆ, ಯಾವಾಗ ಒಂದ್ಸತಿ ಆಗೋದು, ಹೋಗ್ಬಿಡೋಣ, ಕ್ಲಾಸ್ ಮಿಸ್ ಅನ್ನೋ ಬರಲ್ಲ. ಅಂತ ಕೈಗಳಿತ್ತು ಅಂದ್ರೆ ಕಟ್ ಆಫ್ ಮಾಡಿ ಬಿಸಾಕು ಅಂತ ಹೇಳ್ತಾರೆ. ಬೇಡ ಅಂತ ಕೈಗಳು. ಅಂತ ಕೈಗಳು ನಿಮ್ನ ಪಾಪ ಮಾಡಕ್ ಸೆಳಿತಾರೆ ಅಂತಂದ್ರೆ ಅಂತ ಕೈಯೇ ಬೇಡ, ಅಂತ ಸ್ನೇಹನೇ ಬೇಡ, ಕತ್ತರಿಸಾಕು ಅಂತ ಹೇಳ್ತಾರೆ. ಆಮೇಲೆ ಕಾಲನ್ನೇನೋ ನಾವು ಹೋಗಂತ ಸ್ಥಳಗಳು ನಮ್ಮನ್ನ ಸತ್ಯದಿಂದ ದೂರ ಕೊಡೋಗ್ತಾರೆ ಅಂತಂದ್ರೆ ಅಂತ ಸ್ಥಳಗಳನ್ನ ಕಟ್ ಮಾಡಿ ಬಿಸಾಕಿ ಅಂತ ಹೇಳ್ತಾರೆ. ಕಾಲ್ ತರ ಇದ್ರು ಸರಿ, ದಯವಿಟ್ಟು ಬಿಸಾಕಿ ಅಂತ ಹೇಳ್ತಾರೆ. ಎಷ್ಟೋ ಜನ ಹೆಂಗ್ ಗೊತ್ತಾ, ಸಂಡೇ ಆದ್ರೆ ಫ್ರೆಂಡ್ಸ್ ಇರ್ತಾರೆ, ಅವ್ರು ಗುಂಡಾಗ್ತಾ ಇರ್ತಾರೆ, ಇವ್ರು ಗುಂಡಾಕಲ್ಲ. ಅದಕ್ಕೆ ಹೇಳ್ತಾರೆ, ಅಯ್ಯೋ ಬರಲ್ಲ, ನೀನೇನು ಮಾಡ್ಬಿಡ ಕೊಡೋ, ನೀನು ಸುಮ್ಮನೆ ಪಕ್ಕದಲ್ಲಿ ಕೂತ್ಕೊಡೋ, ನಾನು ಚೆನ್ನಾಗಿ ಕೊಡ್ತೀನಿ, ನೀ ಏನ್ ಮಾಡಿ ಚೆನ್ನಾಗಿ ತಿನ್ನು ಅಂತ. ಒಳ್ಳೆ ಆಫರ್ ಅಲ್ವಾ ಅಂತ ಕೂತ್ಬಿಡೋದು. ಕೀರ್ತನೆ 1:1 ಏನ್ ಹೇಳ್ತಾರೆ, ದುಷ್ಟ ಆಲೋಚನೆ ನಡೆಯದೇ
ಪಾಪಾತ್ಮನ ಮಗಲೇ ಕೂತ್ಕೊಳ್ಳೋದೆ ಅವ್ನು ಹಿಂಗಿದ್ದಾನಂತೆ, ಅವನು ನೀತಿವಂತನು. ಆ ಥರ ಇರ್ಬೇಕ್ರಿ. ಆಲೋಚನೆ ತಕ್ಕ ನಡಿಬಾರ್ದು, ಕೂತ್ಕೊಳ್ಳಬೇಡ್ದು, ಅವ್ರ ಸವಾಸನೆ ಬೇಡ. ಇಂಥವ್ರ ಸವಾಸ ಇದನ್ನ ಕಟ್ ಆಫ್ ಮಾಡಿ ಬಿಸಾಕಿ. ಅದರ ಬರೀ ಊರೆಲ್ಲ ತಿರ್ಗೋದು, ಶೋಕಿ ಹೊಡಿಯೋದು, ಎಂಜಾಯ್ ಮಾಡೋದು ಲೈಫು, ಇಂಥ ಕಾಲ್ಗಳು ನಿಮ್ಗಿತ್ತು, ಇಂಥ ಕೈಗಳು ನಿಮ್ಗಿತ್ತು ಅಂತಂದ್ರೆ, ಲೌಕಿಕವಾಗಿ ಮಾಡೋಂಥದ್ದಿತ್ತು ಅಂದ್ರೆ ದಯವಿಟ್ಟು ಕತ್ತರಿಸಿ ಬಿಸಾಕಿ. ಇವ್ರು ಎಂಥ ಕ್ಲೋಸ್ ಆಗಿರಲಿ ನಿಮ್ಗೆ, ನಿಮ್ಮೆಂಥ ಒಂದು ಬಂಧು ಬಳಗದವರಾಗಿದ್ದು ಸರಿ, ನೀವು ಕಟ್ ಮಾಡಿ ಬಿಸಾಕಿ. ಯಾಕಂದ್ರೆ ಇವೆಲ್ಲ ಕೃತ್ಯಗಳು ನಿಮ್ಮನ್ನ ಪರಲೋಕ ರಾಜ್ಯಕ್ಕೆ ಸೇರ್ಸಲ್ಲ. ಕಣ್ಣು ಏನ್ರಿ ನೋಡೋಂಥದ್ದು. ಯಪ್ಪ, ಇವಾಗ ಎಲ್ಲಾರ್ಗೂ ಸೊಡಾ ಬಿಟ್ಟಿರಿ, ಎಲ್ಲಾರ್ಗೂ ಸ್ಪೆಕ್ಸು. ಯಾಕೆ ಮೊಬೈಲ್ ನೋಡ್ತಾರೆ ನೋಡಿ ಕಣೇ ಹೋಗ್ಬಿಟ್ಟೈತೆ. ನೋಡೋದು ಮರೆತು ಫೇಸ್ಬುಕ್ಕು, ಟ್ವಿಟರ್ ಅಂತೆ ಎಕ್ಸಾಂಪಲ್ ನೋಡಿ ಸತ್ಯವೇದ ನೋಡೋದೇ ಬಿಟ್ಬಿಟ್ಟವ್ರೆ. ದೇವರೇ ಕಾಣಿಸಲ್ಲ ಅವ್ರಿಗೆ. ಅಂದ್ರೆ ನಿಮ್ಮ ಕಣ್ಣು ಪಾಪ ಮಾಡಿದ್ರೆ ಕಿತ್ತಾಕಿ ಅಂತ ಹೇಳ್ತಾರೆ. ಇದನ್ನೇ ಯೇಸು ಕ್ರಿಸ್ತ ಹೇಳಿದ್ರು. ಇಲ್ಲ ಅಂತಂದ್ರೆ ನೀವು ಎಲ್ಗಪ್ಪ ಹೋಗ್ಬಿಡ್ತೀರ ಅಂದ್ರೆ, ಇದನ್ನೇ ಕೆಟ್ಟ ಅಭ್ಯಾಸಗಳನ್ನ ಮಾಡ್ತಾ ಇದ್ರೆ ನೀವು 2ನೇ ಮರಣಕ್ಕೆ ಹೋಗ್ಬಿಡ್ತೀರಾ. ಅಗ್ನಿ ನರಕ ಅಂದ್ರೆ ಏನ್ರಿ ಏನಂತ ಭಾವಿಸ್ತಿದ್ರು ಇಸ್ರೇಲ್ ಜನಗಳು. ಅಂತ ವ್ಯಕ್ತಿನ ತೊಗೊಂಡೋಗಿ ಏನ್ ಹಾಕ್ಬಿಟ್ಟ ಅಂತಂದ್ರೆ ಅವ್ನು ವಾಪಸ್ ಜೀವಂತವಾಗಿ ಏನಾಗ ಬರಕ್ ಸಾಧ್ಯ ಇಲ್ಲ, ಬರಕ್ಕೂ ಸಾಧ್ಯ ಇಲ್ಲ. ಅದೇ ತರ 2ನೇ ಮರಣಕ್ಕೆ ಹೋಗ್ಬಿಡ್ತೀರಾ ನೀವು. ತಿರ್ಗಾ ಬರೋಕೇನಿಲ್ಲ, ಸಾಧ್ಯನೇ ಇಲ್ಲ. ಅಲ್ಲಿ ಬೆಂಕಿ ಏನಾಗೋದಿಲ್ಲ, ಹಾರೋದಿಲ್ಲ, ಹುಳ ಸಾಯೋದಿಲ್ಲ. ಏನ್ ಬೆಂಕಿ ಹಾರೋದಿಲ್ಲ, ಹುಳ ಸಾಯೋದಿಲ್ಲ ಅಂತ ಅರ್ಥ? ಒಂದು ದೊಡ್ಡ ಬಿಲ್ಡಿಂಗು, ಬುರ್ಜ್ ಖಲೀಫು ಬೆಂಕಿ ಹಚ್ಕೊಂಡಿ ಅಂತ ತಿಳ್ಕೊಳ್ಳೋಣ, ಅದನ್ನ ಆರ್ಸಕ್ಕಾಯ್ತದ? ಯೋಚನೆ ಮಾಡಿ, ಎಷ್ಟು ಫೈರ್ ಟೆಂಡರ್ ತಿಂದ್ರು ಆರ್ಸಕ್ಕಾಗಲ್ಲ. ಅದರ ಎಷ್ಟು ನೀರು ಹಾಕಿದ್ರು ಆರ್ಸಕ್ಕಾಗಲ್ಲ. ಆ ಕೊನೆಗೆ ಏನ್ ಹೇಳ್ತಾರೆ, ಅಯ್ಯೋ ಆರ್ಸಕ್ಕಾಗ್ದಿರಂತೆ ಬೆಂಕಿ ಅನೇನು? ಆ ಟವರ್ ಉರಿತಾನೆ ಇರ್ತಾರ? 100 ವರ್ಷಗಳು 1000 ವರ್ಷಗಳಾದ್ರೂ ಉರಿತಾ ಇರ್ತದ? ಇಲ್ಲ, ಉರಿತಾರೆ. ಎಲ್ಲಿವರೆಗೂ ಉರಿತಾರೆ ಏನ್ರಿ? ಅಲ್ಲಿರೋಂಥ ವಸ್ತು ಇರೋ ತನಕ ಉರಿತಾರೆ. ಎಲ್ಲ ಸುಟ್ಟು ಬೂದಿ ಆಗ್ಬಿಟ್ರೆ ಬೆಂಕಿ ಏನಾಗ್ತದೆ? ಆಟೋಮೆಟಿಕ್ಕಾಗಿ ಆರೋಗ್ಬಿಡ್ತಾರೆ. ಆಯ್ತರ ಹುಳ ಎಲ್ಲಿವರೆಗೂ ಇರ್ತಾರೆ? ತಿನ್ನಕ್ಕೇನೋ ವಸ್ತು ಇರೋ ತನಕ ಹುಳ ಇರುತ್ತೆ. ಆಮೇಲೆ ಏನಾಗ್ಬಿಡ್ತದೆ? ಆಟೋಮೆಟಿಕ್ ಹುಳಗಳು ಏನಾಗ್ಬಿಡ್ತಾರೆ? ಸತ್ತೋಗ್ಬಿಡ್ತಾರೆ. ಇದೇ ಅರ್ಥದಲ್ಲಿ ಯೇಸು ಕ್ರಿಸ್ತ ಹೇಳಿದ್ರು. ಅಲ್ಲರ ಅದಕ್ಕೆ ಏಷ್ಯಾದಿಲ್ಲಂತ ವಾರ್ತೆನೇ ಯೇಸು ಕ್ರಿಸ್ತ ಕೊಟ್ ಮಾಡೋದು. ಅಲ್ಲಿ ಹುಳ ಸಾಯೋದಿಲ್ಲ, ಬೆಂಕಿ ಏನಾಗೋದಿಲ್ಲ, ಆರೋದಿಲ್ಲ. ಹಂಗ ನೋಡ್ಬೇಕಾದ್ರೆ ಇದು ಹೇಳ್ತಾ ಇರೋದು 2ನೇ ಮರಣದ ಬಗ್ಗೆ. ಅದರ ಅದರಿಂದ ಯಾರೋ ನರಕ ಇದೆ, ನರಕದಲ್ಲಿ ಬೆಂಕಿ ಇದೆ, ತುಂಬಾ ವೇದನೆ ಕೊಡ್ತಾರೆ, ಚಿತ್ರಹಿಂಸೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅಲ್ವೇ ಅಲ್ಲ ರೀ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ ಇದನ್ನೇ ಯೇಸು ಕ್ರಿಸ್ತ ಎಲ್ಲಾ ಸುವಾರ್ತೆಗಳಲ್ಲಿ, ಬೇರೆ ಎಲ್ಲಾ ಪದಗಳಲ್ಲಿ, ಎಲ್ಲಾ ಗ್ರಂಥಗಳಲ್ಲಿ ಯೂಸ್ ಮಾಡೋ ಪದ. ಅರ್ಥ ಆಯ್ತರ? ಅದರಿಂದ ಇದು 2ನೇ ಪದ. ಕೊನೆಯದಾಗಿರೋಂಥ ಒಂದೇ ಒಂದು ಪದ ತಾರ್ತರೋ ಅಂತ ಪದನ ನರಕ ಅಂತ ಬೈಬಲಲ್ಲಿ ಒಂದೇ ಒಂದು ಸ್ಥಳದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಹಾಕಿದ್ದಾರೆ. ಎಲ್ಲಿ ಅಂತಂದ್ರೆ 2ನೇ ಪೇತ್ರ 2:4. ದಯವಿಟ್ಟು ಓದ್ರಿ. 2 Peter 2:4 ಓದ್ರಿ ಯಾರಾದ್ರೂ ದಯವಿಟ್ಟು. 2 Peter 2:4 ಓದ್ರಿ ಬರ ಕನ್ನಡದಲ್ಲಿ. ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು. ನೋಡ್ರ, ಇಲ್ಲಿ ದೇವದೂತರ ಬಗ್ಗೆ ಮಾತ್ರ ಹೇಳಿದ್ದಾರೆ. ಇವ್ರನ್ನ ಕತ್ತಲೆ ಗುಂಡಿಗಳಿಗೆ ಹಾಕಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಯೂಸ್ ಮಾಡೋಂಥ ಪದ ತಾರ್ತರೋ ಅಂತ ಅರ್ಥ. ಅದರ ಸರಿ, ತಾರ್ತರೋ ಅಂದ್ರೆ ಏನಪ್ಪಾ ಅಂದ್ರೆ ಅಲ್ಲೇ ಕೊಟ್ಬಿಟ್ಟಿದ್ರೆ ಕನ್ನಡ ಬೈಬಲಲ್ಲಿ ಅಂದ್ರೆ ಕತ್ತಲೆ ಗುಂಡಿ ಅಂತ. ಅದರ ದೇವದೂತರು ಮತ್ತೆ ಸೇತನ್ ಪಾಪ ಮಾಡಿದಾಗ ದೇವರನ್ನು ಸುಮ್ಮನೆ ಬಿಡ್ಲಿಲ್ಲ. ಮೊದಲ ಲೋಕದಲ್ಲಿ ಕೇಳಿದಿರಲ್ಲ, ಅದರ ದೇವದೂತರಿಗೆ ಏನ್ ಕೊಟ್ರು? ಮಾಂಸದಲ್ಲಿ ಬಂದು ಬೇಡ ಅಂದಾಗ ಆತ್ಮಿಕ ಇರೋದಕ್ಕೆ ಅವಕಾಶಗಳು ಕೊಟ್ಟರು. ಇವ್ರು ಏನ್ ಮಾಡಿದ್ರು? ಭೂಲೋಕದ ಸುಂದರವಾದ ಸ್ತ್ರೀಗಳ ಸಂಬಂಧ ಇಟ್ಕೊಟ್ರು. ಅವಾಗ ಇವ್ರು ಮಕ್ಳುಗಳೇ ಹುಟ್ಟಿದ್ರು, ರಾಕ್ಷಸ ಹುಟ್ಟಿದ್ರು. ಇವನ್ನೆಲ್ಲ ದೇವರೇ ಮಾಡಿದ್ರು ಜಲಪಳಯದಲ್ಲಿ ನಾಶ ಮಾಡಕ್ಕವ್ರು. ಆದ್ರೆ ಈ ದೂತರುಗಳು ಏನಾದ್ರು ಅವರು ಆತ್ಮಿಕ ಶರೀರದಿಂದ ಮಾಂಸಿಕ ಶರೀರಕ್ಕೆ ಹೋಗ್ಬೋದಾಗಿತ್ತು, ಮಾಂಸಿಕ ಶರೀರದಿಂದ ಆತ್ಮಿಕ ಶರೀರಕ್ಕೆ ಹೋಗ್ಬೋಯ್ತು. ಯಾವಾಗ ಜಲಪಳಯ ಬಂತೋ ಮಾಂಸಿಕ ಶರೀರದಲ್ಲಿ ಇದ್ದವರೆಲ್ಲ ಮಾರ್ಪಾಡಾಗಿ ಆತ್ಮಿಕ ಶರೀರಕ್ಕೆ ಹೊರಟೋಗ್ಬಿಟ್ರು. ಇವ್ರನ್ನ ದೇವ್ರು ಏನ್ ಮಾಡಿದ್ರು ಅಂದ್ರೆ ಭೂಮಿಯ ವಾಯುಮಂಡಲದಲ್ಲಿ ಕಟ್ಟಾಕಿದ್ರೆ ಅದೇ ಕತ್ತಲೆ ಗುಂಡಿ. ಅದನ್ನೇ ದೇವ್ರು ಏನ್ ಮಾಡ್ತಾನೆ ನರಕ ಅಂತ ಕರೆಯೋದು. ಅದಕ್ಕೆ ಸೇತಾನು ಇವತ್ತು ಏನಕ್ಕೆ ನರಕ ಅಂತ ಕರೀತಾರೆ ಗೊತ್ತಾ? ಅಲ್ಲೇ ಬಂಧನಲ್ಲಿ ಇದ್ದಾನೆ. ಅವನು ಪರಲೋಕಕ್ಕೂ ಹೋಗಕ್ ಸಾಧ್ಯ ಇಲ್ಲ, ಭೂಲೋಕಕ್ಕೆ ಬರೋಕ್ಕೂ ಸಾಧ್ಯ ಇಲ್ಲ. ದೇವ್ರು ಏನ್ ಮಾಡ್ತಾರೆ? ವಾಯುಮಂಡಲ ಅವನ್ನ ಕಟ್ಟಾಕಿಟ್ಬಿಡ್ತಾರೆ. ಎಲ್ಲೂ ಹೋಗೇನಿಲ್ಲ, ಸಾಧ್ಯ ಇಲ್ಲ. ಅಲ್ಲಿಂದಾನೆ ಇವತ್ತೇನ್ ಮಾಡ್ತಾರೋ ಆಡಳಿತ ನಡೆಸ್ತಾರ. ಅದು ಎಫೆಸ 2:2 ಹೇಳ್ತಾರಲ್ಲ, ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ದೇವರು ಯಾವುದೇ ರೀತಿ ಚಿತ್ರಹಿಂಸೆ ಕೊಡೋಕ್ಕೆ ಪಾಪಿಗಳಿಗೆ ವ್ಯವಸ್ಥೆನ ಮಾಡಿಲ್ಲ. ಇದು ಬದಲಾಗಿ ಸತ್ಯವೇದದಲ್ಲಿ ಎಷ್ಟು ವಾಕ್ಯಗಳು ಹೇಳ್ತಾರೆ. ಎರೆ ಮೇಲೆ ಹೋದ್ರಲ್ಲ ಅಲ್ವರ ಏನ್ರಿ? ಯಹೂದ್ಯರು ತಮ್ಮ ಮಕ್ಕಳುಗಳನ್ನ ಆಹುತಿ ಕೊಡೋದಿಕ್ಕೆ ಏನ್ರಿ ಒಂದು ಬಾಲ್ ದೇವತೆಗಳಿಗೆ ಇನೋಮಿನ ತಗ್ಗಲಿ ಆಚರಣೆ ಮಾಡ್ತಾ ಇದ್ರು. ಇದು ನನ್ನ ಮನಸ್ಸಲ್ಲಿ ಯಾವತ್ತೂ ಬಂದಿಲ್ಲ. ತಮ್ಮ ಕುಮಾರ್ತಿನ ಬೆಂಕಿಗೆ ಸುಡುವುದಕ್ಕೆ ಕೊಟ್ಟಿದ್ದಾರೆ. ಇದು ನನಗೆ ಇದನ್ನು ನಾನು ಆಜ್ಞಾಪಿಸಲೇ ಇಲ್ಲ ಅಲ್ವರ, ಇಲ್ಲವೇ ಇಲ್ಲ ಅಲ್ವರ. ಅದು ನನ್ನ ಮನಸ್ಸಿನಲ್ಲಿ ಕೂಡ ಬರಲಿಲ್ಲ ಅಂತ ದೇವರು ಬಹು ಸ್ಪಷ್ಟವಾಗಿ ಹೇಳ್ತಾರೆ. 2 ಸತಿ ರಿಪೀಟ್ ಮಾಡ್ತಾರೆ.
ಯೆರೆಮೀಯ 7:30-31 ಮತ್ತು ಯೆರೆಮೀಯ 19:5-6. ಅದರ ಅನ್ನ ಕರ್ತನಲ್ಲಿ ಪ್ರೀತಿಸುಗಳೇ, ದೇವ್ರಿಗೆ ದುಷ್ಟರ ಮರಣದಲ್ಲಿ ಸಂತೋಷ ಇಲ್ಲ ರೀ. ಅವನ್ ತಿರುಗಿ ದೇವ್ರ ಕಡೆ ಬರಬೇಕು ಅಂತಾನೆ ಸಂತೋಷ, ವಸ್ತು ಅವನ್ನ ಉಳಿಸ್ಕೊಂಡು ಚಿತ್ರಹಿಂಸೆ ಕೊಡಬೇಕು, ಅದರಿಂದ ಏನೂ ಲಾಭ ಇಲ್ಲ. ಯೋಚನೆ ಮಾಡಿರ್ತೀನಿ, ಇಷ್ಟೆಲ್ಲ ಹಿಂಸೆ ಕೊಟ್ಟಿದ್ಮೇಲೆ ಏನ್ ಲಾಭ? ಅವ್ನ ಮಾನಸಾಂತರ ಒಂದು ದೇವ್ರ ಕಡೆ ಬರ್ತಾನೆ ಅಂತಂದ್ರೆ ಅವ್ನಿಗೆ ಅವಕಾಶ ಕೊಡಬೇಕು. ಅವಕಾಶನೇ ಕೊಡಲಿಲ್ಲ ಅಂತಂದ್ರೆ, ನೀವು ಯುಗಾಂತಗಳಲ್ಲಿ ಚಿತ್ರಹಿಂಸೆ ಕೊಡ್ತಾರೆ, ಅದರಿಂದ ದೇವ್ರಿಗೆ ಏನಾದ್ರು ಪ್ರಯೋಜನ ಇದೆಯಾ? ಖಂಡಿತವಾಗಿಲ್ಲ. ಅದಕ್ಕೆ ವಾಕ್ಯ ಓದಿರ್ತೀನಿ, ಕೀರ್ತನೆ 37ನೇ ಅಧ್ಯಾಯ 9-10. ಸಾಮ್ಸ್ 37 ಚಾಪ್ಟರ್ 9-10 ಓದಿ. ಓದ್ರಿ ಬ್ರದರ್ ಸಿಸ್ಟರ್ಸ್, ಯಾರದ್ರ? ಕೆಡುಕರು ತೆಗೆದು ಹಾಕಲ್ಪಡುವರು, ಯೆಹೋವನನ್ನು ನಿರೀಕ್ಷಿಸುವವರೇ ದೇಶವನ್ನು ಅನುಭವಿಸುವರು. ಇನ್ನು ಸ್ವಲ್ಪ ಕಾಲದೊಳಗೆ ದುಷ್ಟನು ಕಾಣಿಸದೆ ಹೋಗುವನು, ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ ಅವನು ಸಿಕ್ಕುವುದೇ ಇಲ್ಲ. ನೋಡ್ರ, ದುಷ್ಟನು ನಾಶ ಆಗ್ತಾನೆ, ಅವನು ಎಷ್ಟು ವಿಚಾರಿಸಿದ್ರು ಹುಡುಕರು ಅವನು ಸಿಕ್ಕದಿಲ್ಲ. ಆಮೇಲೆ ಆದರೆ ದೀನನು ದೇಶವನ್ನು ಅನುಭವಿಸುವರು, ಅವರು ಮಹಾ ಸೌಖ್ಯದಿಂದ ಆನಂದಿಸುವರು. 20ನೇ ವಾಕ್ಯ ಹೋದ್ರಿ, ಅದಲ್ಲೇ 20th ವರ್ಸ್. ದುಷ್ಟರು ನಾಶವಾಗಿ ಹೋಗುವರು, ಯೆಹೋವನ ವೈರಿಗಳು ಹುಲ್ಲುಗಾವಲುಗಳ ಸೊಗಸಿನಂತಿದ್ದು ಮಾಯವಾಗುವರು. ಅವರು ಹೆಬ್ಬೆಯಂತೆ ತೋರಿ ಅಡಗಿ ಹೋಗುವರು. ನೋಡ್ರ, ಸಾಮ್ಸ್ 37:20 ದುಷ್ಟರು ನಾಶವಾಗುವರು. ಅದರ ಕರ್ತನ ಶತ್ರುಗಳು ಕುರಿಮರಿಗಳ ಕೊಬ್ಬಿನ ಹಾಗೆ ಇದ್ದ ಕರಗಿ ಹೋಗುವರು. ನೋಡಿ ಎಷ್ಟು ಕ್ಲೀನಾಗಿ ಹೇಳ್ತಾರೆ, ದುಷ್ಟರು ಏನಾಗ್ತಾರೆ ಅಂತ ಅಲ್ಲಿ ನಾಶ ಆಗ್ತಾರೆ, ಕೊಬ್ಬಿನ ತರ ಕರ್ಗೋಗ್ಬಿಡ್ತಾರ್ರಿ. ಅಲ್ವರ ಏನ್ರಿ, ಅವ್ರು ಯಾವತ್ತೂ ತಿರ್ಗಾ ಸಿಕ್ಕಲ್ಲ. ಅಲ್ವರ ಏನ್ರಿ ಹೊಗೆ ತರ ಕಂಪ್ಲೀಟ್ ಆಗಿ ಎಕ್ಸಾಸ್ಟ್ ಆಗ್ಬಿಡ್ತಾರ್ರಿ. ಅದರ ಕರಗಿ ಹೋಗುವರು. ಅದರ ಹೆಂಗಂತೆ ಹೊಗೆ ತರ, ಇನ್ನೊಂದ್ಸತಿ ಯಾವತ್ತು ಹುಡುಕಿದ್ರು ಎಲ್ಲೂ ಸಿಕ್ಕಲ್ಲ ರೀ. ದುಷ್ಟ್ರ ಬಗ್ಗೆ ದೇವರು ಹೇಳಿದಂತ ಒಂದು ವಿಚಾರ. ಕೊನೆಯದಾಗಿ ಒಂದು ವಾಕ್ಯ, ಕೀರ್ತನೆ 145:20 ಓದಿ ಸಂತೋಷ್ ಬದಾರೆ. ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನೂ ಕಾಪಾಡುತ್ತಾನೆ, ಆದರೆ ಎಲ್ಲ ದುಷ್ಟರನ್ನು ಸಂಹರಿಸುತ್ತಾನೆ. ದುಷ್ಟನ್ ಏನ್ ಮಾಡ್ತಾರೆ ದೇವರು? ಸಂಹರಿಸ್ತಾರೆ. ಅವನ್ನ ಉಳಿಸ್ಕೊಂಡು ಅವನ ಕಾಪಾಡಿ ಅವನ ಪ್ರಿಸರ್ವ್ ಮಾಡಿ ಏನೋ ಅವ್ನ ನರಕಾಂತ ವೇದನೆ ಮಾಡಿ ದಿನಾ ಸುಡ್ತಾರೆ. ಅದ್ರಲ್ಲಿ ಏನ್ರಿ ಲಾಭ ದೇವ್ರಿಗೆ? ಏನು ಲಾಭ ಇಲ್ಲ. ಅಂದ ಕರ್ತನ ಪ್ರೀತಿಗಳೇ, ಇದೇ ಸತ್ಯವೇದಲ್ಲಿರಂತ ಒಂದು ಹೆಲ್, ನರಕ ಅಂದ್ರೆ ಅದರಿಂದ ಕರ್ತನ ಪ್ರೀತಿಗಳೇ ಏನ್ರಿ, ಇದು ನರಕಾಂತ ಪಾಠ, ಬೈ ಟು ಹೆಲ್. ಓಕೆನಾ? ಈ ಒಂದು ಏನ್ರಿ ಪಾಠದ ಒಂದು ವಿಡಿಯೋ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಹಾಕ್ತಿರಿ, ಸ್ವಲ್ಪ ಎಡಿಟ್ ಮಾಡಿ ಹಾಕ್ತಿರಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಇದೆಲ್ಲ ಕೆಲವೊಂದು ವಿಚಾರಗಳು ಎಡಿಟ್ ಮಾಡಾಕ್ಬೇಕು. ಅದಕ್ಕೆ ಒಂದು 2-3 ಡೇಸ್ ಅಪ್ಲೋಡ್ ಮಾಡ್ತೀರಿ, ಆಮೇಲೆ ನೀವು ನೋಡ್ಕೊಬೋದು. ದಯವಿಟ್ಟು ಇದನ್ನ ಕ್ಲಾಸಸ್ನ ಕೇಳಿ. ನಿಮ್ಗೇನೋ ಡೌಟ್ಸು, ಏನೋ ಕ್ವಶನ್ಸ್ ಇತ್ತು ಅಂದ್ರೆ ಧಾರಾಳ ಕೇಳಿ. ಯಾರಿಗೇನೋ ಪ್ರಶ್ನೆ ಇದೆಯಾ, ಏನೋ ಕೇಳೋದಿದೆಯಾ ಕೇಳ್ಬೋದು. ಯಾರ ಕೇಳಂಗಿದ್ರೆ ಇಲ್ಲ ನೆಕ್ಸ್ಟ್ ವೀಕ್ ಕೂಡ ಕೇಳ್ತೇನೆ ಕೂಡ ಕೇಳ್ಬೋದು. ಯಾರಿಗೇನೋ ಪ್ರಶ್ನೆ ಇದ್ರೆ ಕೇಳ್ಬೋದು. ಸರಿ, ಓಕೆ ದೆನ್. ಯಾರಿಗೇನೋ ಪ್ರಶ್ನೆ ಇಲ್ಲದ ಕಾರಣ ನಾವು ಪ್ರೇಯರ್ ಮಾಡಿ ಕ್ಲೋಸ್